You believe it or not, attention span of people, hardly 6 to 7 seconds is our attention span. ಮೀನಿನ ಅಟೆನ್ಷನ್ ಸ್ಪ್ಯಾನ್ ಕಿನ್ನ ಕಡಿಮೆ ಅಟೆನ್ಷನ್ ಸ್ಪ್ಯಾನ್ ನಮಗಿದೆ. ನನ್ನ ದೇಹ ಮತ್ತು ನನ್ನ ಮನಸ್ಸನ್ನ ಯಾವ ರೀತಿಯಲ್ಲಿ ನಾನು ಕಂಟ್ರೋಲ್ ಮಾಡ್ಕೋಬಹುದು ಅನ್ನುವಂತಹ ಪ್ರಶ್ನೆ ಅರ್ಜುನನಿಗೆ ಬರುತ್ತೆ. ಭಗವದ್ಗೀತೆ 18 ಅಧ್ಯಾಯಗಳೇನಿದೆಯೋ ಯೂಶುವಲಿ 3 ಭಾಗಗಳನ್ನಾಗಿ ಡಿವೈಡ್ ಮಾಡ್ತಾರೆ. ನಾನು ಯಾವುದೇ ಪರಿಸ್ಥಿತಿಯಲ್ಲಾಗ್ಲಿ ನೆಮ್ಮದಿಯಾಗಿರ್ತೀನಿ ಅನ್ನುವಂತಹ ನೆಮ್ಮದಿಯನ್ನೇ ಫ್ರೀಡಮ್ ಅಂತ ಇಲ್ಲಿ ನಾವು ಕರಿತಾ ಇರೋದು. ಎನಿ ವರ್ಕ್, ಆ ಒಂದು ವರ್ಕ್ ಅನ್ನ ಡಿವಿನೈಸ್ ಮಾಡಬಹುದು ನಾವು, ಅಥವಾ ಒಂದು ವರ್ಕ್ ಅನ್ನ ಯೋಗವನ್ನಾಗಿ ಕನ್ವರ್ಟ್ ಮಾಡಬಹುದು ಬೈ ಬೀಯಿಂಗ್ ವಿತ್ ಅ ನಾಲೆಜ್. ಮೆಡಿಟೇಷನ್ ಅಂದ್ರೆ ಏನು? ನಮ್ಮ ಮನಸ್ಸಿನ ಆಲೋಚನೆಗಳನ್ನ ಒಂದು ಕಡೆಗೆ ಗಟ್ಟಿಯಾಗಿ ಹಿಡಿದು ನಿಲ್ಲಿಸ್ಕೊಳ್ಳುವಂತಹ ಪ್ರಯತ್ನ. ಗಂಡನಿಗೋಸ್ಕರ ಅಡಿಗೆ ಮಾಡೋದೇ ಬೇರೆ, ಭಗವಂತನಿಗೋಸ್ಕರ ಅಡಿಗೆ ಮಾಡೋದೇ ಬೇರೆ. ಭಗವದ್ಗೀತೆ ಅನ್ನೋದು ಒಂದು ದಿನದ ಮಗುವಿನಿಂದ ಇವತ್ತು ಮುಂದಿನ ಕ್ಷಣದಲ್ಲಿ ಸಾಯ್ತೀನಿ ಅನ್ನುವಂತಹ ವ್ಯಕ್ತಿಯವರೆಗೆ ಪ್ರತಿಯೊಬ್ಬರಿಗೂ ಅಪ್ಲಿಕಬಲ್ ಆಗುವಂತಹ ವಿಷಯಗಳು. ದಟ್ ಈಸ್ ದ ಕ್ವಶನ್. ಅರ್ಜುನ ಒಬಿಡಿಯಂಟ್ ಸ್ಟೂಡೆಂಟ್ಸ್ ಬೇಸಿಕಲಿ ಕೇಳಿಸ್ಕೊಂಡು ಅದಕ್ಕೆ ತಕ್ಕ ಹಾಗೆ ನಮ್ಮ ಒಂದು ಸ್ಥಾನದಲ್ಲಿ ಇಟ್ಕೊಂಡು ಪ್ರಶ್ನೆಯನ್ನ ಕೇಳ್ತಕ್ಕಂಥದ್ದು ಅರ್ಜುನ ಇಲ್ಲಿ. ಹೌ ಟು ಹ್ಯಾಂಡಲ್ ದ ಮೈಂಡ್. ಸೊ ಲೆಟ್ ಸ್ಟಾರ್ಟ್ ದ ಸೆಷನ್. ಭಗವದ್ಗೀತಾ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ತುಂಬಾ ವೀಕ್ ಗಳಲ್ಲ, ಒಂದು 2 weeks 3 weeks ಹತ್ತಿರ ಗ್ಯಾಪ್ ಇತ್ತು. ಇಂಟೆನ್ಷನಲಿ ನಾವು ಗ್ಯಾಪ್ ಕೊಡ್ತಾ ಇರತಕ್ಕಂಥದ್ದು. ಬಿಕಾಸ್ ಸಿ ದ ಥಿಂಗ್ ಈಸ್, ಇನಿಷಿಯಲಿ ಡಿಸ್ಕಷನ್ ಮಾಡಿರೋ ಪ್ರಕಾರನೇ ಥಿಯರಿಯಾಗಿ ಉಳ್ಕೊಳ್ಬಾರ್ದು, ಕಾನ್ಸೆಪ್ಟ್ ಆಗಿ ಉಳ್ಕೊಳ್ಬಾರ್ದು. ಭಗವದ್ಗೀತೆ ಅಂತಕ್ಕಂಥದ್ದು ಒಂದು ಪ್ರಾಕ್ಟಿಕಲ್ ಪ್ರಾಜೆಕ್ಟ್ ತರನೇ ಮಾಡ್ತಾ ಇರ್ತಕ್ಕಂಥದ್ದು. 2 ರೀತಿಯಾದಂತಹ ಸಮಸ್ಯೆಗಳಿದೆ. ನಾನು ಮಾತಾಡಿದ್ದೆ ಇದನ್ನ, ಅಥವಾ ಸರ್ ಇರ್ಬೋದು, ಮಾತಾಡ್ಕೊಂಡೇ ಬರ್ತಾ ಇದೀವಿ. ಒಂದು ಹೊರಗಡೆ ಇರೋ ಸಮಸ್ಯೆಗಳು, ಅಥವಾ ಹೊರಗಡೆ ಈಗ ಒಂದು ಪರಿಸ್ಥಿತಿ ಇರುತ್ತೆ, ಆ ಪರಿಸ್ಥಿತಿ ಯಾವ ರೀತಿ ನಾವು ನಡ್ಕೊಳ್ಬೇಕು ಅಥವಾ ಯಾವ ರೀತಿ ಭಾಗವಹಿಸಬೇಕು ಅಂತಕ್ಕಂಥದ್ದು ಒಂದ್ ಕಡೆಗಾದ್ರೆ, ಇನ್ನೊಂದು ವಿತಿನ್ ಅಸ್ ಯಾವ ರೀತಿಯಾಗಿ ನಾವು ನಮ್ ಜೊತೆ ನಡ್ಕೊಳ್ಬೇಕು ಅನ್ನೋ ಒಂದು ಪಾಯಿಂಟ್ ಕೂಡ ಇನ್ನೊಂದು ಕಡೆಯಿಂದ ಬರ್ತಕ್ಕಂಥದ್ದು. ಇದ್ರ ಬಗ್ಗೆ ಹಂತ ಹಂತವಾಗಿ ನಾವು ಮಾತಾಡ್ಕೊಂಡು ಹೋಗ್ತಾ ಇದೀವಿ. ಫಾರ್ ದೋಸ್ ಹೂ ಡೋಂಟ್ ನೋ ಅಥವಾ ಮರ್ತ್ಗಿರ್ತ ಹೋಗಿದೆ, ರಿಮೈಂಡ್ ಆಗ್ಲಿ ಅನ್ನೋ ಉದ್ದೇಶದಿಂದ ಇಲ್ಲಿವರೆಗೂ ಮಾತಾಡಿರ್ತಕ್ಕಂತಹ ಒಂದು ಬ್ರಾಡರ್ ಪಿಕ್ಚರ್ ಅಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಭಗವದ್ಗೀತೆ 18 ಅಧ್ಯಾಯಗಳೇನಿದೆಯೋ ಯೂಶುವಲಿ 3 ಭಾಗಗಳನ್ನಾಗಿ ಡಿವೈಡ್ ಮಾಡ್ತಾರೆ. ಮೊದಲನೇ 6 ಭಾಗಗಳೇನಿದೆಯೋ ಇದನ್ನ ಸತ್ಯದ ಅರಿವಿನ ಬಗ್ಗೆ, ಅಥವಾ ಇನ್ ಅದರ್ ಸೆನ್ಸ್ ಲೈಕ್ ಆತ್ಮಜ್ಞಾನದ ಬಗ್ಗೆ ಇರ್ಬೋದು, ಕರ್ಮಯೋಗದ ಬಗ್ಗೆ ಇರ್ಬೋದು, ಕರ್ಮ ಸನ್ಯಾಸ ಯೋಗ ಇರ್ಬೋದು. ಸೊ ಇನ್ ದ ಬ್ರಾಡರ್ ಸೆನ್ಸ್ ಅಲ್ಲಿ ನೋಡ್ತೀವಿ ಅಂತಂದ್ರೆ ನಮ್ಮ ಬಗ್ಗೆ ಭಗವಂತ ಮಾತಾಡ್ತಾರೆ ಫಸ್ಟ್ 6 ಚಾಪ್ಟರ್ಸ್ ಗಳಲ್ಲಿ. ಸೊ ನೆಕ್ಸ್ಟ್ ಬರ್ತಕ್ಕಂತಹ 6 ಅಧ್ಯಾಯಗಳೇನಿದೆಯೋ ಬ್ರಾಡರ್ ಸೆನ್ಸ್ ಅಲ್ಲಿ ನೋಡ್ತೀವಿ ಅಂತಂದ್ರೆ ಭಗವಂತನ ಬಗ್ಗೆನೇ ಮಾತುಕತೆ ಆಗುತ್ತೆ. ಸೊ ಲಾಸ್ಟ್ 6 ಚಾಪ್ಟರ್ಸ್ ಏನಿದೆಯೋ ಇದು ಎರಡರಲ್ಲಿ ಬಿಟ್ವೀನ್ ಅಲ್ಲಿ, ನಮ್ಮ ಹಾಗೆ ಭಗವಂತನ ಬಿಟ್ವೀನ್ ಅಲ್ಲಿ ಇರ್ತಕ್ಕಂಥ ಒಂದು ರಿಲೇಶನ್ಶಿಪ್ಸ್ ಏನಿದೆಯೋ, ಅಥವಾ ಕಾನ್ಶಿಯಸ್ನೆಸ್ ಅಂತ ಹೇಳ್ಬೋದು, ಎನರ್ಜಿ ಅಂತ ಹೇಳ್ಬೋದು, ಲೈಫ್ ಅಂತ ಹೇಳ್ಬೋದು, ಎನಿಥಿಂಗ್ ಯು ಕಾಲ್ ಇಟ್ ಇಸ್. ಲಾಸ್ಟ್ 6 ಚಾಪ್ಟರ್ಸ್ ಇದು ಎರಡೂನು ಇಂಟಿಗ್ರೇಟ್ ಅಥವಾ ಎರಡರಲ್ಲಿ ಇರ್ತಕ್ಕಂಥ ಸಂಬಂಧಗಳ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ಸೊ 3 ಬ್ರಾಡರ್ ಪಿಕ್ಚರ್ಸ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಈಗಿರೋ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ವಿ ಆರ್ ಇನ್ 5th ಮುಗಿಸಿದೀವಿ, 6th ಗೆ ಇವಾಗ ಹೆಜ್ಜೆ ಇಡಕ್ ಹೋಗ್ತಾ ಇರ್ತಕ್ಕಂಥದ್ದು. ಇನ್ ದ ಸೆನ್ಸ್ ಫಸ್ಟ್ ಮೇಜರ್ ಪೋರ್ಷನ್ ಏನಿದೆಯೋ ಆ ಒಂದು ಪರ್ಟಿಕ್ಯುಲರ್ ಪೋರ್ಷನ್ ಅನ್ನ ನಾವು ಇವತ್ತು ಕಂಪ್ಲೀಟ್ ಮಾಡಕ್ ಹೋಗ್ತಾ ಇದೀವಿ. 3 ಇಂಪಾರ್ಟೆಂಟ್ ಪ್ರೋಸೆಸ್ ಗಳ ಮೂಲಕ ವಿಷಯವನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಅಥವಾ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋಕೆ ಅಂತ ಹೋಗ್ತಾ ಇರ್ತಕ್ಕಂಥದ್ದು. ಮೊದಲನೇ ಸ್ಟೆಪ್ ಶ್ರವಣ. ಸೊ ನಾವು ಕೇಳಿಸ್ಕೊಳ್ತೀವಿ ವಿಚಾರಗಳನ್ನ, ಅಥವಾ ಈಗೇನ್ ನೀವು ಮಾಡ್ತಾ ಇದ್ರೆ ದಿಸ್ ಇಸ್ ಬೇಸಿಕಲಿ ದ ಪ್ರೋಸೆಸ್ ಆಫ್ ಶ್ರವಣ. ಅಂದ್ರೆ ನೀವು ಕೇಳಿಸ್ಕೊಳ್ತೀರಾ, ಫಸ್ಟ್ ಲೆವೆಲ್ ಅಟೆಂಟಿವ್ ಆಗಿ ಕೇಳಿಸ್ಕೊಳ್ತಕ್ಕಂಥದ್ದು ಫಸ್ಟ್ ಸ್ಟೆಪ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ ಮನನ, ಕೇಳಿರ್ತಕ್ಕಂಥದ್ದನ್ನ ಮೆಲುಕು ಹಾಕ್ತಕ್ಕಂಥದ್ದು. ರೈಟ್, ಈಗ ಒಂದು ವಿಷಯ ಹೇಳಿದ್ರು ಅದನ್ನ ಹೇಳ್ಬಿಟ್ಟೆ ಸುಮ್ನೆ ಬ್ಲೈಂಡ್ ಬಿಲೀಫ್ ಅಲ್ಲಿ ಅವ್ರು ಹೇಳಿದಾರೆ ಅಂತ ನಂಬ್ಕೊಂಡು ಹೋಗೋದಲ್ಲ. ಅದನ್ನ ಎನ್ಕ್ವೈರಿ ಮಾಡ್ತೀವಿ ನಾವು ವಿತ್ ಹಂಬಲ್ನೆಸ್, ಅಥವಾ ಒಂದು ವಿನಮ್ರತೆಯಿಂದ ನಾವು ಆ ವಿಚಾರವನ್ನ ಮೆಲುಕು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ದಿನದಿನವಾಗಿ ಹೊರಗಡೆಗೆ ಮಾತಾಡ್ಬೇಕು ಅಂತಿಲ್ಲ, ನಮ್ಮ ಒಳಗಡೆಗೆನೆ ಆ ವಿಚಾರವಾಗಿ ಈ ರೀತಿಯಾಗಿ ಹೇಳಿದಾರಪ್ಪ ಭಗವಂತ, ಈ ರೀತಿಯಾದಂತಹ ಪಾಯಿಂಟ್ ನ ಮೆನ್ಷನ್ ಮಾಡಿದ್ದಾರೆ, ಎಲ್ಲಿ ನನ್ನ ಜೀವನದಲ್ಲಿ ಇದು ರಿಲೇಟ್ ಆಗ್ತಿದೆ, ಈ ರೀತಿಯಾಗಿ ನಾವು ಒಂದೊಂದೇ ಹಂತ ಹಂತವಾಗಿ ಮೆಲುಕು ಹಾಕ್ತಕ್ಕಂಥ ಪ್ರಯತ್ನವನ್ನ ಸೆಕೆಂಡ್ ಸ್ಟೇಜ್ ಅಲ್ಲಿ ಮಾಡ್ತೀವಿ. ಅಂಡ್ ಥರ್ಡ್ ಸ್ಟೇಜ್, ವೆರಿ ಗುಡ್ ಕಿರಣ್, ನಿಧಿಧ್ಯಾಸನ. ರೈಟ್, ಇನ್ ಸಿಂಪಲ್ ಸೆನ್ಸ್ ಮೆಡಿಟೇಷನ್ ಅಂತ ಹೇಳ್ಬೋದು ನಾವು. ಸೊ ತುಂಬಾ ಜನದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೆಡಿಟೇಷನ್ ಅಥವಾ ಧ್ಯಾನದ ಬಗ್ಗೆ ಬೇರೆ ರೀತಿಯಾದಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ನಮ್ಗೆ. ಇವಾಗ ಆನ್ಲೈನ್ ಮೂಲಕನೂ ಸುಮಾರು ವಿಷಯಗಳ ಮೂಲಕ ನಾವು ಬೇರೆ ಬೇರೆ ರೀತಿಯಾದಂತಹ ಪ್ರಾಸೆಸ್ ಆಫ್ ಮೆಡಿಟೇಷನ್ ಇದೆಲ್ಲ ನೋಡ್ತಾ ಇರ್ತೀವಿ. ಬಟ್ ಮೆಡಿಟೇಷನ್ ಕಾನ್ಸೆಪ್ಟ್ ಅಂತ ಬಂದ್ವಿ ಅಂತಂದ್ರೆ ವೆರಿ ಇಂಪಾರ್ಟೆಂಟ್, ಪ್ರಾಕ್ಟೀಸಿಂಗ್ ಆಫ್ ವಾಟ್ ವಿ ಅಂಡರ್ಸ್ಟುಡ್ ಅಂಡ್ ರಿಯಲೈಸ್ಡ್. ಸಿ 2 ಸ್ಟೆಪ್ಗಳು ಏನಿದೆ ಇನಿಷಿಯಲ್ ಲೆವೆಲ್ ಅಲ್ಲಿ ಬರ್ತಕ್ಕಂಥದ್ದು, ಶ್ರವಣ ಮನನದ ಮೂಲಕ ನಾವು ಮೆಲುಕು ಹಾಕ್ತಿವಿ ವಿಚಾರವನ್ನು, ಅದ್ರ ಮೂಲಕ ನಾವು ರಿಯಲೈಸ್ ಮಾಡ್ಕೊಳ್ತೀವಿ, ಎಸ್ ದಿಸ್ ಮೇಕ್ ಸೆನ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ಆದ್ಮೇಲೆ ಪ್ರಾಕ್ಟೀಸ್ ಮಾಡ್ಬೇಕು ತಾನೆ. ದಟ್ ಪ್ರಾಕ್ಟೀಸಿಂಗ್ ಆಫ್ ದ ನಾಲೆಜ್, ಆ ನಾಲೆಜ್ ಅನ್ನ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಒಂದು ಕ್ರಿಯೆಯನ್ನ ಧ್ಯಾನ ಅಥವಾ ಮೆಡಿಟೇಷನ್ ಅಂತ ನಾವು ಹೇಳ್ಬೋದು. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಮಾತಾಡಕ್ ಹೋಗ್ತಾ ಇದೀವಿ. ದೇರ್ ಇಸ್ ಅ ಕಾಂಟೆಕ್ಸ್ಟ್, ಅದನ್ನ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ವೆರಿ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಮೈಂಡ್ ನಾನಲ್ಲ ಅಥವಾ ದೇಹನೂ ನಾನಲ್ಲ, ಒಂದು ಆತ್ಮದ ಸ್ವರೂಪದಾಗಿ ನಾನು ನಿಂತ್ಕೊಂಡಿದ್ದೀನಿ. ಈ ಒಂದು ಪರಿಸ್ಥಿತಿಯಲ್ಲಿ
ವಾಟ್ ಟು ಡೂ ವಿತ್ ಇಟ್. ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕಪ್ಪ ಈ ಜೀವನ ಜೊತೆ ಅಂತಕ್ಕಂಥ ಪ್ರಶ್ನೆ ಒಂದ್ ಕಡೆಗಾದ್ರೆ, ಇನ್ನೊಂದು ಕಡೆಯಿಂದ ಅರ್ಜುನ ಆಸ್ಕ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. 5th ಚಾಪ್ಟರ್ ಹತ್ತತ್ರ ಬಂದಾದ್ಮೇಲೆ ಈ ಒಂದು ಪರ್ಟಿಕ್ಯುಲರ್ ಪ್ರಶ್ನೆ ಬರುತ್ತೆ. ನೀನ್ ಹೇಳಿರೋದೆಲ್ಲ ಅರ್ಥ ಆಯ್ತಪ್ಪ ನನ್ಗೆ, ಅಥವಾ ನೀನ್ ಹೇಳ್ತಾ ಇರೋದೆಲ್ಲ ನನ್ಗೆ ರಿಲೇಟ್ ಮಾಡಕ್ ಆಗ್ತಿದೆ, ಬಟ್ ಹೇಗ್ ಪ್ರಾಕ್ಟೀಸ್ ಮಾಡೋದು ಇದನ್ನ? ಐ ಕೆನಾಟ್ ಕಂಟ್ರೋಲ್ ದ ಮೈಂಡ್, ಅಥವಾ ಈ ಮೈಂಡ್ ಅನ್ನ ಹಿಡಿಯಕ್ ಆಗ್ತಿಲ್ಲ, ತುಂಬಾನೇ ಪವರ್ಫುಲ್ ಇದೆ, ನಾನು ಏನ್ ಡಿಸಿಷನ್ ತಗೊಳಕ್ ಹೋದ್ರು ಅದು ಆಪೋಸಿಟ್ ಆಗಿನೇ ಒಂದು ವ್ಯವಹಾರಗಳು ನಡೀತಾ ಇರ್ತಕ್ಕಂಥದ್ದು. ಇದನ್ನ ಹೇಗ್ ಕಂಟ್ರೋಲ್ ಮಾಡ್ಬೇಕು, ಅಥವಾ ಇದನ್ನ ಯಾವ ರೀತಿಯಾಗಿ ನಾವು ಮ್ಯಾನೇಜ್ ಮಾಡಬೇಕು? ಎಷ್ಟು ಜನಕ್ಕೆ ಅನ್ಸುತ್ತೆ ಬೈ ದ ವೇ ಹ್ಯಾಂಡ್ಲಿಂಗ್ ಮೈಂಡ್ ಅಥವಾ ನಮ್ಮ ಯೋಚನೆಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅಥವಾ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಸ್ವಲ್ಪ ಡಿಫಿಕಲ್ಟ್ ಅಂತ ಎಷ್ಟು ಜನಕ್ಕೆ ಅನ್ಸುತ್ತೆ? ಫಸ್ಟ್ ದಟ್ ಈಸ್ ದ ಕ್ವಶನ್. ಅರ್ಜುನ ಒಬಿಡಿಯಂಟ್ ಸ್ಟೂಡೆಂಟ್ಸ್ ಬೇಸಿಕಲಿ ಕೇಳಿಸ್ಕೊಂಡು ಅದಕ್ಕೆ ತಕ್ಕ ಹಾಗೆ ನಮ್ಮ ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ಪ್ರಶ್ನೆಯನ್ನ ಕೇಳ್ತಕ್ಕಂಥದ್ದು ಅರ್ಜುನ ಇಲ್ಲಿ. ಹೌ ಟು ಹ್ಯಾಂಡಲ್ ದ ಮೈಂಡ್, ಅಥವಾ ಯಾವ ರೀತಿ ವಿಚಾರಗಳನ್ನ ಪ್ರಾಕ್ಟೀಸ್ ಮಾಡಬೇಕು ನನ್ನ ಜೀವನದಲ್ಲಿ, ಮೈಂಡ್ ಬಿಡ್ತಿಲ್ಲ ನನಗೆ, ಏನ್ ಮಾಡ್ಲಿ ನಾನು, ಮೈಂಡ್ ಇಸ್ ಸೋ ಪವರ್ಫುಲ್ ಅಂತಕ್ಕಂಥ ಪ್ರಶ್ನೆ ಕೊಟ್ಟುತ್ತೆ ಈ ಒಂದು ವಿಚಾರದಲ್ಲಿ. ಅಲ್ಲಿಂದ 6th ಚಾಪ್ಟರ್ಗೆ ಸ್ಲೈಡ್ ಆಗುತ್ತೆ, ಅಥವಾ 6th ಚಾಪ್ಟರ್ಗೆ ನಾವು ಮೂವ್ ಆಗ್ತೀವಿ. ಆ ಒಂದು ಚಾಪ್ಟರ್ ಅಲ್ಲಿ ಇರ್ತಕ್ಕಂತಹ ಸಾರಾಂಶಗಳು ಹಾಗೆ ಪ್ರಾಕ್ಟಿಕಲ್ ಲೆವೆಲ್, ಈ ಒಂದೇನು 5 ಚಾಪ್ಟರ್ಗಳಲ್ಲಿ ಮಾತಾಡಿರ್ತಕ್ಕಂತಹ ನಾಲೆಜ್ ಏನಿದೆಯೋ ಅದನ್ನ ಪ್ರಾಕ್ಟೀಸ್ ಯಾವ ರೀತಿ ಮಾಡಬೇಕು, ಇದ್ರ ಹಿಂದೆ ಇರತಕ್ಕಂತಹ ಲಾಜಿಕ್ಸ್ ಗಳೇನು, ವಿತ್ ಹೆಲ್ಪ್ ಆಫ್ 6th ಚಾಪ್ಟರ್ ಇವತ್ತಿನ ಒಂದು ಸೆಷನ್ ಮೂಲಕ ನಾವು ಅರ್ಥ ಮಾಡ್ಕೊಳಕ್ ಹೋಗ್ತಾ ಇದೀವಿ. ತುಂಬಾ ಮುಖ್ಯವಾದಂತಹ ಒಂದು ಸೆಷನ್. ಸೊ ಈ ಸೆಷನ್ಗೆ ನಮ್ಗೆ ಹೆಲ್ಪ್ ಮಾಡಕ್ಕೆ ವಿನಯ್ ಸರ್ ನಮ್ಮ ಜೊತೆಗಿದ್ದಾರೆ. ಸೊ ಅವರು ಓವರ್ ಆಲ್ ವಿಚಾರಗಳು ಏನಿದೆಯೋ 6th ಚಾಪ್ಟರ್ ಇರ್ತಕ್ಕಂತಹ ಸಮರಿಯನ್ನ ಮಾತಾಡ್ತಾರೆ ಫಸ್ಟ್ ಲೆವೆಲ್. ಅಂಡ್ ಸೆಕೆಂಡ್ ಸ್ಟೇಜ್ ಅಲ್ಲಿ Q&A ಗಳಿರುತ್ತೆ. ಅಲ್ಲಿ ನೀವು ಯಾವುದೇ ಅಂತ ಕ್ವಶನ್ಸ್ ಗಳು ಅಥವಾ ಪ್ರಶ್ನೆಗಳಿದ್ರು ಕೂಡ ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು ಅಥವಾ ಇವತ್ತು ಮಾತಾಡಿರ್ತಕ್ಕಂತಹ ಪ್ರಶ್ನೆಗಳೇನಿದೆಯೋ ಅದ್ರ ಬಗ್ಗೆ ನೀವು ಕ್ಲಾರಿಟಿನ ತಗೊಂಡು ಮುಂದೆ ಹೋಗ್ಬೋದು. ಸೊ ಲೆಟ್ಸ್ ವೆಲ್ಕಮ್ ವಿನಯ್ ಕುಮಾರ್ ಸರ್. ನಮಸ್ಕಾರ ನಟರಾಜ್, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಟಾಪಿಕ್ನ ಬಗ್ಗೆ ನಾವು ಇದಕ್ ಮುಂಚೆನೂ ಮಾತಾಡ್ಕೊಂಡಿದ್ವಿ. ದ ಕ್ವಶನ್ ನಿಮ್ಗೆ ಸ್ಲೈಡ್ ನ ಮೇಲೆ ಕಾಣ್ತಾ ಇರೋದು, ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್ ಹೋಲ್ ಲೈಫ್ ಅನ್ಬಿಟ್ಟು ಅಂತ. ಸೊ ಇದ್ರ ಬಗ್ಗೆ ನಾವು ಹಿಂದಿನ ಸೆಷನ್ಗಳಲ್ಲೂ ಕೂಡ ಮಾತಾಡ್ಕೊಂಡಿದ್ವಿ, ಮತ್ತು ಇವತ್ತಿನ ಏನು ಮಾತುಕತೆ ನಾವು ಮಾಡ್ತೀವಿ ಇದ್ರ ಬಗ್ಗೆನೆ ನಾವು ಮುಂದಕ್ಕೆ ಹೇಳ್ತಾ ಹೋಗ್ತೀವಿ. ವಾಟ್ ಈಸ್ ದ ಹೋಲ್ ಪರ್ಪಸ್ ಆಫ್ ದಿಸ್ ಲೈಫ್ ಅನ್ನೋದ್ರ ಬಗ್ಗೆ, ಏನು ನಮ್ಗೆ ಏನ್ ಅಚೀವ್ ಮಾಡ್ಬೇಕು ಅಂತ ಹೊರಟಿದೀವಲ್ಲ ಅದನ್ನ ಯಾವ ರೀತಿಯಾಗಿ ಅಚೀವ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮುಂದೆ ಮಾತಾಡ್ತಾ ಹೋಗೋಣ ಈ ಸೆಷನ್ನಲ್ಲಿ. ಸೊ ಈಗ ಸ್ಕ್ರೀನ್ ಮೇಲೆ ಇರೋ ರೀತಿನಲ್ಲೇನೆ ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್ ಲೈಫ್ ಅನ್ನೋದ್ರ ಬಗ್ಗೆ ಐ ಥಿಂಕ್ ಇದಕ್ ಮುಂಚೆನೆ ಸ್ಲೈಡ್ ನಲ್ಲಿ ಕಾಣಿಸಿದ ರೀತಿನಲ್ಲಿ ಇಲ್ಲಿ ಹೇಳಿರೋ ಹಂಗೇನೆ, ಇಟ್ಸ್ ದ ಫ್ರೀಡಿಂಗ್ ಫ್ರಮ್ ಸಫರಿಂಗ್. ಇದು ನಮ್ಮ ಹೋಲ್ ಲೈಫಿನ ಮುಖ್ಯ ಧ್ಯೇಯ ಅಂತ ಹೇಳಬಹುದು. ಎಷ್ಟು ಜನಕ್ಕೆ ಇದು ಕರೆಕ್ಟ್ ಅಂತ ಅನ್ಸುತ್ತೆ? ನೀವು ಬೇರೆ ರೀತಿಯಾದ ಯಾವುದೇ ಆಲೋಚನೆಗಳನ್ನ ಇಟ್ಕೊಂಡಿರ್ಬೋದು, ಅಂದ್ರೆ ನಾನು ವಿದ್ಯೆ ಸಂಪಾದನೆ ಮಾಡ್ತೀನಿ ಅನ್ನೋದಾಗ್ಲಿ, ಹಣ ಸಂಪಾದನೆ ಮಾಡ್ತೀನಿ ಅನ್ನೋದಾಗ್ಲಿ, ಯಾವುದೇ ರೀತಿಯಾಗಿ ಇಟ್ಕೊಂಡಿದ್ರು ಫೈನಲಿ ನಮಗೆ ಎಂಡ್ ಆಫ್ ದ ಡೇ ಎಲ್ಲದನ್ನು ಕನ್ವರ್ಜ್ ಮಾಡಿ ನೋಡಿದ್ರೆ ನಮಗೆ ಸಿಗುವಂತ ಇದು ಏನು ಪಾಯಿಂಟ್, ಇಟ್ ಈಸ್ ಫ್ರೀಡಮ್ ಫ್ರಮ್ ಸಫರಿಂಗ್. ನಾವು ನಮ್ಮ ಹೋಲ್ ಲೈಫಿನಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಿದೀವಿ, ದಟ್ ಈಸ್ ಫ್ರೀಡಮ್ ಫ್ರಮ್ ಸಫರಿಂಗ್. ನಮ್ಮ ಕಷ್ಟಗಳು ಏನಿದೆ, ನಮ್ಮ ತೊಂದರೆಗಳು ಏನಿದೆ, ಅವುಗಳಿಂದ ನಾವು ಫ್ರೀ ಆಗ್ಬೇಕು ಅನ್ನೋದು, ಅಥವಾ ನೆಮ್ಮದಿಯಿಂದ ಇರಬೇಕು ಅನ್ಕೊಳ್ಳುವಂಥದ್ದು. ಎಷ್ಟು ಜನಕ್ಕೆ ಈ ಪಾಯಿಂಟ್ ಕರೆಕ್ಟ್ ಅಂತ ಅನ್ಸುತ್ತೆ? ಮಿಕ್ಕಿದ್ ಯಾವುದೇ ನಿಮ್ಮ ಇಂಡಿವಿಜುವಲ್ ಜೀವನಗಳಲ್ಲಿ ಯಾವುದೇ ರೀತಿಯಾದ ಪರ್ಪಸ್ ಇಟ್ಕೊಂಡಿರ್ಬೋದು, ಆದ್ರೆ ಫೈನಲಿ ಎಂಡ್ ಆಫ್ ದ ಡೇ ಒಂದು ಲೈನ್ ನಲ್ಲಿ ನೀವು ಹೇಳಿ ಅನ್ನೋ ತರ ಆದ್ರೆ, ನನ್ನ ಜೀವನದಲ್ಲಿ ನನಗೆ ಕಷ್ಟಗಳು ಯಾವುದು ಇಲ್ಲದೆ ನೆಮ್ಮದಿಯಿಂದ ಇರುವಂತದ್ದು ನನಗೆ ಇಂಪಾರ್ಟೆಂಟ್ ಅನ್ನೋದು ಎಲ್ಲರಿಗೂ ಅನ್ಸುತ್ತೆ ಅಲ್ವಾ? ಓಕೆ, ಸೊ ಈ ಒಂದು ಪಾಯಿಂಟಿನ ಬಗ್ಗೆ ನಾವು ಇದಕ್ಕೆ ಮುಂಚಿನ ಸೆಷನ್ಗಳಲ್ಲೂ ಕೂಡ ಮಾತಾಡ್ಕೊಂಡಿದ್ವಿ. ಯಾವ್ಯಾವ ರೀತಿನಲ್ಲಿ ಇದ್ ಮಾಡ್ಬೋದು ನಾವು. ಒಂದು ಜ್ಞಾನ ಇದ್ರ ಬಗ್ಗೆ ಆಗ್ಲಿ, ಜ್ಞಾನ ಯೋಗದ ಬಗ್ಗೆ ಆಗ್ಲಿ ಮಾತಾಡ್ಕೊಂಡಾಗ, ಮತ್ತು ನಿಷ್ಕಾಮ ಕರ್ಮ ಯೋಗದ ಬಗ್ಗೆ ಮಾತಾಡಿದಾಗ, ಅಥವಾ ಚಾಪ್ಟರ್ 4-5 ನಟರಾಜ್ ಅವರು ಕವರ್ ಮಾಡಿರುವಂತಹ ಟಾಪಿಕ್ ಗಳ ಮೂಲಕ ಆಗ್ಲಿ, ಯಾವ ರೀತಿಯಾಗಿ ಇದರ ಕಡೆ ಮುನ್ನಡಿಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ಕೊಂಡಿದ್ವಿ. ಆದ್ರೆ ಈಗ ಇದರ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಯಾವ ರೀತಿ ಬರ್ತಾ ಹೋಗುತ್ತೆ ಅದನ್ನ ನೋಡ್ತಾ ಹೋಗೋಣ. ಇದು ಮೇನ್ ಪ್ರಶ್ನೆ ಆಗುತ್ತೆ ನಮ್ಗೆ, ಹೌ ಟು ಅಟೈನ್ ಫ್ರೀಡಮ್ ಅನ್ನೋದು. ನಮಗೆ ಏನು ನೆಮ್ಮದಿ ಅನ್ನೋದು ಏನು ಬೇಕಾಗಿದೆಯಲ್ಲ ಅದನ್ನ ಯಾವ ರೀತಿಯಾಗಿ ಅಚೀವ್ ಮಾಡಬಹುದು, ಯಾವ ರೀತಿಯಾಗಿ ನಮ್ಮ ಈಗ ಇಲ್ಲಿ ತನಕ ಕೇಳಿರುವಂತಹ ವಿಧಾನಗಳಾಗ್ಲಿ ಅವುಗಳ ಮೂಲಕ ನೀವು ಒಂದು ಸಮ್ಮರಿ ರೀತಿಯಲ್ಲಿ ಒಂದು ಲೈನ್ ನಲ್ಲಿ ಆನ್ಸರ್ ಮಾಡ್ತೀರಿ ಅನ್ನೋ ತರ ಆದ್ರೆ, ಈ ಒಂದು ಪ್ರಶ್ನೆಗೆ ಏನು ಉತ್ತರ ಅಂತ ಕಂಡುಕೊಂಡಿದ್ದೀರಿ ಇಲ್ಲಿಯ ತನಕ? ಥಿಯರಿಯಾಗಿ ಓದಿದ್ವಿ ಇಲ್ಲಿಯ ತನಕ, ಅಂದ್ರೆ ಜ್ಞಾನದ ಮೂಲಕ ಯಾವ ರೀತಿ. ಈಗ ಜ್ಞಾನದ ವಿಧಾನ ಬಂದಾಗ ನಾವು ಅಬ್ಸರ್ವರ್ ಮತ್ತೆ ಅಬ್ಸರ್ವ್ಡ್ ಇವುಗಳ ಬಗ್ಗೆ ಆಗ್ಲಿ, ಆಬ್ಜೆಕ್ಟ್ ಸಬ್ಜೆಕ್ಟ್ ಅನ್ನೋದ್ರ ಬಗ್ಗೆ ಆಗ್ಲಿ ಈ ರೀತಿ ಮಾತಾಡ್ಕೊಂಡ್ವಿ. ಮತ್ತೆ ಅವಸ್ಥಾತ್ರಯ ಮೀಮಾಂಸೆ ಅಂತ ಏನ್ ಅನ್ಕೊಂಡಿದ್ವಿ ನಾವು, ಎದ್ದಿರುವ ಸ್ಥಿತಿ, ನಿದ್ರಾ ಸ್ಥಿತಿ, ಡೀಪ್ ಸ್ಲೀಪ್, ಇವುಗಳ ಬಗ್ಗೆನೂ ಮಾತಾಡ್ಕೊಂಡು ಇವೆಲ್ಲದ್ರದ್ದು ಥಿಯರಿ ಓದ್ಕೊಂಡ್ವಿ.
ಮಾತಾಡ್ಕೊಂಡಿದ್ವಿ, ಯಾವ ರೀತಿಯಾಗಿ ಮಾಡೋದು ಅಂತ. ಮತ್ತು ಸ್ವಧರ್ಮ ಅನ್ನೋದರ ಕಾನ್ಸೆಪ್ಟ್ ಏನಾಗುತ್ತೆ, ಸ್ವಧರ್ಮವನ್ನ ಯಾವ ರೀತಿ ಪರಿಪಾಲಿಸ್ತಾ ಹೋಗ್ಬೋದು, ಬೇರೆ ಬೇರೆಯಾದ ಸಿಚುಯೇಷನ್ಗಳು ಬಂದಾಗ ನಮ್ಮ ಸ್ವಧರ್ಮವನ್ನ ಯಾವ ರೀತಿ ನಾವು ತಿಳ್ಕೋಬೇಕು, ಇವುಗಳ ಬಗ್ಗೆ ಎಲ್ಲರೂ ಮಾತಾಡಿದ್ವಿ. ಇದೆಲ್ಲ ಥಿಯರಿ ಆಯ್ತು. ಈಗ ನೆಕ್ಸ್ಟ್ ನಮಗೆ ನಾವು ಆ ದಾರಿಯಲ್ಲಿ ನಡಿತೀವಿ, ನಮಗೆ ಆ ರೀತಿಯಾಗಿ ನಡೀತಾ ಹೋಗಬೇಕು, ಆ ದಾರಿ ಕಡೆ ಹೋಗಬೇಕು ಅಂತ ಅನ್ನಿಸ್ದಾಗ ನಮ್ಮ ಕೈಯಲ್ಲಿ ಏನು ಇದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಜ್ಞಾನಕಾಂಡದ ಬಗ್ಗೆನೆ ನೋಡ್ತಾ ಹೋದಾಗ, ಒಂದು ದೃಗ್ದೃಶ್ಯ ವಿವೇಕದ ಬಗ್ಗೆ ನೋಡಿದಾಗ ನಾವು ಒಂದು ಇನ್ನರ್ ಎನರ್ಜಿ ಅಥವಾ ಆತ್ಮ ಅಂತ ಏನು ಕರೆದ್ವಿ ನಾವು, ಅದು ನಮ್ಮ ನಿಜ ರೂಪ ಅಂತ ಅನ್ಕೊಂಡು ಈ ಬಾಡಿ ಆಗ್ಲಿ ಮೈಂಡ್ ಆಗ್ಲಿ ನಾವಲ್ಲ ಅನ್ನೋದನ್ನ ತಿಳ್ಕೊಂಡಿದ್ದಾಗಿತ್ತು. ಆದ್ರೆ ನಾವು ಒಂದು ಫ್ರೀಡಮ್ಮಿನ ಕಡೆಗೆ ಅಥವಾ ನೆಮ್ಮದಿಯ ಕಡೆಗೆ ಹೋಗ್ಬೇಕು ಅಂದ್ರೆ ನಮ್ಮ ಕೈಯಲ್ಲಿರುವಂತಹ ಸಾಧನಗಳು, ಟೂಲ್ಸ್ ಅಂತ ಏನಂತೀವಿ, ಅದು ಯಾವುದು? ಇದೆರಡೇನೆ, ಹೌದಲ್ಲ? ಎಷ್ಟು ಜನಕ್ಕೆ ನನ್ನ ಕೈನಲ್ಲಿರುವಂತಹ ಕರೆಂಟ್ ಸಿಚುಯೇಷನ್ ನಲ್ಲಿ ನಾನು ಆಸ್ ಎನ್ ಎನರ್ಜಿ, ಒಂದು ನಿಜ ಸ್ವರೂಪದಿಂದ ನಾನು ಅದರ ಕಡೆಗೆ ಹೋಗಬೇಕು, ನಾನು ನೆಮ್ಮದಿಯಿಂದ ಇರಬೇಕು ಅಂದ್ರೆ ನನ್ನ ಕೈಲಿರುವಂತಹ ಸಾಧನಗಳು ದೇಹ ಮತ್ತು ಮನಸ್ಸು ಎರಡೇ ಅಂತ ಎಷ್ಟು ಜನಕ್ಕೆ ಅನ್ಸುತ್ತೆ? ಅಂದ್ರೆ ಇಲ್ಲಿ ಒಂದು ಆತ್ಮ ಅನ್ನುವ ರೀತಿಯಲ್ಲಿ ನಿಂತು ನೋಡಿದಾಗ ಒಂದು ಮೈಂಡ್ ಆಗ್ಲಿ ಬಾಡಿ ಅನ್ನೋದಾಗ್ಲಿ ಇದು ನಮ್ಮ ಕಂಟ್ರೋಲಿನಲ್ಲಿ ಇರುತ್ತೆ. ನಮ್ಮ ಮೈಂಡ್ ಅನ್ನ ನಾವು ಕಂಟ್ರೋಲ್ ಮಾಡಬಹುದು, ನಮ್ಮ ಬಾಡಿಯನ್ನ ನಾವು ಕಂಟ್ರೋಲ್ ಮಾಡಬಹುದೇ ಹೊರತು ಬೇರೆ ಇನ್ಯಾವುದು ನಮ್ಮ ಕಂಟ್ರೋಲ್ ನಲ್ಲಿ ಇರೋದಿಲ್ಲ, ಹೌದಲ್ವಾ? ಸೊ ಹಾಗಾಗಿ ಇದು ಎರಡೂನು ನಮ್ಮ ಕೈಯಲ್ಲಿರುವಂತಹ ಸಾಧನಗಳು ಅನ್ನೋದು ಎಷ್ಟು ಜನಕ್ಕೆ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಇದು. ಈಗ ನಮಗೆ ಹಾಗಾದ್ರೆ ಒಂದು ಫ್ರೀಡಮ್ ಅಥವಾ ನಾವು ನೆಮ್ಮದಿ ಅಂತ ಏನ್ ಕರಿತೀವಲ್ಲ, ಅದನ್ನ ಪಡ್ಕೊಳ್ಳಿಕ್ಕೆ ನಮ್ಮ ಕೈಯಲ್ಲಿರುವಂತಹ ಸಾಧನಗಳು ಈ ಬಾಡಿ ಮತ್ತು ಮೈಂಡ್, ಇದೆರಡೇ ಅಲ್ವಾ? ಸೊ ಈ ಫ್ರೀಡಮ್ ಅನ್ನೋದ್ರ ಬಗ್ಗೆ ನಾನು ಇನ್ನೊಂದು ಸ್ವಲ್ಪ ಮೇ ಬಿ ಒಂದು ಹೆಚ್ಚಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅನ್ಕೋತಿದ್ದೀನಿ ಇಲ್ಲಿ. ವೆನ್ ವಿ ಸೇ ಫ್ರೀಡಮ್ ಅಲ್ವಾ, ಇದು ನೆಮ್ಮದಿ ಅಂತ ನಾವು ಏನೋ ಕರಿತಾ ಇದೀವಿ. ಆದ್ರೆ ಇದು ಯಾವ ರೀತಿಯಾದ ನೆಮ್ಮದಿ? ಯಾವುದೋ ಒಂದು ಪದಾರ್ಥ ನನಗೆ ಸಿಕ್ಕದೆ ನಾನು ಆರಾಮಾಗಿರ್ತೀನಿ, ನಾನು ಸಂತೋಷವಾಗಿರ್ತೀನಿ, ಖುಷಿಯಾಗಿರ್ತೀನಿ, ಸುಖವಾಗಿರ್ತೀನಿ ಅನ್ನುವಂಥದ್ದಾಗತ್ತಲ್ಲ, ಅದು ನೆಮ್ಮದಿ ಅಂತ ಅನ್ನಿಸ್ಕೊಳ್ಳಲ್ಲ. ಯಾಕೆಂದ್ರೆ ಸುಖ ಇದ್ದ ಕಡೆ ದುಃಖನೂ ಬರುವಂತ ಸಾಧ್ಯತೆಗಳಿರುತ್ತೆ. ನಾನು ಖುಷಿಯಾಗಿದ್ದೀನಿ ಅಂದ್ರೆ ಯಾವ್ದೋ ದುಃಖವಾದಂತ ಸಂಗತಿ ಬಂತು ಅಂದ್ರೆ ಆ ಸುಖ ಅನ್ನೋದು ಹೋಗುತ್ತೆ, ದುಃಖ ಅನ್ನೋದು ಬರುತ್ತೆ, ಆ ರೀತಿಯಾಗಿ ಆಗುತ್ತೆ. ಆದ್ರೆ ನೆಮ್ಮದಿ ಅನ್ನೋದು ಏನಿದೆಯಲ್ಲ, ಅದು ನಾನು ಸುಖವಾಗಿದ್ದಾಗ್ಲೂ ನೆಮ್ಮದಿಯಿಂದ ಇರ್ಬೋದು, ದುಃಖದಲ್ಲಿದ್ದಾಗ್ಲೂ ನೆಮ್ಮದಿಯಿಂದ ಇರ್ಬೋದು. ಅದು ನನ್ನ ಒಂದು ವೈಯಕ್ತಿಕ ಆಲೋಚನೆಗಳ ಮೇಲೆ ಹೋಗುತ್ತೆ, ಹೌದಲ್ವಾ? ನೆಮ್ಮದಿ ಯಾವುದೋ ಒಂದು ವಸ್ತುವಿನಿಂದ ಬಂದಂತಹ ನೆಮ್ಮದಿ ಅಲ್ಲ. ಯಾವುದೇ ರೀತಿಯಾದ ಪರಿಸ್ಥಿತಿಯಲ್ಲೂ ಅಬ್ಸಲ್ಯೂಟ್ ಫ್ರೀಡಮ್ ಅಂತ ಏನ್ ಕರಿತೀವಲ್ಲ, ಅಂದ್ರೆ ಯಾವುದೇ ವಸ್ತುವಿಗೆ ಅಂಟಿಕೊಳ್ಳದಿರುವಂತಹ ನೆಮ್ಮದಿ, ನಾನು ಯಾವುದೇ ಪರಿಸ್ಥಿತಿಯಲ್ಲಾಗ್ಲಿ ನೆಮ್ಮದಿಯಾಗಿರ್ತೀನಿ ಅನ್ನುವಂತಹ ನೆಮ್ಮದಿಯನ್ನೇ ಫ್ರೀಡಮ್ ಅಂತ ಇಲ್ಲಿ ನಾವು ಕರಿತಾ ಇರೋದು. ಒಂದು ಹಂತದ ಡೀಟೇಲ್ಡ್ ಆಗಿ ನೋಡಿದ್ವಿ ಅಂದ್ರೆ ನಮ್ಮ ವೇದಗಳಲ್ಲಾಗ್ಲಿ ಇದ್ರಲ್ಲಾಗ್ಲಿ ಜೀವನ್ ಮೋಕ್ಷ ಅಂತ ಏನ್ ಕರಿತಾರಲ್ಲ, ಈಗ ಮೋಕ್ಷದ ಬಗ್ಗೆ ಮಾತುಕತೆ ಬಂದಾಗ ಬದುಕಿದ್ದಾಗಲೇ ಜೀವಿತಾವಧಿಯಲ್ಲೇ ಮೋಕ್ಷವನ್ನ ಪಡೆದಂತವ್ರು ಅಂತ ಏನಂತ ಹೇಳಿದ್ರ, ಅವ್ರದೆಲ್ಲ ಒಂದು ರೀತಿಯಾದ ನೆಮ್ಮದಿಯೇ ಅದು. ಯಾವುದೇ ರೀತಿಯಾದ ಪರಿಸ್ಥಿತಿ ಬರಲಿ, ಎಂಥದೇ ಆದಂತಹ ತೊಂದರೆಗಳಿರ್ಲಿ, ಸಂತೋಷ ಇರ್ಲಿ, ಯಾವುದ್ರ ಬಗ್ಗೆನೂ ಎಲ್ಲವನ್ನೂ ಒಂದೇ ರೀತಿಯಲ್ಲಿ ನೋಡ್ಕೊಂಡು ನೆಮ್ಮದಿಯಿಂದ ಇರೋದು ಏನೋ ಹೇಳ್ತಾರಲ್ಲ, ಅದನ್ನೇ ಜೀವನ್ ಮೋಕ್ಷ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ನಾವು ಫ್ರೀಡಮ್ ಅಂತ ಏನ್ ಕರಿತಾ ಇದೀವಲ್ಲ, ಅದು ಇಂತಹ ಒಂದು ನೆಮ್ಮದಿಯನ್ನ ಪಡ್ಕೊಳ್ಳುವಂತಹ ಪ್ರಯತ್ನ. ಈ ನೆಮ್ಮದಿಯನ್ನ ನಮಗ್ ಪಡ್ಕೋಬೇಕಂದ್ರೆ ನಮ್ಮ ಕೈನಲ್ಲಿ ಬೇರೆ ಯಾವುದೇ ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಟೈಮ್ ಇದೆ, ಅದು ಇದೆ, ಇದು ಇದೆ ಅಂತ ಎಲ್ಲ ನಾವು ಹೇಳ್ಕೊತಾ ಹೋಗ್ಬೋದು. ಆದರೆ ಎಂಡ್ ಆಫ್ ದ ಡೇ ನಮ್ಮ ಕೈಗೆ ಎಟುಕುವಂತಹ ಸಾಧನಗಳು ಸಿಗೋದು ಬಾಡಿ ಮತ್ತು ಮೈಂಡ್, ಇದೆರಡೇನೆ, ಹೌದಲ್ಲ? ಸೊ ಈಗ ಬರುವಂತ ನೆಕ್ಸ್ಟ್ ಬಿಗ್ ಕ್ವಶನ್, ಯಾವ ರೀತಿಯಾಗಿ ಇವುಗಳನ್ನ ಬಳಸ್ಕೊಂಡು ನಾವು ನೆಮ್ಮದಿಯನ್ನ ಪಡ್ಕೋಬಹುದು? ಈಗ ಎಲ್ಲರಿಗೂ ಈ ಪಾಯಿಂಟ್ ಅಂತೂ ಕ್ಲಿಯರ್ ಆಯ್ತು. ನಮ್ಮ ಬಾಡಿ ಮತ್ತೆ ನಮ್ಮ ಮೈಂಡ್ ಇವೆರಡನ್ನು ಬಳಸಿಕೊಂಡು ನಾವು ನೆಮ್ಮದಿಯ ಸ್ಥಿತಿಯ ಕಡೆಗೆ ಹೋಗ್ಬೋದು, ಅಥವಾ ಜೀವನ್ ಮೋಕ್ಷದ ಕಡೆಗೆ ಅಂತಾಗ್ಲಿ, ಅಥವಾ ಫ್ರೀಡಮ್ ಅಂತ ಏನ್ ಕರಿತೀವಿ ಇದರ ಕಡೆಗೆ ನೆಮ್ಮದಿಯಾಗಿ ಇರಲಿಕ್ಕೆ ಸಾಧ್ಯ ಇದೆ. ಆದ್ರೆ ಬಾಡಿ ನಾನಲ್ಲ, ಮೈಂಡ್ ನಾನಲ್ಲ ಅನ್ನೋದನ್ನ ಇದನ್ನ ಹಿಂದಿನ ಡಿಸ್ಕಷನ್ಗಳಲ್ಲೇ ನೋಡಿದ್ವಿ. ಸೊ ಅವೆರಡರನ್ನು ನಾವು ಸಾಧನಗಳಾಗಿ, ಟೂಲ್ಸ್ ಆಗಿ ಬಳಸ್ಕೊಂಡು ಈ ನೆಮ್ಮದಿಯ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಈಗ ತಿಳ್ಕೊಂಡ್ವಿ. ಆದರೆ ಯಾವ ರೀತಿಯಾಗಿ ಬಳಸ್ಕೋಬಹುದು? ದಿಸ್ ವಾಸ್ ಎಕ್ಸಾಕ್ಟ್ ದ ಕ್ವಶನ್ ದಟ್ ಅರ್ಜುನ ಹ್ಯಾಡ್. ಅರ್ಜುನನಿಗೆ 5ನೇ ಚಾಪ್ಟರ್ ಮುಗಿಯುವ ಟೈಮ್ ನಲ್ಲಿ ಅವನಿಗೆ ಬರುವ ಸಮಸ್ಯೆ ಇದೆ. ಆಯ್ತಪ್ಪ, ನೀನು ಹೇಳಿದ್ದು, ಕೃಷ್ಣ ಹೇಳಿದ್ದು ಅರ್ಜುನ ಎಲ್ಲ ಕೇಳಿಸ್ಕೊತಾನೆ. ಆಯ್ತು, ನೀನು ಹೇಳಿದ ಬಗ್ಗೆ ನನಗೆ ಅರ್ಥ ಆಯ್ತು, ಕರ್ಮಯೋಗದ ಬಗ್ಗೆ ಅರ್ಥ ಆಯ್ತು, ಮತ್ತೆ ಸಾಂಖ್ಯ ಯೋಗದ ಬಗ್ಗೆ ಹೇಳಿದ ಅರ್ಥ ಆಯ್ತು, ನಾನು ಆತ್ಮ ದೇಹ ಮನಸ್ಸು ಅಲ್ಲ ಅನ್ನೋದು ನನಗೆ ಅರ್ಥ ಆಯ್ತು, ಯಾವ ರೀತಿಯಾಗಿ ನಿಷ್ಕಾಮ ಕರ್ಮ ಮಾಡ್ಬೇಕು, ಸ್ವಧರ್ಮವನ್ನ ಪರಿಪಾಲಿಸಬೇಕು, ಇವೆಲ್ಲವೂ ತಿಳಿಯಿತು, ಎಲ್ಲವೂ ಕರೆಕ್ಟ್. ಆದ್ರೆ ಈ ಮನಸ್ಸನ್ನೋದು ಇದೆಯಲ್ಲ,
ಅದು ಬಹಳ ಆ ಚಂಚಲವಾಗಿರುತ್ತೆ. ಏನಂದ್ರೆ ಒಂದ್ ಕಡೆ ನಿಲ್ಲುವಂತಹದಲ್ಲ ಅದು. ನಾವು ಒಂದು ಕ್ಷಣ ಒಂದು 10 ನಿಮಿಷ ಒಂದ್ ಕಡೆ ಬೇಕಿದ್ರೆ ಕೂತ್ಕೊಂಡ್ಬಿಡ್ತೀವಿ. ಆದ್ರೆ ಒಂದು 10 ನಿಮಿಷ ಒಂದೇ ವಿಷಯದ ಬಗ್ಗೆ ಆಲೋಚನೆ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ನಮ್ಗೆಲ್ಲ. ಸೊ ಈ ಮನಸ್ಸು ಅನ್ನೋದು ದೇಹಕ್ಕಿಂತಲೂ ಬಹಳ ಚಂಚಲವಾಗಿರುವಂತಹ ಒಂದು ಇದು. ಸೊ ಹಾಗಾಗಿ ಅರ್ಜುನನಿಗೂ ಇದೇ ರೀತಿಯಾದ ಪ್ರಶ್ನೆ ಬರುತ್ತೆ ಅವನಿಗೆ. ನಾನು ಯಾವ ರೀತಿಯಾಗಿ ನನ್ನ ದೇಹ ಮತ್ತು ನನ್ನ ಮನಸ್ಸನ್ನ ಯಾವ ರೀತಿಯಲ್ಲಿ ನಾನು ಕಂಟ್ರೋಲ್ ಮಾಡ್ಕೋಬಹುದು ಅನ್ನುವಂತಹ ಪ್ರಶ್ನೆ ಅರ್ಜುನನಿಗೆ ಬರುತ್ತೆ. ಸೊ ಇಲ್ಲಿ 2 ಆಸ್ಪೆಕ್ಟ್ ಇದೆ. ಒಂದು ನಮ್ಮ ದೇಹ, ಇನ್ನೊಂದು ನಮ್ಮ ಮನಸ್ಸು. ಈ ಎರಡರನ್ನು ಯಾವ ರೀತಿಯಾಗಿ ನಾವು ಕಂಟ್ರೋಲ್ ಮಾಡ್ಕೊಳ್ಳಬಹುದು, ಯಾವ ರೀತಿಯಾಗಿ ಇವುಗಳನ್ನ ಕಂಟ್ರೋಲ್ ಮಾಡುವುದರ ಮೂಲಕ ನಾವು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಚಾಪ್ಟರ್ ಅಲ್ಲಿ ಮತ್ತೆ ಮುಂದೆ ಬರುವಂತಹ 1-2 ಚಾಪ್ಟರ್ಗಳಲ್ಲಿ ನೋಡ್ತಾ ಹೋಗೋಣವಂತೆ. ಸೊ ಈಗ ಮೊದಲನೇ ಪ್ರಶ್ನೆ ಇಲ್ಲಿ, ಹೌ ಟು ಕಂಟ್ರೋಲ್ ಬಾಡಿ. ನಮ್ಮ ದೇಹವನ್ನ ಯಾವ ರೀತಿಯಾಗಿ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಆಹಾರವನ್ನ ಸ್ವೀಕಾರ ಮಾಡೋದಾಗ್ಲಿ, ಒಂದು ನಮ್ಮ ದೇಹವನ್ನ ದಷ್ಟಪುಷ್ಟವಾಗಿ ಇಟ್ಕೊಳ್ಳೋದು ಅಂತ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಂದ್ರೆ, ಯಾವುದೇ ರೀತಿಯಾದ ರೋಗಗಳು ಇದು ಬರದೇ ಇರೋ ರೀತಿಯಲ್ಲಿ ಯಾವ ರೀತಿಯಾಗಿ ದೇಹವನ್ನ ನೋಡ್ಕೋಬೇಕು ನಾವು, ಅದಕ್ಕೆ ಬೇಕಾದಂತಹ ಧರ್ಮವನ್ನ ನಾವು ಮಾಡ್ಬೇಕು. ಹಾಗಾಗಿ ಬಾಡಿನ ಕಂಟ್ರೋಲ್ ಮಾಡೋದು, ಈಗ ಒಂದು ಯೋಗಾಭ್ಯಾಸ ಮಾಡೋದಾಗ್ಲಿ ಅಥವಾ ಎಕ್ಸರ್ಸೈಸ್ ಮಾಡೋದಾಗ್ಲಿ, ಜಿಮ್ಗೆ ಹೋಗೋರು ಇರ್ತಾರೆ. ಈ ರೀತಿಯಾಗಿ ದೇಹಕ್ಕೆ ಏನು ಅದು ದೇಹ ದೃಢವಾಗಿರ್ಲಿಕ್ಕೆ ಏನೇನೆಲ್ಲ ಮಾಡ್ಬೇಕು, ಒಳ್ಳೆಯ ಆಹಾರ, ಒಳ್ಳೆ ವ್ಯಾಯಾಮ ಏನ್ ಮಾಡ್ಬೇಕು ಅದನ್ನು ಮಾಡೋದ್ರಿಂದ ದೇಹವನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮತ್ತು ಅದನ್ನ ಮಾಡೋದು ಒಂದು ಹಂತದಲ್ಲಿ ಸುಲಭ ಕೂಡ. ಅಂದ್ರೆ ಮನಸ್ಸಿಗೆ ಕಂಪೇರ್ ಮಾಡಿದ್ರೆ ನಾವು ದೇಹವನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋದು ಒಂದು ರೀತಿಯಾದ ಸುಲಭದ ವಿಚಾರವೇ, ಹೌದಲ್ವಾ? ಈಗ ನೆಕ್ಸ್ಟ್ ಬರುವಂತಹ ಪ್ರಶ್ನೆ ನಮಗೆ, ನಮ್ಮ ಮೈಂಡ್, ನಮ್ಮ ಮನಸ್ಸು ಏನಿದೆಯಲ್ಲ, ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋದು ಯಾವ ರೀತಿ? ಇದು ಬಹಳ ಕಷ್ಟಕರವಾದ ವಿಷಯ ಅಲ್ವಾ? ಎಷ್ಟು ಜನಕ್ಕೆ ನೀವು ಯಾವುದೋ ಒಂದು ವಿಷಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ರು ಕೂಡ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗಳು ಎಲ್ಲೆಲ್ಲೋ ಊರೆಲ್ಲ ಸುತ್ತಕ್ ಹೋಗ್ತಿದೆ ಅನ್ನೋಂತಹ ಪರಿಸ್ಥಿತಿಗಳು ಎಷ್ಟು ಜನಕ್ಕೆ ಆಗಿದೆ ಇಲ್ಲಿ ತನಕ? ಎಷ್ಟು ಜನಕ್ಕೆ ನಿಮ್ಮ ಮೈಂಡ್ ನ ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಅಂತ ನೀವು ಪ್ರಯತ್ನ ಮಾಡ್ತಿದ್ರು, ಯಾವುದೋ ಒಂದು ವಿಷಯದ ಬಗ್ಗೆ ನೀವು ಗಮನ ಹರಿಸ್ಬೇಕು ಅಂತ ಹೋಗ್ತಿರ್ತೀರಿ, ಆದ್ರೆ ಆಲೋಚನೆಗಳ ಆ ಕಡೆ ಇರೋದೇ ಇಲ್ಲ, ಎಲ್ಲಾ ಕಡೆ ಓಡಾಡ್ತಾ ಇರುತ್ತೆ. ಎಷ್ಟು ಜನಕ್ಕೆ ಈ ರೀತಿಯಾದ ಪರಿಸ್ಥಿತಿಗಳು ಬಂದಿದೆ? ಅದೇ ಪ್ರತಿಯೊಬ್ಬರಿಗೂ ಆ ಒಂದು ಸಿಚುಯೇಷನ್ ನಮಗ್ ಆಗ್ತಾನೆ ಇರುತ್ತೆ. ಪ್ರತಿ ದಿನವೂ ಆ ರೀತಿಯಾದ ಒಂದು ಸಂದರ್ಭಗಳು ಒದಗಿ ಬರ್ತಾನೆ ಇರುತ್ತೆ. ನಾವು ಏನೋ ಒಂದು ಆಲೋಚನೆ ಮಾಡ್ಬೇಕು ಅಂತ ಹೋಗ್ತಾ ಇರ್ತೀವಿ, ಆದ್ರೆ ನಮ್ಮ ಮನಸ್ಸು ಅಲ್ಲಿ ನಿಲ್ಲೋದಿಲ್ಲ. ಮೇ ಬಿ ಒಂದ್ ಸ್ವಲ್ಪ ಹೊತ್ತು ತಡೀಲಿಕ್ಕೆ ಆಗ್ತಿರುತ್ತೇನೋ, ಇಮಿಡಿಯೇಟ್ ಆಗಿ ಇನ್ಯಾವುದೋ ಆಲೋಚನೆ ಬರುತ್ತೆ, ಅಥವಾ ಇನ್ಯಾರೋ ಕರೀತಾರೆ, ಇನ್ಯಾವುದೋ ಮಾತುಕತೆ ಆಗ್ತಿರುತ್ತೆ, ಇಮಿಡಿಯೇಟ್ ಆಗಿ ಮನಸ್ಸು ಆ ಕಡೆಗೆ ಹೊರಟೋಗುತ್ತೆ. ಬಹಳ ಚಂಚಲವಾಗಿರುತ್ತೆ. ಈ ಮನಸ್ಸನ್ನ ಕಂಟ್ರೋಲ್ ಮಾಡೋದು ಏನಿದೆಯಲ್ಲ, ಅದು ಎಲ್ಲದಕ್ಕಿಂತ ಬಹಳ ಕಷ್ಟ ಮತ್ತೆ ಇಂಪಾರ್ಟೆಂಟ್, ಅಷ್ಟೇ ಮುಖ್ಯ ಕೂಡ ಆಗ್ತಾ ಹೋಗುತ್ತೆ. ನಾವು ಈ ನೆಮ್ಮದಿಯನ್ನ ಅಚೀವ್ ಮಾಡ್ಲಿಕ್ಕೆ ಏನು ಬೇಕಾಗಿದೆಯಲ್ಲ, ಅದು ಮುಖ್ಯವಾಗಿ ನಾವು ಮಾಡ್ಬೇಕಾಗಿರೋದು ನಮ್ಮ ದೇಹ ಮತ್ತು ಮನಸ್ಸನ್ನ ಕಂಟ್ರೋಲ್ ಮಾಡಿಕೊಂಡು ಯಾವ ರೀತಿಯಾದ ದಾರಿಯನ್ನ ಭಗವಂತ ತೋರಿಸಿದಾನೋ ಆ ದಾರಿಯಲ್ಲಿ ಈ ದೇಹ ಮನಸ್ಸುಗಳನ್ನ ತಗೊಂಡು ಹೋಗೋದ್ರ ಮೂಲಕ ನಾವು ನೆಮ್ಮದಿಯನ್ನ ಪಡ್ಕೋಬಹುದು. ಹಾಗೆ ಅದೇ ರೀತಿಯಲ್ಲಿ ದೇಹವನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋದು ಒಂದು ಹಂತಕ್ಕೆ ಸುಲಭದ ವಿಷಯವೇ ಅನ್ನೋದನ್ನು ನೋಡಿದ್ವಿ. ಈಗ ಹಾಗಾಗಿ ಎಲ್ಲರ ಹತ್ರ ಉಳ್ಕೊಂಡಿರೋ ಬಹಳ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಯಾವ ರೀತಿಯಾಗಿ ನಮ್ಮ ಈ ಮನಸ್ಸನ್ನ, ನಮ್ಮ ಆಲೋಚನೆಗಳನ್ನ ಕಂಟ್ರೋಲ್ಗೆ ತಂದ್ಕೋತೀವಿ, ಯಾವ ರೀತಿ ಈ ನಮ್ಮ ಆಲೋಚನೆಗಳು ಒಂದು ಕಡೆಗೆ ಹೋಗದೆ, ಬೇರೆ ಬೇರೆ ಕಡೆಗಳಲ್ಲಿ ಹೋಗದೆ ಇದ್ದಂಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ವಿಷಯದ ಕಡೆಗೆ ಗಮನ ಹರಿಸ್ಲಿಕ್ಕೆ ಯಾವ ರೀತಿ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಎಲ್ಲರ ಮುಂದೆ ಇರುವಂತ ದೊಡ್ಡ ಪ್ರಶ್ನೆ. ಈ ಒಂದು ಚಾಪ್ಟರ್ ನಲ್ಲಿ, ಈಗ 6ನೇ ಅಧ್ಯಾಯ ಏನಿದೆಯಲ್ಲ, ಇದರಲ್ಲಿ ನಾವು ಮಾತಾಡಕ್ಕೆ ಹೋಗ್ತಾ ಇರುವಂತ ಬಹಳ ಮುಖ್ಯವಾದ ವಿಷಯ ಏನು ಅಂದ್ರೆ ಇದೆ. ನಾವು ಯಾವ ರೀತಿಯಾಗಿ ನಮ್ಮ ಮನಸ್ಸನ್ನ ಒಂದು ಹದದಲ್ಲಿ ಇಟ್ಕೊಳ್ಳೋದು. ಈಗ ಧ್ಯಾನ ಮಾಡೋದು ಆಗ್ಲಿ ಅಥವಾ ಮೆಡಿಟೇಷನ್, ನಾವು ಕರೆಯುವಂಥದ್ದು ಬೇರೆ ಬೇರೆ ಹೆಸರುಗಳಾದ್ರೂ ಕೂಡ, ಈಗ ಪ್ರಾಣಾಯಾಮ ಅಂತ ಕರಿತೀವಿ, ಆದರೆ ಇವೆಂಚುಲಿ ನೀವು ನೋಡ್ತಾ ಹೋದ್ರಿ ಅಂದ್ರೆ ಅದು ಎಲ್ಲವೂ ಒಂದೇ ರೀತಿಯಾದಂತಹ, ಪ್ರತಿಯೊಂದನ್ನು ಒಂದೇ ರೀತಿಯಾದಂತಹ ಕ್ರಿಯೆ ಮಾಡ್ತಿರ್ತೀವಿ ನಾವು. ಯಾವುದೋ ಒಂದು ವಿಷಯದ ಕಡೆಗೆ ಗಮನ ಹರಿಸ್ತಾ ಕೂತಿರ್ತೀವಿ. ಇದಿಷ್ಟರಲ್ಲೂ ಆಗ್ಲಿ, ಧ್ಯಾನ ಮಾಡ್ತಿದ್ರೆ ಆಗ್ಲಿ, ಅಥವಾ ಪ್ರಾಣಾಯಾಮ ಮಾಡ್ತಿದ್ರೆ ಆಗ್ಲಿ, ಅಥವಾ ಮೆಡಿಟೇಷನ್ ಅಂತ ನಾವು ಯಾವ ಕಡೆ ಹೇಳ್ತೀವಲ್ಲ, ಇವೆಲ್ಲವೂ ಯಾವುದೋ ಒಂದು ಪರ್ಟಿಕ್ಯುಲರ್ ವಿಷಯದ ಕಡೆಗೆ ನಾವು ಗಮನವನ್ನ ಹರಿಸ್ತಾ ಹೋಗೋದಾಗತ್ತೆ, ಹೌದಲ್ವಾ? ಸೊ ಈಗ ನಮ್ಮ ಮುಂದೆ ಇರುವಂತಹ ಪ್ರಶ್ನೆ ಏನು ಅಂದ್ರೆ, ವಾಟ್ ಈಸ್ ಮೆಡಿಟೇಷನ್ ಅನ್ನೋದು. ಮೊದಲನೇದಾಗಿ ಮೆಡಿಟೇಷನ್ ಅಂದ್ರೆ ಏನು? ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ನಾನು ಗಮನವನ್ನ ಹರಿಸ್ತಾ ಹೋದೆ ಅಂದ್ರೆ ಅದನ್ನ ಮೆಡಿಟೇಷನ್ ಅಂತ ಕರೀತಾರೆ. ಈಗ ಯಾವುದೋ ಒಂದು ದೇವರ ಒಂದು ವಿಗ್ರಹದ, ಅಂದ್ರೆ ಕಣ್ಣು ಬಿಟ್ಟು ದೇವರ ವಿಗ್ರಹಗಳನ್ನ ಅಥವಾ ಫೋಟೋನ ನೋಡ್ತಾ ಮೆಡಿಟೇಷನ್ ಮಾಡೋದು, ಅದು ಒಂದು ರೀತಿಯಾದ ಧ್ಯಾನ ಅನ್ನಿಸ್ಕೊಳ್ಳುತ್ತೆ. ಅಥವಾ ಕಣ್ಣು ಮುಚ್ಕೊಂಡು ದೇವರ ಒಂದು ರೂಪವನ್ನ ಕಲ್ಪಿಸ್ಕೊಂಡು
ಇದು ಮಾಡೋದು, ಅದು ಒಂದು ರೀತಿಯಾದ ಧ್ಯಾನ ಆಗುತ್ತೆ. ಇನ್ನು ಕೆಲವರು ಓಂಕಾರವನ್ನು ಯಾವ್ದಾದ್ರು ಒಂದು ಇದನ್ನ ಚಾಂಟ್ ಮಾಡ್ಕೊಂಡಾಗ್ಲಿ ಅಥವಾ ಆಡಿಯೋ ಕೇಳಿಸ್ಕೋತಾ ಅದ್ರ ಕಡೆಗೆ ಗಮನ ಹರಿಸ್ತಾ ಹೋಗೋದಾಗುತ್ತೆ. ಅದು ಒಂದು ರೀತಿಯಾದಂತಹ ಮೆಡಿಟೇಷನ್ ಆಗುತ್ತೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ತಾವು ಉಸಿರಾಡೋದನ್ನ ಏನಿರುತ್ತಲ್ಲ ಅದ್ರ ಕಡೆಗೆ ಗಮನ ಹರಿಸ್ತಾ ಹೋಗ್ತಾರೆ. ಅದು ಉಸಿರು ತಗೊಳ್ಳೋದು, ಈ ಒಂದು ಪ್ರೋಸೆಸ್ ಏನಿದೆಯಲ್ಲ ಇದ್ರ ಕಡೆಗೆ ಗಮನ ಹರಿಸ್ತಾ ಹೋಗೋದನ್ನ, ಅದು ಒಂದು ರೀತಿಯಾದ ಮೆಡಿಟೇಷನ್. ಅದನ್ನ ನಾವು ಪ್ರಾಣಾಯಾಮ ಅಂತ ಕರಿತೀವಿ. ಸೊ ಹಾಗಾಗಿ ಧ್ಯಾನ ಅಂತ ಕರಿಬಹುದು, ಚಾಂಟಿಂಗ್ ಅಂತ ಕರಿಬಹುದು, ಅಥವಾ ಪ್ರಾಣಾಯಾಮ ಅಂತ ಕರಿಬಹುದು. ಯಾವುದೇ ರೀತಿಯಾದ್ರೂ ಇವೆಲ್ಲವೂ ಇವೆಂಚುಯಲಿ ಮೆಡಿಟೇಷನ್ನಿನ ಒಂದು ಭಾಗ. ಸೊ ಇಷ್ಟನ್ನು ನೀವು ನೋಡ್ತಾ ಹೋದ್ರಿ ಅಂದ್ರೆ ಈ ಒಂದು ಕ್ರಿಯೆಯಲ್ಲಿ ನಾವು ಏನ್ ಮಾಡ್ತಾ ಹೋಗ್ತಿದೀವಿ, ನಮ್ಮ ಆಲೋಚನೆಗಳನ್ನ ಒಂದ್ ಕಡೆಗೆ ತಡೆದು ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ನಮ್ಮ ಆಲೋಚನೆಗಳು 108 ಕಡೆಗೆ ಹೋಗ್ತಾ ಇರುತ್ತೆ. ಈಗ ನಾವು ಒಂದು ದೇವರ ವಿಗ್ರಹವನ್ನು, ದೇವರ ರೂಪವನ್ನು ನೋಡ್ತಾ ಹೋದ್ವಿ ಅಂದ್ರೆ ಬೇರೆ ಬೇರೆ ಆಲೋಚನೆಗಳು ಬರ್ತಿದ್ರು ಕೂಡ ಅವುಗಳನ್ನೆಲ್ಲ ಪಕ್ಕದಲ್ಲಿ ಇಟ್ಟು ನಾನು ಅದ್ರ ಕಡೆಗೇನೆ ಗಮನಿಸ್ತಾ ಹೋಗ್ತೀನಿ ಅನ್ನೋದ್ರ ರೀತಿನಲ್ಲಿ ಆಗುತ್ತೆ. ಅದೇ ರೀತಿನಲ್ಲಿ ಆಡಿಯೋ ಕೇಳೋದಾಗ್ಲಿ, ಅಥವಾ ಓಂಕಾರವನ್ನ ಚಾಂಟ್ ಮಾಡ್ತಾ ಹೋಗೋದಾಗ್ಲಿ, ಅಥವಾ ಬೇರೆ ಯಾವ್ದಾದ್ರು ಶ್ಲೋಕಗಳನ್ನ ಚಾಂಟ್ ಮಾಡೋದಾಗ್ಲಿ, ಅಥವಾ ನಮ್ಮ ಉಸಿರಾಟದ ಕಡೆಗೆ ಗಮನ ಕೊಡೋದಾಗ್ಲಿ, ಇದೆಲ್ಲವನ್ನು ನೀವು ನೋಡಿದ್ರಿ ಅಂದ್ರೆ ಯಾವ್ದೋ ಒಂದು ಪರ್ಟಿಕ್ಯುಲರ್ ವಿಷಯದ ಕಡೆಗೆ ನಾವು ಗಮನವನ್ನ ಹರಿಸ್ತಾ ಪ್ರಯತ್ನ ಮಾಡ್ತಿರ್ತೀವಿ. ನಮಗಿರುವ ಸಮಸ್ಯೆನೇ ಅದು. ನಮ್ಮ ಬುದ್ಧಿ, ನಮ್ಮ ಆಲೋಚನೆಗಳು ಏನಿದೆ, ನಮ್ಮ ಮನಸ್ಸೇನಿದೆ, ಅದು ಎಲ್ಲ ಕಡೆಗಳಲ್ಲೂ ಹೋಗ್ತಾ ಇರುತ್ತೆ. ಅದನ್ನ ತಡೆದು ಒಂದು ಕಡೆ ನಿಲ್ಲಿಸುವ ಪ್ರಯತ್ನ ಏನಿದೆ, ಅದನ್ನ ನಾವು ಮೆಡಿಟೇಷನ್ ಅಂತ ತಾನೇ ಕರಿಬಹುದು. ಈಗ ಒಂದು ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ಇಲ್ಲಿ ಒಂದು ಆನೆಯನ್ನ ಒಬ್ಬ ಮಾವುಕ ಅದನ್ನ ಪಳಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಏನಾಗುತ್ತೆ, ಆನೆ ಅದನ್ನ ಇನಿಷಿಯಲಿ ಅದನ್ನ ಪಳಗಿಸ್ಲಿಕ್ಕೆ ಅಂತ ತಂದಾಗ ಅದು ಬಹಳ ಆವೇಶಗಳಿರುತ್ತೆ. ಅದಕ್ಕೂ ತುಂಬಾನೇ ಇದ್ ಮಾಡತ್ತದು. ಅಂದ್ರೆ ಅದನ್ನ ಟ್ರೈನ್ ಮಾಡಕ್ ಅವ್ರು ನೋಡ್ತಾ ಇದ್ದಾಗ್ಲೂ ಕೂಡ ಇಲ್ಲಿ ಅಲ್ಲಿ ಹೋಗೋದು ಮಾಡೋದು ತುಂಬಾ ಅದು ಅದರ ವರ್ತನೆಗಳಲ್ಲೇ ಗೊತ್ತಾಗ್ತಾ ಇರುತ್ತೆ. ಅದು ಸಪೋರ್ಟ್ ಮಾಡ್ತಿರೋದಿಲ್ಲ. ಆ ರೀತಿಯಾಗಿ ತೊಂದರೆಗಳನ್ನ ಕೊಡ್ತಾ ಇರುತ್ತೆ. ಆದ್ರೆ ಮಾವುಕ ಏನ್ ಮಾಡ್ತಾ ಹೋಗ್ತಾನೆ, ಅದು ಒಂದೇ ಸಮಯದಲ್ಲಿ ಆಗದೆ ಹೋದ್ರು ಕೂಡ ತನ್ನ ಪ್ರಯತ್ನವನ್ನ ಬಿಡದೆ ಅದನ್ನ ಆನೆಯನ್ನ ಪಳಗಿಸುವ ಕಡೆಗೇನೆ ಪ್ರಯತ್ನ ಮಾಡಿ 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 ಇವೆಂಚುಯಲಿ ಒಂದು ಹಂತಕ್ಕೆ ಎಲ್ಲಿಗೆ ತರ್ತಾನೆ ಅಂದ್ರೆ ಆ ಆನೆಯನ್ನ ಪಳಗುವಂತಹ ಲೆವೆಲ್ಗೆ ತಗೊಂಡು ಬರ್ತಾರೆ. ಆ ಆನೆ ಪಳಗಿ ಅದಾದ ನಂತರ ಮಾವುಕ ಹೇಗೆ ಹೇಳ್ತಾನೆ ಅದನ್ನ ಕೇಳುವಂತಹ ಪರಿಸ್ಥಿತಿಗೆ ಆ ಆನೆ ಬರುತ್ತೆ. ಆನೆಗಳನ್ನ ಪಳಗಿಸುವಂತಹ ವಿಷಯ ಏನಿದೆಯಲ್ಲ ಅದು ಅಷ್ಟು ಸುಲಭದ ವಿಷಯ ಅಲ್ಲ. ಅದು ಅದಕ್ಕೆ ತುಂಬಾನೇ ಶ್ರಮ ಬೇಕಾಗುತ್ತೆ, ತುಂಬಾನೇ ಪೇಶನ್ಸು ಬೇಕಾಗುತ್ತೆ ಮಾವುಕನ ಕಡೆಯಿಂದ. ತುಂಬಾ ಜನ ಕೇಳಿರ್ತೀರಿ ಇವುಗಳ ಬಗ್ಗೆ. ಆನೆಗಳನ್ನ ಪಳಗಿಸುವುದು ಅಂತ ಸುಲಭವಾದ ವಿಷಯವೇ ಅಲ್ಲ. ಆದರೂ ಕೂಡ ಕನ್ಸಿಸ್ಟೆಂಟ್ ಆಗಿ ಪ್ರಯತ್ನ ಮಾಡ್ತಾ ಹೋಗಿ ಮಾವುಕ ತನ್ನಲ್ಲಿರುವ ಟೆಕ್ನಿಕ್ ಗಳನ್ನಾಗ್ಲಿ ಇವುಗಳನ್ನಾಗ್ಲಿ ಬಳಸಿ ಆ ಆನೆಯನ್ನ ಅದರ ಮದ ಅಂತ ಏನ್ ಹೇಳ್ತಾರಲ್ಲ ಅದನ್ನ ಕಂಟ್ರೋಲಿಗೆ ತಂದು ಅದು ಅವನ ಮಾತನ್ನ ಕೇಳುವ ರೀತಿಯಲ್ಲಿ ಮಾಡ್ಕೋತಾರೆ. ನಾವು ಇಲ್ಲಿ ಮಾಡ್ಬೇಕಾಗಿರುವಂತದ್ದು ಕೂಡ ಇದೇ ರೀತಿಯಾದಂತ ಒಂದು ವಿಷಯ. ಮಾವುಕ ಯಾರು ಇಲ್ಲಿ? ನನ್ನ ಆತ್ಮವಾಗಿ ನಾನು ಏನಂತ ಹೇಳ್ತಿದ್ದೀನಲ್ಲ ಅದು. ಈ ನಮ್ಮ ಬಾಡಿ ಅಂಡ್ ಮೈಂಡ್ ಏನಂತ ಹೇಳ್ತೀವಿ, ದೇಹ ಮತ್ತು ಮನಸ್ಸು ಏನಿದೆಯಲ್ಲ ಇದು ಮದಿಸಿರುವ ಆನೆ ರೀತಿನಲ್ಲಿ ಇರುತ್ತೆ. ಇನಿಷಿಯಲಿ ನಮ್ಮ ಮಾತು ಕೇಳಲ್ಲ ಅದು. ನಾವು ಎಷ್ಟೇ ಅಲಾರಂ ಇಟ್ಟು ಮಲಗಿದ್ರು ಕೂಡ ಕಡೆಗೆ ಸ್ನೂಸ್ ಮಾಡಿ ಇನ್ನೊಂದು ಅರ್ಧ ಗಂಟೆ ಬಿಟ್ಟೇ ಹೇಳ್ತೀವಿ. ನಮಗೆ ವಾಕ್ ಹೋಗ್ಬೇಕು, ನನ್ನ ದೇಹ ಕೈ ಕಾಲುಗಳ ತೂಕ ಜಾಸ್ತಿ ಆಗ್ತಿದೆ, ನನ್ನ ದೇಹ ತೂಕ ಜಾಸ್ತಿ ಆಗ್ತಿದೆ ಅನ್ನೋ ರೀತಿನಲ್ಲಿ ಇದ್ರೂ ಕೂಡ ಇನ್ನೊಂದ್ ಸ್ವಲ್ಪ ಹೊತ್ತು ಮಲಗಿರೋಣ, ವಾಕಿಂಗ್ ಹೋಗೋದು ಬೇಡ, ಇನ್ನೊಂದಷ್ಟು ಒಳ್ಳೆ ನಾಲಿಗೆ ರುಚಿಗೋಸ್ಕರ ನಮಗೆ ತೂಕ ಜಾಸ್ತಿ ಆಗುವಂತಹ ಪದಾರ್ಥಗಳಿದ್ರು ಕೂಡ ಸ್ವೀಟ್ಸ್ಗಳಾಗ್ಲಿ ಇವುಗಳಾಗ್ಲಿ ತಿಂಡಿಗಳನ್ನ ತಿನ್ನೋದು ಮಾಡೋದು ಇಂತಹದ್ರ ಕಡೆಗೇನೆ ಗಮನ ಹೋಗ್ತಾ ಹೋಗುತ್ತೆ. ಅದು ಕರ್ಕೊಂಡು ಹೋಗುತ್ತೆ ಮೈಂಡ್ ಆ ಕಡೆಗೆ. ಆದ್ರೆ ನಾವ್ ಏನ್ ಮಾಡ್ಬೇಕು, ಪ್ರತಿಯೊಂದು ಸನ್ನಿವೇಶಗಳಲ್ಲೂ ಕೂಡ ಒಂದೇ ಸಮನೆ ಆಯ್ತಪ್ಪ ಇವತ್ತಿನಿಂದ ನಾನು ಕಲ್ತ್ ಬಿಟ್ಟಿದ್ದೀನಿ ಏನ್ ಹೇಳಿದಾರೆ ಅನ್ಬಿಟ್ಟು ಅಂತ ನಾಳೆಯಿಂದ ನಾನು ಏನೂ ತಿನ್ನೋದಿಲ್ಲ, ದೇಹವನ್ನ ಗಟ್ಟಿಮುಟ್ಟಾಗಿ ಇಟ್ಕೋತೀನಿ, ನಾಳೆಯಿಂದಾನೇ ಇಮಿಡಿಯೇಟ್ ಆಗಿ ಮಾಡ್ತೀನಿ ಅನ್ನೋದು ಖಂಡಿತವಾಗ್ಲೂ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಆ ರೀತಿಯಾಗಿ ಮಾಡಕ್ಕೆ ಶುರು ಮಾಡಿದ್ರು ಕೂಡ ಇವತ್ತು ಮಾಡ್ತೀವಿ, ನಾಳೆಗೆ ಅದು ಮುಗ್ದೋಗಿರುತ್ತೆ. ಅಥವಾ ಹಬ್ಬ ಅಂದ್ರೆ ಒಂದ್ ವಾರ ಮಾಡ್ತೀವಿ, ಮತ್ತೆ ಅದೇ ಸ್ಥಿತಿಗೆ ಬರ್ತೀವಿ. ಈ ಮನಸ್ಸು ಮತ್ತೆ ದೇಹ ಅನ್ನೋದು ಏನಿದೆಯಲ್ಲ ಇದು ಈ ಮದಿಸಿರುವ ಆನೆ ರೀತಿಯಲ್ಲಿ ಇರುತ್ತೆ. ಅದನ್ನ ಒಂದೇ ಸಮನೆ ಪಳಗಿಸ್ಲಿಕ್ಕೆ ಆಗಲ್ಲ. ಒಂದೇ ದಿನದಲ್ಲಿ ನಾನು ಮಾಡ್ಬಿಡ್ತೀನಿ, ಒಂದೇ ದಿನದಲ್ಲಿ ನಾನು ಪರಿವರ್ತನೆ ಹೊಂದ್ಬಿಡ್ತೀನಿ ಅನ್ನೋ ರೀತಿನಲ್ಲಿ ಆಗೋದಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಅಂತ ಏನೋ ಹೇಳ್ತೀವಲ್ಲ, ಒಂದೊಂದಾಗಿ ಮಾಡ್ತಾ ಹೋಗ್ಬೇಕಾದಂತಹ ಪರಿಸ್ಥಿತಿಗಳು ಇರುತ್ತೆ. ಇದೇ ರೀತಿಯಾಗಿ
ನಮ್ಮ ಯಾವ ರೀತಿಯಲ್ಲಿ ನಾವು ನಮ್ಮ ದೇಹ ಮತ್ತೆ ಮನಸ್ಸನ್ನ ಪಳಗಿಸ್ಲಿಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ಬೇಕು. ಈಗ ಜಿಮ್ಗೆ ಅದಕ್ಕೆ ಹೋಗೋರ್ಗಳಿಗೆ ತುಂಬಾ ಈಸಿಯಾಗಿ ನಿಮ್ಗೆ ಇದು ಗೊತ್ತಾಗ್ತಾ ಇರುತ್ತೆ. ಒಂದೇ ದಿನಕ್ಕೆ ನೀವು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಅಷ್ಟೊಂದು ವೆಯ್ಟ್ಸ್ ಎತ್ಸೋದಾಗ್ಲಿ ಅಥವಾ ಅಷ್ಟೊಂದು ರನ್ನಿಂಗ್ ಜಾಗಿಂಗ್ ಏನ್ ಮಾಡೋದಾಗ್ಲಿ ಅಥವಾ ಕಾರ್ಡಿಯೋ ಮಾಡೋದಾಗ್ಲಿ ಈ ರೀತಿಯಾಗೆಲ್ಲ ಒಂದೇ ದಿನಕ್ಕೆ ಶುರು ಮಾಡೋದಿಲ್ಲ. ನಿಮ್ಮ ಟ್ರೈನರ್ಗಳು ಕೂಡ ಏನ್ ಮಾಡ್ತಾರೆ, ಸ್ವಲ್ಪ ಸ್ವಲ್ಪವಾಗಿ ಹಂತವಾಗಿ ನಿಮ್ಮ ದೇಹವನ್ನ ಅದರ ಕಡೆಗೆ ದಂಡಿಸ್ತಾ ಹೋಗಿ ಒಂದು ಗೋಲನ್ನ ರೀಚ್ ಮಾಡಿಸ್ತಾರೆ, ಹೌದಲ್ವಾ? ಇದೇ ರೀತಿಯಾಗಿ ಯಾವ ರೀತಿ ನಾವು ಮದಿಸಿದ ಆನೆಯನ್ನ ಪಳಗಿಸುವ ಮಾವುಕನಂತೆ ಪೇಷನ್ಸ್ ಇಟ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ ಮಾಡ್ತಾ ಹೋಗ್ತಾರೋ, ಅದೇ ರೀತಿಯಲ್ಲಿ ನಮ್ಮ ದೇಹವನ್ನೇ ಆಗ್ಲಿ ನಮ್ಮ ಮನಸ್ಸನ್ನೇ ಆಗ್ಲಿ ಪಳಗಿಸ್ಲಿಕ್ಕೆ ಇರುವಂತಹ ಬಿಗ್ಗೆಸ್ಟ್ ಮೆಥಡ್ ಇದೆ. ಹಂತವಾಗಿ ನಡೀತಾ ಹೋಗ್ಬೇಕದು. ಒಂದೇ ರೀತಿಯಾಗಿ ಒಂದೇ ಸಮನೆ ಇದ್ದಕ್ಕಿದ್ದಂಗೆ ಆಗೋಗುವಂತಹ ವಿಷಯಗಳಲ್ಲ. ಇವತ್ತಿನ ದಿನ ನಾನು ಮೆಡಿಟೇಷನ್ಗೆ ಅಂತ ಕೂರ್ತೀನ, ಈ 1 ನಿಮಿಷ ನನ್ನ ಆಲೋಚನೆಗಳು ಒಂದ್ ಕಡೆ ಇರ್ಬೋದು, ಮತ್ತೆ ಹೋಗ್ಬೋದು, ಮತ್ತೆ ಅದನ್ನ ಕರ್ಕೊಂಬಂದ್ ಮತ್ತೆ ವಾಪಸ್ ನಾಳಿನ ದಿನ ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಮಾಡಕ್ ನೋಡ್ಬೇಕು, ಪ್ರಯತ್ನ ಮಾಡ್ತಾ ಹೋಗ್ಬೇಕು. ಅದು ಖಂಡಿತವಾಗ್ಲೂ ಆಗುವಂತಹ ವಿಷಯಗಳೇ. ನಮ್ಮ ಮನಸ್ಸು ಒಂದ್ ಕಡೆ ನಿಲ್ಲುವಂತದ್ದಲ್ಲ, ಬೇರೆ ಬೇರೆ ಕಡೆ ಆಲೋಚನೆಗಳು ನಮ್ ಕಡೆಗೆ ಬರ್ತಾ ಹೋಗುತ್ತೆ. ಆದ್ರೆ ನಾವು ಆ ಆಲೋಚನೆಗಳಿಂದ ಮತ್ತೆ ವಾಪಸ್ಸು ಒಂದ್ ಕಡೆಗೆ ಕೇಂದ್ರೀಕರಿಸುವಂತಹ ಪ್ರಯತ್ನ ಏನಿದೆಯಲ್ಲ, ಅದನ್ನೇ ನಾವು ಮಾಡ್ಬೇಕಾಗಿರೋದು. ಬಹಳ ಮುಖ್ಯವಾದ ವಿಷಯ ನಾವು ಮಾಡ್ಬೇಕಾಗಿರೋದು ಇಲ್ಲಿ ಅದೇನೆ. ಅಯ್ಯೋ ನನ್ನ ಮನಸ್ಸು ಕೇಳ್ತಿಲ್ಲ, ಎಲ್ಲಾ ಕಡೆಗೂ ಹೋಗ್ತಿದೆ, ನಾನು ಬಿಟ್ಬಿಡ್ತೀನಿ ಇದನ್ನ ಅನ್ನುವಂತಹ ರೀತಿಯಲ್ಲಿ ಮಾಡ್ಕೊಳ್ಳದೆ, ಇದು ಆಗುವಂತಹ ವಿಷಯವೇ ಆದ್ರೂ ಕೂಡ ನಾನು ಪ್ರಯತ್ನ ಮಾಡ್ತೀನಿ ಅನ್ನುವಂತಹ ಒಂದು ಛಲವನ್ನ ಇಟ್ಕೊಂಡು, ಯಾವುದೇ ಒಂದು ಇವತ್ತಿನ ದಿನ 5 ನಿಮಿಷ ಮಾಡಕ್ಕಾಯ್ತಾ, ನಾಳಿನ ದಿನ 10 ನಿಮಿಷ ಮಾಡ್ಲಿಕ್ಕಾಯ್ತಾ, ಆದ್ರೆ ಅದರ ಕಡೆಗೆ ಹೋಗೋದು ಏನಿದೆಯಲ್ಲ, ಇವೆಂಚುಲಿ ನಾವು ನಮ್ಮ ಆಲೋಚನೆಗಳು ನಮ್ಮ ಹತೋಟಿಯಲ್ಲಿ ಇರುವಂತಹ ಪರಿಸ್ಥಿತಿಗೆ ತಂದುಕೊಳ್ಳೋದೇನಿದೆಯಲ್ಲ, ಅದು ಮುಖ್ಯವಾದಂತ ಸಂಗತಿ. ಅದು ನಾಳೆನೆ ಇಮಿಡಿಯೇಟ್ ಆಗಿ ಆಗೋಗಲ್ಲ, 1 ತಿಂಗಳಾಗತ್ತಾ, 2 ತಿಂಗಳಾಗತ್ತಾ, ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಆಗ್ಬೋದು. ಆದ್ರೆ ಅದರ ಕಡೆಗೆ ಪ್ರಯತ್ನ ಮಾಡೋದೇನಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಇವುಗಳ ವಿಷಯವಾಗಿ ಹೇಳ್ತಾ ಹೋದಾಗ ಭಗವಂತ ಬೇರೆ ಬೇರೆ ಲೆವೆಲ್ಸ್ ಅಂತ ಹೇಳ್ತೀವಲ್ಲ, ನಾವು ಬೇರೆ ಬೇರೆ ರೀತಿಯಾದಂತಹ ಸಾಧನಗಳ ಲೆವೆಲ್ಗಳನ್ನು ಕೂಡ ಹೇಳ್ತಾ ಹೋಗ್ತಾನೆ. ಅವುಗಳನ್ನು ನಾವು ಮುಂದಕ್ಕೆ ನೋಡೋಣಂತೆ. ಸೊ ಈ ರೀತಿಯಾಗಿ ಹಂತವಾಗಿ ನಾವು ಪ್ರಯತ್ನವನ್ನ ಮಾಡ್ತಾ ಹೋಗಿ ನಮ್ಮ ಆಲೋಚನೆಗಳನ್ನ ನಮ್ಮ ಕಂಟ್ರೋಲ್ಗೆ ತಂದ್ಕೊಳ್ಳೋದು ಅಥವಾ ನಮ್ಮ ಹಿಡಿತದಲ್ಲಿ ತಂದ್ಕೊಳ್ಳೋದು ಏನಿದೆಯಲ್ಲ ನಮ್ಮ ಮನಸ್ಸನ್ನ, ಆ ರೀತಿಯಾಗಿ ಮಾಡ್ತಾ ಹೋಗ್ಬೇಕು. ಈ 4 ಹಂತಗಳು ನಾನು ಹೇಳಿದ್ನಲ್ಲ, ಇದ್ರ ಕಡೆಗೆ ಹೋಗೋಣ. ಅದಕ್ಕೆ ಮುಂಚೆ ಒಂದು ಸಣ್ಣ ಒಂದು ಪ್ರಾಕ್ಟಿಕಲ್ ಒಂದು ಪ್ರಯತ್ನವನ್ನ ಮಾಡೋಣ, ಒಂದು ಪ್ರಾಕ್ಟಿಕಲ್ ಸೆಷನ್ ಅನ್ನ ಮಾಡೋಣ. ಎಷ್ಟು ಜನ ರೆಡಿ ಇದ್ದೀರಾ? ಒಂದು ಸಿಂಪಲ್ ಪ್ರಾಕ್ಟಿಕಲ್ ಸೆಷನ್, ತುಂಬಾ ಹೆಚ್ಚಿಗೆ ಹೊತ್ತೇನು ತಗೊಳ್ಳಲ್ಲ, ಅದು 5 ನಿಮಿಷ 10 ನಿಮಿಷ ಅಂತೆಲ್ಲ ಮೆಡಿಟೇಷನ್ ಮಾಡ್ತಾ ಕೂತ್ಕೊಳ್ಳಲ್ಲ ನಾವು ಖಂಡಿತವಾಗ್ಲಿ. ಒಂದು ಸಿಂಪಲ್ ಮೆಥಡ್. ಇದರ ಹಿಂದಿನ ಸೆಷನ್ ನಲ್ಲೂ ನಟರಾಜ್ ಅವರು ಸಣ್ಣದಾಗಿ ಇದ್ರ ಬಗ್ಗೆ ಮಾತಾಡಿದ್ರು. ನಾವು ಇನ್ನೊಂದು 1 ನಿಮಿಷ 2 ನಿಮಿಷ ತನಕನೂ ಅದ್ರ ಕಡೆಗೆ ಗಮನ ಹರಿಸೋಣ. ಹೆಚ್ಚಿಗೆ 5-10 ನಿಮಿಷ ಎಲ್ಲಾನು ಸ್ಪೆಂಡ್ ಮಾಡೋದು ಬೇಡ. ಅದ್ರ ಯಾವ ರೀತಿಯಾಗಂದ್ರೆ, ಈಗ ನೀವು ಕಣ್ಣು ಮುಚ್ಚಿದ್ದು ಅಥವಾ ಬೇರೆ ಕಡೆಗೆ ಗಮನ ಹರಿಸ್ದಿರ ಕಣ್ಣು ಮುಚ್ಕೊಂಡು ಕೂತಾಗ ನಿಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಬರ್ತಾ ಹೋಗುತ್ತೆ. ಈಗ ನೀವು ಮಾಡ್ಬೇಕಾಗಿರುವಂತಹ ಮುಖ್ಯವಾದ ವಿಷಯ ಏನು ಅಂದ್ರೆ, ಆ ಆಲೋಚನೆಗಳ ಕಡೆಗೆ ಮೈಂಡ್ ಗಮನ ಹರಿಸ್ತಾ ಇರುತ್ತೆ, ಆದ್ರೆ ಆ ಮನಸ್ಸು ಆ ಒಂದು ವಿಷಯದ ಬಗ್ಗೆ ಆಲೋಚನೆ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸ್ಲಿಕ್ಕೆ ಆಗತ್ತಾ? ಪ್ರಯತ್ನ ಮಾಡಿ ನೋಡಿ. ಅಂದ್ರೆ ಈಗ ನಾನು ಇದಕ್ ಮುಂಚೆನೆ ನಾವು ಮಾತಾಡ್ಕೊಂಡ ಹಾಗೆ, ನಾನು ಒಂದು ಸಾಕ್ಷಿ ಭಾವದಿಂದ ನೋಡ್ಬೇಕು. ನನ್ನ ಮನಸ್ಸಿನಲ್ಲಿ ಆಲೋಚನೆಗಳು ಬರ್ತಿದೆ, ಆದ್ರೆ ನಾನು ಸಾಕ್ಷಿ ಭಾವದಿಂದ ಆಲೋಚನೆಗಳನ್ನ ನೋಡ್ಬೇಕು. ಈಗ ನನಗೆ ಏನೋ ಒಂದು ತಿಂಡಿ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ, ಏನೋ ಒಂದು ವಾಸನೆ ಬರ್ತಿರುತ್ತೆ ಅಂತ ಇಟ್ಕೊಳ್ಳಿ, ಒಂದು ತಿಂಡಿ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ. ಅದನ್ನ ನನಗೆ ತಿಂಡಿ ತಿನ್ಬೇಕು ಅಂತ ಅನ್ನಿಸ್ತಾ ಇರೋದನ್ನ ನನ್ನ ಮನಸ್ಸಿನಲ್ಲಿ ಆಲೋಚನೆ ಬರ್ತಿದ್ಯಲ್ಲ, ಅದನ್ನ ಗಮನಿಸ್ಬೇಕು. ನಾನು ತಿಂಡಿ ತಿನ್ಬೇಕು ಅನ್ನೋ ಆಲೋಚನೆ ಏನು ಬರುತ್ತೆ ನನಗೆ, ಅಥವಾ ಏನೋ ಒಂದು ಸೌಂಡ್ ಕೇಳಿಸ್ತಾ ಇದೆ ಅದ್ರ ಕಡೆ ಗಮನ ಕೊಡ್ಬೇಕು ಅನ್ನೋಂತ ಮನಸ್ಸಿನಲ್ಲಿ ಆಲೋಚನೆ ಏನು ಬರುತ್ತಲ್ಲ, ಅದರ ಕಡೆಗೆ ಗಮನ ಹರಿಸಿ. ನಿಮ್ಮ ಆಲೋಚನೆಗಳನ್ನ ಒಂದು ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ನಲ್ಲಿ, ಒಂದು ಸಾಕ್ಷಿ ಭಾವದಿಂದ ಆ ಆಲೋಚನೆಗಳನ್ನೇ ಗಮನಿಸ್ಲಿಕ್ಕೆ ನೋಡಿ. ನಿಮ್ಮ ಆಲೋಚನೆಗಳನ್ನ ಹರಿಯಕ್ಕೆ ಬಿಡದೆ ಆ ಆಲೋಚನೆಗಳನ್ನೇ ನೋಡಕ್ಕೆ ಪ್ರಯತ್ನ ಮಾಡಿ. ಏನಾಗುತ್ತೆ ಅಂತ ಹೇಳಿ ಒಂದು 20 ಸೆಕೆಂಡ್ ಪ್ರಯತ್ನ ಮಾಡಿ. ಏನ್ ಆಯ್ತು ಅನ್ನೋದನ್ನ ನನಗೆ ಚಾಟ್ ವಿಂಡೋ ಮೂಲಕ ತಿಳಿಸಿ. 20-30 ಸೆಕೆಂಡ್ ತಗೊಂಡು ನಿಮಗೆ ಏನ್ ಆಲೋಚನೆಗಳು ಬರ್ತಿದೆಯಲ್ಲ ಅದ್ರ ಕಡೆಗೆ ಗಮನ ಹರಿಸಿ ನೋಡಿ, ಹೇಳಿ ಏನಾಗ್ತಿದೆ ಅಂತ. ಏನದು? ಕಂಪ್ಲೀಟ್ ಬ್ಲಾಂಕ್ನೆಸ್. ಸೊ ಹಾಗಾಗಿ ಆ ಅಂಡರ್ಲೈಯಿಂಗ್, ಆ ಬ್ಲಾಂಕ್ನೆಸ್, ನಾವು ಸಾಕ್ಷಿ ಭಾವದಿಂದ ನೋಡ್ತಾ ಇರುವಂತಹ ಏನಿದೆಯಲ್ಲ, ಆಲೋಚನೆಗಳು ಬೇರೆ ಬೇರೆ ಇರ್ಬೋದು, ಆದ್ರೆ ಆ ಸಾಕ್ಷಿ ಭಾವದಿಂದ ನೋಡ್ತಿದ್ದಾಗ ಆಗುವಂತಹ ಎಫೆಕ್ಟ್ ಏನಿದೆಯಲ್ಲ ಅದು ಒಂದೇ ಇದೆ. ಇದರ ಬಗ್ಗೆನೆ ನಾವು ಸಾಂಖ್ಯ ಯೋಗದಲ್ಲಾಗ್ಲಿ ಇದರಲ್ಲಾಗ್ಲಿ ಮಾತಾಡ್ಕೊಂಡಿದ್ದು, ಅದ್ರ ಬಗ್ಗೆ ಮುಂದೆ ಫರ್ದರ್ ಮಾತಾಡ್ತಾ ಹೋಗೋಣ. ಆದ್ರೆ ಇಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಾದಂತ ವಿಷಯ ಏನು ಅಂದ್ರೆ, ನಾವು ಯಾವುದೋ ಒಂದು
ಒಂದು ದೇವರ ಒಂದು ರೂಪವನ್ನಾಗಲಿ, ಅಥವಾ ನಾವು ನಮ್ಮ ಬ್ರೀತಿಂಗ್ ಬಗ್ಗೆ ಗಮನ ಹರಿಸೋದಾಗ್ಲಿ, ಅಥವಾ ಬೇರೆ ಇನ್ಯಾವ್ದಾದ್ರು ರೀತಿ ಓಂಕಾರ ಚಾಂಟ್ ಮಾಡೋದಾಗ್ಲಿ, ಅಥವಾ ಬೇರೆ ಯಾವ್ದಾದ್ರು ಆಡಿಯೋ ಕೇಳೋದಾಗ್ಲಿ, ಇವೆಲ್ಲವನ್ನು ಅವಲಂಬಿಸ್ತಾ ಹೋದ್ವಿ ಅಂದ್ರೆ ಒಂದು ಹಂತಕ್ಕೆ ಅದರ ಕಡೆಗೆ ಹೋಗ್ತಾ ಇರುತ್ತೆ. ಬಟ್ ಮನಸ್ಸು ಮತ್ತೆ ಬೇರೆ ಕಡೆ ಇನ್ನೆಲ್ಲಿಗೋ ಜಂಪ್ ಆಗ್ತಾ ಹೋಗುತ್ತೆ, ಮತ್ತೆ ಕರ್ಕೊಂಬಂದು ಕೂಡಿಸ್ಬೇಕು. ಆದ್ರೆ ಈ ಸಾಕ್ಷ್ಯ ಭಾವದಿಂದ ನೋಡುವಂತಹ ವಿಷಯ ಏನಿದೆಯಲ್ಲ, ಏನೇ ಆಲೋಚನೆಗಳು ಬರ್ತಾ ಹೋಗ್ಲಿ, 108 ಆಲೋಚನೆಗಳು ಬರ್ಲಿ, ನೀವೊಂದು 10 ನಿಮಿಷ ಮಾಡಿದ್ರ 10 ನಿಮಿಷದಲ್ಲಿ 108 ಆಲೋಚನೆಗಳು ಬರ್ತಾ ಹೋಗಿರ್ಲಿ, ಆದ್ರೆ ನೀವು ಯಾವಾಗ ಆ ಆಲೋಚನೆ ಕಡೆಗೆ ಗಮನ ಹರಿಸ್ಲಿಕ್ಕೆ ಶುರು ಮಾಡ್ತಿರೋ ಆಗ ಇಮ್ಮಿಡಿಯೇಟ್ ಆಗಿ ಆಟೋಮೆಟಿಕ್ ಆಗಿ ಬ್ಲಾಂಕ್ ಆಗೋಗುತ್ತೆ. ನಮ್ಮ ಆಲೋಚನೆಗಳು ಬರೋದೇ ನಿಂತು ಹೋಗ್ತಾ ಹೋಗುತ್ತೆ. ಮೇ ಬಿ ಇನ್ನೊಂದ್ ಸ್ವಲ್ಪ ಸೆಕೆಂಡ್ಗಳ ನಂತರ ಇನ್ನೊಂದು ಆಲೋಚನೆ ಬಂತ, ಮತ್ತೆ ಆ ಆಲೋಚನೆ ಬಂತು ಅನ್ನೋದ್ರ ಕಡೆಗೆ ಗಮನ ಹರಿಸಿ ಮತ್ತೆ ಬ್ಲಾಂಕ್ ಆಗುತ್ತೆ. ದಿಸ್ ಈಸ್ ಒನ್ ಆಫ್ ದ ಸಿಂಪ್ಲೆಸ್ಟ್ ವೇ, ನೀವು ಒನ್ ಆಫ್ ದ ಈಸಿಯೆಸ್ಟ್ ಮೆಥಡ್, ಬಹಳ ಸುಲಭವಾದ ಒಂದು ಇದಕ್ಕೆ ಈ ರೀತಿಯಾದ ಪ್ರಯತ್ನಗಳನ್ನ ನೀವು ಮಾಡ್ಲಿಕ್ಕೆ ನಿಮ್ಗೊಂದು ಆಡಿಯೋ ನೆಸೆಸಿಟಿ ಆಗ್ಲಿ, ಅಥವಾ ನೀವೊಂದು ದೇವರ ಒಂದು ರೂಪವನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳೋದಾಗ್ಲಿ, ಯಾವುದೇ ರೀತಿಯಾದಂತ ಪ್ರಯತ್ನ ಬೇಡ. ನಿಮ್ಗೆ ಯಾವುದೇ ರೀತಿಯಾದಂತ ಆಲೋಚನೆ ಬರ್ಲಿ, ಅದರ ಕಡೆಗೆ ಗಮನ ಹರಿಸಿದ್ರೆ ಸಾಕು. ಅಷ್ಟು ಸುಲಭವಾಗಿ ನಾವು ಆ ಬ್ಲಾಂಕ್ನೆಸ್ ಅಂತ ಏನ್ ಕರಿತೀವಲ್ಲ, ಅದರ ಕಡೆಗೆ ಹೋಗ್ಲಿಕ್ಕೆ ಆಗತ್ತೆ. ಸೊ ನಾವು ಯಾವ ರೀತಿಯಾಗಿ ಇನ್ನು ನನಗೆ ನೀವು ಯಾವುದೇ ರೀತಿಯಾದ ಮೆಡಿಟೇಷನ್ ಗಳನ್ನ ಇಲ್ಲಿ ತನಕ ಮಾಡ್ತಾ ಇಲ್ದೇ ಇರಿ, ಇದೊಂದು ವಿಧಾನವನ್ನ ಹೊಸದಾಗಿ ಪ್ರಯತ್ನ ಮಾಡ್ಲಿಕ್ಕೆ ಟ್ರೈ ಮಾಡಿ ನೋಡಿ. ಮೇ ಬಿ ಫ್ಯೂ ಸೆಕೆಂಡ್ಸ್ ಇರ್ಬೋದು, ಫ್ಯೂ ಮಿನಿಟ್ಸ್, ಕೆಲವೊಂದು ನಿಮಿಷಗಳು ಪ್ರಯತ್ನ ಮಾಡಿದ್ರು ಕೂಡ ಇದೊಂದು ಜಸ್ಟ್ ಒಂದು ಆಲೋಚನೆಗಳನ್ನ ಗಮನಿಸುವಂತಹ ವಿಧಾನ ಏನಿದೆಯಲ್ಲ, ಅದಕ್ಕಿಂತ ಸುಲಭವಾಗಿ ನಮ್ಗೆ ಇನ್ನೇನು ಬೇಕಿಲ್ಲ. ಯಾಕೆಂದ್ರೆ ನಮಗ್ ಬೇರೆ ಇನ್ಯಾವುದು ಸಾಧನಗಳೇ ಬೇಕಿಲ್ಲ. ನನಗೊಂದು ಆಡಿಯೋ ಅನ್ನೋದಾಗ್ಲಿ, ಒಂದು ದೇವರ ಒಂದು ಮೂರ್ತಿಯ ಸ್ವರೂಪವನ್ನ ನಾವು ಗಮನಿಸ್ಕೊಳ್ಳೋದಾಗ್ಲಿ, ಆ ರೀತಿಯಾದ ಯಾವುದೂ ಬೇಕಿಲ್ಲ. ಇದಕ್ಕೆ ಬರ್ತಾ ಇರೋ ಆಲೋಚನೆಗಳನ್ನ ಗಮನಿಸ್ತಾ ಕೂತ್ರೆ ಸಾಕು. ಇಟ್ ಈಸ್ ಆಸ್ ಸಿಂಪಲ್ ಆಸ್ ದಟ್. ಬರುವ ಆಲೋಚನೆಗಳನ್ನ ಗಮನಿಸಿದ್ರೆ ಆ ಬ್ಲಾಂಕ್ನೆಸ್ ಅನ್ನೋದ್ರ ಕಡೆಗೆ ಹೊರಟೋಗ್ತೀವಿ. ಈಗ ಯಾರ್ಯಾರು ಬ್ಲಾಂಕ್ನೆಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅಂತ ಹೇಳಿದ್ರಿ, ನೀವೆಲ್ಲ ಗಮನಿಸ್ಕೊಳ್ಳಿ. ಇದೇ ರೀತಿಯಾದ ಬ್ಲಾಂಕ್ನೆಸ್ ನಿಮಗೆ ಈ ಡೀಪ್ ಸ್ಲೀಪ್ ಅಂತ ಏನ್ ಹೇಳ್ತೀವಲ್ಲ, ಅಂದ್ರೆ ನಮಗೆ ಕನಸುಗಳು ಕೂಡ ಬೀಳದೇ ಇರುವಂತಹ ಗಾಢ ನಿದ್ರೆ ಅವಸ್ಥೆ ಏನಿರುತ್ತಲ್ಲ, ಅಂತ ಸಮಯದಲ್ಲಿ ಯಾವ ರೀತಿಯಾದ ಬ್ಲಾಂಕ್ನೆಸ್ ನಿಮ್ಗೆ ಹೆಚ್ಚಿನ ಹೊತ್ತು ಅವಾಗ ಆ ರೀತಿಯಾದ ಬ್ಲಾಂಕ್ನೆಸ್ ಇರುತ್ತೆ. ಆದ್ರೆ ಈಗ ಆ ಒಂದು ಕ್ಷಣ ಮಾತ್ರಕ್ಕಾದ್ರೂ ಕೂಡ ಅದೇ ರೀತಿಯಾದ ಬ್ಲಾಂಕ್ನೆಸ್ ನಿಮಗೆ ಬಂದು ಹೋಗಿರುತ್ತೆ. ಸೊ ಕಂಪ್ಲೀಟ್ ಮೈಂಡ್ ಬ್ಲಾಂಕ್ ಆಗೋಗಿ ನನಗೆ ಏನೂ ಆಲೋಚನೆಗಳು ಬರ್ತಿಲ್ಲ ಅನ್ನೋ ರೀತಿನಲ್ಲಿ ಆಗಿದ್ದಾಗ ಖಂಡಿತವಾಗಿಯೂ ನಿಮ್ಮ ದೇಹದ ಪರಿಸ್ಥಿತಿ ಏನಾಗಿತ್ತು ಅನ್ನೋದನ್ನು ಕೂಡ ಆ ಒಂದು ಕ್ಷಣದಲ್ಲಿ ಮರ್ತಿರ್ತೀರಿ ನೀವು. ಸೊ ಹಾಗಾಗಿ ನಾವು ಈ ಗಾಢದಿದ್ರೆ ಅಥವಾ ಡೀಪ್ ಸ್ಲೀಪಿನ ಸ್ಟೇಟ್ ಏನಿದೆಯಲ್ಲ, ಆ ಒಂದು ಪರಿಸ್ಥಿತಿಗೆ ನೀವು ಇನ್ಸ್ಟೆಂಟ್ ಆಗಿ ಹಂಗ ಬಂದಿರ್ತೀರಿ. ಆ ರೀತಿಯಾಗಿ ಹೋಗ್ಲಿಕ್ಕೆ ಆಗುವಂತಹ ಬಹಳ ಒಂದು ಸುಲಭವಾದ ವಿಧಾನ ಅಂದ್ರೆ ನಿಮ್ಮ ಆಲೋಚನೆಗಳನ್ನ ನೀವೇ ಸಾಕ್ಷಿಭಾವದಿಂದ ನೋಡ್ಲಿಕ್ಕೆ ಶುರು ಮಾಡುವಂಥದ್ದು. ಇದರಿಂದ ನಮಗೆ 2 ವಿಷಯಗಳು ತಿಳಿ ಬರುತ್ತೆ. ಒಂದು, ಈ ಮೆಡಿಟೇಷನ್ ಅನ್ನೋದು ಎಷ್ಟು ಪವರ್ಫುಲ್ ಆಗ್ತಾ ಹೋಗುತ್ತೆ ನಮಗೆ ಅಂದ್ರೆ, ಈ ಮೈಂಡ್ ನ ಕಂಟ್ರೋಲ್ ಮಾಡೋದು ಯಾವ ರೀತಿಯಾಗಿ. ಈಗ ನೀವು ಬೇಸಿಕಲಿ ನಿಮಗೆ ಬ್ಲಾಂಕ್ನೆಸ್ ಆಯ್ತು ಅಂದ್ರೆ ನಿಮ್ಮ ಆಲೋಚನೆಗಳು ಎಲ್ಲೂ ಹೋಗದೆ ಇರುವಂತಹ ರೀತಿನಲ್ಲಿ ನೀವು ಮಾಡಲಿಕ್ಕೆ ಆಯ್ತು ಅಂತ. ಸೊ ಹಾಗಾಗಿ ನಮ್ಮ ಆಲೋಚನೆಗಳನ್ನ ಒಂದು ಕಂಟ್ರೋಲ್ಗೆ ತಂದುಕೊಳ್ಳುವಂಥದ್ದು ನಾವು ಅನ್ಕೊಂಡಷ್ಟು ಕಷ್ಟದ ವಿಷಯ ಅಲ್ಲ ಅನ್ನೋದು ಗೊತ್ತಾಗತ್ತೆ, ಹೌದಲ್ಲ? ಎರಡನೇದಾಗಿ, ನಾವು ಈ 2ನೇ ಚಾಪ್ಟರ್ ನಾವು ಸಾಂಖ್ಯ ಯೋಗದ ಬಗ್ಗೆ ಮಾತಾಡ್ಕೊಂಡಾಗ ಯಾವ ರೀತಿ ಈ ಡೀಪ್ ಸ್ಲೀಪ್ ನಲ್ಲಿನೂ ನಾನು ಇದ್ದೆ ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ವಿ. ಹಾಗಾಗಿ ನಾನು ಒಂದು ಮೈಂಡ್ ಅಲ್ಲ, ಬಾಡಿ ಅಲ್ಲ, ನಾನು ಮನಸ್ಸು ಅಲ್ಲ, ದೇಹವೂ ಅಲ್ಲ ಅನ್ನುವಂತಹ ಪರಿಸ್ಥಿತಿ ಇದ್ವಿ ಅನ್ನೋದಿತ್ತಲ್ಲ, ಅದು ಖಂಡಿತ ನಿಜ ಅನ್ನೋದು ಈ ಒಂದು ಎಕ್ಸ್ಪೆರಿಮೆಂಟ್ ನಿಂದ ಗೊತ್ತಾಗುತ್ತೆ, ಹೌದಲ್ಲ? ಎಷ್ಟು ಜನಕ್ಕೆ ಈ 2 ಪಾಯಿಂಟ್ಗಳು ಕ್ಲಿಯರ್ ಅಂತ ಅನ್ನಿಸ್ಲಿಕ್ಕೆ ಶುರು ಆಯ್ತು. ಈಗ ನಮ್ಮ ಮೈಂಡ್ ನ ಕಂಟ್ರೋಲ್ಗೆ ತಂದುಕೊಳ್ಳೋದು ಕಷ್ಟವೇ, ಆದ್ರೆ ಈ ರೀತಿಯಾದಂತ ಸುಲಭವಾದ ವಿಧಾನಗಳನ್ನ ನಾವು ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನಸ್ಸನ್ನ ನಮ್ಮ ಕಂಟ್ರೋಲ್ಗೆ ತಂದುಕೊಳ್ಳೋದು ಅಷ್ಟು ಕಷ್ಟಕರವಾದ ವಿಷಯ ಅಲ್ಲ ಅನ್ನೋದು ಒಂದು. ಎರಡನೆಯದು, ಈ ದೇಹ ನಾನಲ್ಲ, ಮನಸ್ಸು ನಾನಲ್ಲ ಅನ್ನುವಂಥದ್ದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಕ್ ಆಗ್ತಿದೆ ಅನ್ನುವಂಥದ್ದು. ಈ 2 ಪಾಯಿಂಟ್ಗಳು ಎಷ್ಟು ಜನಕ್ಕೆ ಈ ಒಂದು ಎಕ್ಸ್ಪೆರಿಮೆಂಟ್ ನಿಂದ ಕ್ಲಿಯರ್ ಆಗಿ. ಇದಕ್ ಮುಂಚೆ ಮಾತಾಡ್ಕೊಂಡಂಗೆ ಬೇರೆ ಬೇರೆ ಹಂತದ ಸಾಧನೆಗಳು ಇದೆ ನಮ್ಮಲ್ಲಿ, ಅವುಗಳ ಕಡೆಗೆ ಗಮನ ಹರಿಸ್ತಾ ಹೋಗೋಣ. ಬೇಸಿಕಲಿ ಈ ಮೆಡಿಟೇಷನ್ ಅನ್ನೋದು ಏನಿದೆಯಲ್ಲ, ಇದನ್ನ ಕಾಂಟೆಕ್ಸ್ಟ್ ಆಗಿ, ಇದನ್ನ ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ಈ ಬೇರೆ ಬೇರೆಯಾದ ಸಾಧನಗಳು ಏನಿದೆ ಅದರ ಕಡೆಗೆ ನೋಡ್ತಾ ಹೋಗೋಣ. 4 ಲೆವೆಲ್ಸ್ ಆಫ್ ಸಾಧನ ಇದು ನಾವು ಮಾತಾಡ್ತಾ ಹೋಗೋಣ. ಮೊದಲನೇದು ಕರ್ಮಿ, ಅಂದ್ರೆ ರಿಚುವಲಿಸ್ಟಿಕ್ ಪರ್ಫಾರ್ಮರ್. ಅಂದ್ರೆ ಯಾವ ರೀತಿಯಾಗಿ ಹೇಳ್ಬೋದು ಅಂದ್ರೆ, ಈಗ ನೀವು ಯಾವುದೋ ಒಂದು ಮೆಡಿಟೇಷನ್ ಅನ್ನೇ ರೆಫರೆನ್ಸ್ ಆಗಿ ಇಟ್ಕೊಂಡ್ವಿ ಅಂದ್ರೆ ಈ ರೀತಿಯಾಗಿ ಮೆಡಿಟೇಷನ್ ಮಾಡಬೇಕು ಅನ್ನೋದನ್ನ ಅವ್ರು ಹೇಳಿರ್ತಾರೆ.
ಚಾಚು ತಪ್ಪದೆ ಅವ್ರು ಏನ್ ಹೇಳಿದಾರೆ ಅದನ್ನ ಮಾಡ್ತಾ ಹೋಗೋದು. ಅವ್ರು ಏನಕ್ಕೆ ಹೇಳಿದಾರೆ, ಅದರಿಂದ ಏನಾಗುತ್ತೆ, ಅದ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳೋಣ ಅನ್ನೋದನ್ನ ಗಮನ ಕೊಡದೆ, ಓಕೆನಪ್ಪ ನನಗೆ ದಿನಕ್ಕೆ 10 ನಿಮಿಷ ಮೆಡಿಟೇಷನ್ ಮಾಡು ಅಂದಿದ್ದಾರೆ, ಅಥವಾ ಅರ್ಧ ಗಂಟೆ ಮೆಡಿಟೇಷನ್ ಮಾಡು ಅಂದಿದ್ದಾರೆ, ಏನ್ ಮಾಡಕ್ ಹೇಳಿದಾರೆ, ಓಂಕಾರವನ್ನ ಹೇಳ್ಕೊಳ್ಳಿಕ್ ಹೇಳಿದಾರ, ಅಥವಾ ಇನ್ಯಾವುದೋ ಒಂದು ಮಂತ್ರವನ್ನ ಅಥವಾ ಯಾವ್ದೋ ಒಂದು ದೇವರ ಒಂದು ಫೋಟೋವನ್ನ ಕೊಟ್ಟು ಏನೋ ಒಂದು ಕ್ರಿಯೆಯನ್ನ ಮಾಡ್ಲಿಕ್ಕೆ ಹೇಳಿರ್ತಾರೆ, ಅದನ್ನ ನಾನು ಚಾಚು ತಪ್ಪದೆ ಮಾಡ್ತೀನಿ ಅನ್ನೋವಂಥದ್ದು. ಈ ರೀತಿಯಾಗಿ ಮಾಡುವಂಥದ್ದನ್ನು ಕೂಡ ಒನ್ ಆಫ್ ದ ಲೆವೆಲ್ ಆಫ್ ಮೆಡಿಟೇಷನ್. ಇದನ್ನ ಕರ್ಮಿ ಅಂತ ಕರಿತೀವಿ. ಅಂದ್ರೆ ಈ ಕರ್ಮ ಅಂದ್ರೆ ಆಕ್ಷನ್ ಏನ್ ಹೇಳಿದೆಯಲ್ಲ ಅದನ್ನ ಪರ್ಫಾರ್ಮ್ ಮಾಡುವಂಥದ್ದು ಅಷ್ಟೇ. ಎರಡನೇ ಇದರಲ್ಲಿ ಇಲ್ಲಿ ಜ್ಞಾನಿ ಅಂತ ಕರಿತೀವಿ. ಇದು ನೆಕ್ಸ್ಟ್ ಲೆವೆಲ್. ಇಲ್ಲಿ ಏನಾಗುತ್ತೆ ಅಂದ್ರೆ, ಓಕೆ ನನಗೆ ಮೆಡಿಟೇಷನ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಯಾವ ಕಾರಣಕ್ಕಾಗಿ, ಈಗ ನಾವು ಉದಾಹರಣೆಗೆ ನಾನು ಇವಾಗ ನೋಡಿದ ರೀತಿಯಲ್ಲಿ ಇದರಿಂದ ಆಗುವಂತಹ ಉಪಯೋಗಗಳೇನು, ನಾನು ಯಾವ ಕಾರಣಕ್ಕಾಗಿ ಮೆಡಿಟೇಷನ್ ಅನ್ನ ಮಾಡ್ತಾ ಇದ್ದೀನಿ, ಈಗ ಬೇಸಿಕಲಿ ನನ್ನ ಮನಸ್ಸನ್ನ ಒಂದು ಹತೋಟಿಯಲ್ಲಿ ತಂದುಕೊಳ್ಳೋ ಕಾರಣದಿಂದ ಮಾಡ್ತಾ ಇದ್ದೀನಿ, ಯಾವ ರೀತಿಯಾಗಿ ಕಂಟ್ರೋಲ್ಗೆ ಬರುತ್ತೆ, ಇವುಗಳ ಬಗ್ಗೆ ಎಲ್ಲ ನಾನು ತಿಳ್ಕೊಂಡಿರೋದು. ಅಂದ್ರೆ ಥಿಯರಿ ಇದರ ಬಗ್ಗೆ ತಿಳ್ಕೊಂಡು ಅವುಗಳನ್ನ ಮಾಡೋದೇನಿದೆಯಲ್ಲ ಇದನ್ನ ಜ್ಞಾನಿ ಅಂತ ಕರಿತೀವಿ, ಲರ್ನ್ಡ್ ಪರ್ಸನ್. ಸೊ ಅದರ ಬಗ್ಗೆ, ಆ ವಿಷಯದ ಬಗ್ಗೆ ತಿಳ್ಕೊಂಡು ಅದನ್ನ ಮಾಡ್ತಾ ಹೋಗೋದು. ಸೊ ಇದು ಜ್ಞಾನಿಯ ಒಂದು ಲಕ್ಷಣ. ಇದರ ನೆಕ್ಸ್ಟ್ ಹಂತಕ್ಕೆ ಹೋದ್ವಿ ಅಂದ್ರೆ ತಪಸ್ವಿ ಅಂತ ಕರೀತಾರೆ. ಥಿಯರಿ ಆಯ್ತು, ಮೆಡಿಟೇಷನ್ ಮಾಡ್ತಾ ಇರೋದಾಯ್ತು, ಅದರ ಥಿಯರಿನೂ ತಿಳ್ಕೊಂಡಿದ್ದಾಯ್ತು, ಅದನ್ನ ನಾವು ನಮ್ಮ ದೈನಂದಿನ ಜೀವನಗಳಲ್ಲಿ ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು. ಅಂದ್ರೆ ನಮ್ಮ ಯಾವ ರೀತಿಯಾಗಿ ಒಂದು ಸೆಲ್ಫ್ ಡಿಸಿಪ್ಲಿನ್ ಅನ್ನ ತಂದುಕೊಳ್ಳೋದು. ಓಕೆ, ಈ ರೀತಿಯಾದ ಬೆನಿಫಿಟ್ಸ್ ಅದು ನನಗೆ ಕೊಡುತ್ತೆ, ಈ ರೀತಿಯಾದ ಅನುಕೂಲಗಳು ಬರುತ್ತೆ ಮೆಡಿಟೇಷನ್ ಇಂದ, ಹಾಗಾಗಿ ನಾನು ಇದನ್ನ ನನ್ನ ದೈನಂದಿನ ಜೀವನದಲ್ಲಿ ಮಾಡ್ತಾ ಹೋಗ್ತೀನಿ. ರಿಚುವಲಿಸ್ಟಿಕ್ ಆಗಲ್ಲ. ಮೊದಲನೇ ಸ್ಟೆಪ್ ನಲ್ಲಿ ಕರ್ಮಿ ಯಾವ ರೀತಿಯಾಗಿ ಸುಮ್ನೆ ಅದನ್ನ ಚಾಚು ತಪ್ಪದೆ ಗುಡ್ಡಪಾಠವಾಗಿ ಮಾಡ್ತಾ ಹೋಗ್ತಾರೋ ಆ ರೀತಿಯಾಗಲ್ಲ. ಇಲ್ಲಿ ವಿಷಯಗಳನ್ನ ತಿಳ್ಕೊಂಡು ಅದನ್ನ ದೈನಂದಿನ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ಅದರಿಂದ ಬರುವಂತಹ ಬೆನಿಫಿಟ್ಸ್, ಅದರಿಂದ ಏನ್ ಫಲಗಳು ಬರುತ್ತಲ್ಲ ಅದನ್ನ ಅನುಭವಿಸ್ತಾ ಹೋಗೋದು. ಅದು ತಪಸ್ವಿ ಅನ್ನೋ ಲೆವೆಲ್ ಆಗುತ್ತೆ. ಮುಂದಿನ ಕೊನೆಯದು ಏನಿದೆಯಲ್ಲ ಅದು ಯೋಗಿ ಅಂತ ಕರೀತಾರೆ. ಇದು ಯಾವ ಹಂತಕ್ಕೆ ಬರುತ್ತೆ ಅಂದ್ರೆ, ಆ ಮೆಡಿಟೇಷನ್ ಅನ್ನೋದು ಜೀವನದಲ್ಲಿ ನಾನು ಸಪರೇಟ್ ಆಗಿ ಕೂತ್ಕೊಂಡು ಮೆಡಿಟೇಷನ್ ಅನ್ನೋದನ್ನ ಮಾಡಬೇಕು ಅನ್ನುವಂತಹ ಹಂತವೇ ಇಲ್ಲದೆ ಅದು ದೈನಂದಿನ ಜೀವನದ ಒಂದು ಅಂಗವಾಗಿ ಉಳ್ಕೊಂಡ್ಬಿಟ್ಟಿರುತ್ತೆ. ಅದು ಯಾವ ರೀತಿಯಾದ ಸ್ಥಿತಿಗೆ ತಲುಪಿರ್ತಾರೆ ಅಂದ್ರೆ, ಅವ್ರು ಮಾತನಾಡ್ತಾ ಇದ್ರು ಕೂಡ ಮೆಡಿಟೇಷನ್ ಮಾಡ್ತಾ ಇದ್ದಂಗೆ, ಅಥವಾ ಓಡಾಡ್ತಾ ಇದ್ರು ಕೂಡ ಮೆಡಿಟೇಷನ್ ಮಾಡ್ತಿದ್ದಂಗೆ, ಆ ರೀತಿಯಾದಂತಹ ಒಂದು ಹಂತವನ್ನ ತಲುಪೋದೇನಿದೆಯಲ್ಲ ಅದು ಯೋಗಿಗಳು ಅಂತ ಕರೀತಾರೆ ಅವ್ರನ್ನ. ಎಷ್ಟು ಜನಕ್ಕೆ ಈಗ ಒಂದು ಪ್ರಶ್ನೆ ಬರ್ತಿದೆ, ಮೆಡಿಟೇಷನ್ ಅಂದ್ರೆ ಒಂದ್ ಕಡೆ ಕೂತ್ಕೊಂಡು ಯಾವ್ದ್ರ ಕಡೆನೂ ಗಮನ ಹರಿಸದೆ ಆಲೋಚನೆಯನ್ನ ಒಂದ್ ಕಡೆ ಇಟ್ಕೊಳ್ಳೋದಲ್ವಾ? ಈಗ ಮಾತನಾಡ್ತಾ ಇರ್ಬೇಕಾದ್ರೆ ಅಥವಾ ಓಡಾಡ್ತಾ ಇರ್ಬೇಕಾದ್ರೆ ಮೆಡಿಟೇಷನ್ ಅಂತ ಹೇಗೆ ಹೇಳ್ತೀರಿ ಅನ್ನುವಂತಹ ಪ್ರಶ್ನೆ ಎಷ್ಟು ಜನಕ್ಕೆ ಬರ್ತಾ ಇದೆ ಈಗ ಈ 4 ಲೆವೆಲ್ಗಳನ್ನ ನೋಡಿದ ನಂತರ. ಸೊ ಇದಕ್ಕೆ ಕಾರಣ ಏನು ಅಂದ್ರೆ, ನಾವು ಸಾಧಾರಣವಾಗಿ ಮೆಡಿಟೇಷನ್ ಅನ್ನ ಯಾವ ಲೆವೆಲ್ನ ತನಕ ತಗೊಂಡು ಹೋಗಿರ್ತೀವಿ ಅಂದ್ರೆ ಕರ್ಮಿ ಅಥವಾ ಜ್ಞಾನಿಯ ಲೆವೆಲ್ಲಿನ ತನಕ ತಗೊಂಡು ಹೋಗಿರ್ತೀವಿ. ಅದನ್ನು ಮುಂದಿನ ಪ್ರಯತ್ನಗಳನ್ನ ನಾವು ಮಾಡ್ತಾ ಹೋದ್ವಿ ಅಂದ್ರೆ ಅವಾಗ ನಮಗೆ ತಿಳಿತಾ ಹೋಗುತ್ತೆ ಯಾವ ರೀತಿಯಾಗಿ ಈ ತಪಸ್ವಿ ಅಥವಾ ಯೋಗಿಯ ಲೆವೆಲ್ಲಿನಲ್ಲಿ ಮೆಡಿಟೇಷನ್ ಅಂತ ಕರಿತೀವಿ ಅನ್ಬಿಟ್ಟು ಅಂತ. ಈಗ ಇದಕ್ಕೆ ಮುಂಚೆ ನಾವು ಮಾತಾಡ್ಕೊಂಡಿದ್ದ ರೀತಿನಲ್ಲಿ ಮೆಡಿಟೇಷನ್ ಅಂದ್ರೆ ಏನು? ನಮ್ಮ ಮನಸ್ಸಿನ ಆಲೋಚನೆಗಳನ್ನ ಒಂದು ಕಡೆಗೆ ಗಟ್ಟಿಯಾಗಿ ಹಿಡಿದು ನಿಲ್ಲಿಸ್ಕೊಳ್ಳುವಂತಹ ಪ್ರಯತ್ನ. ಸುಮಾರು ಆಲೋಚನೆಗಳು ಬರ್ತಾ ಹೋಗುತ್ತೆ, ಮಾಡ್ತಾ ಹೋಗುತ್ತೆ. ಅವೆಲ್ಲವೂ ಅಲ್ಲದೆ ನಾನು ಯಾವುದರ ಕಡೆಗೆ ಗಮನ ಹರಿಸ್ಬೇಕು ಅಂತ ಅನ್ಕೊಂಡಿದ್ದೀನೋ ಅದರ ಕಡೆಗೇನೆ ಗಮನ ಹರಿಸ್ತಾ ಹೋಗುವಂತದ್ದು ಮೆಡಿಟೇಷನ್ ಅಂತ ಅನ್ನಿಸ್ಕೊಳುತ್ತೆ, ಹೌದಲ್ವಾ? ಈಗ ಈ ಒಂದು ಪ್ರಶ್ನೆ, ನಾನು ಕೇಳಿದಂತ ಪ್ರಶ್ನೆನ ಉತ್ತರ ಕೊಡೋಕ್ಕಿಂತ ಮುಂಚೆ ನಾನು ಇನ್ನೊಂದು ಪ್ರಶ್ನೆನ ಕೇಳ್ತೀನಿ. ಮೇ ಬಿ ಅದರಿಂದ ನಿಮಗೆ ಆನ್ಸರ್ಸ್ ಬರ್ತಾ ಹೋಗ್ಬೋದು. ಎಷ್ಟು ಜನಕ್ಕೆ ನಿಮ್ಮಲ್ಲಿ ಒಂದು ಅಡಿಗೆ ಮಾಡುವಂತದ್ದಾಗ್ಲಿ, ಅಥವಾ ಮ್ಯೂಸಿಕ್ ಕೇಳುವಂತದ್ದಾಗ್ಲಿ, ಅಥವಾ ಡ್ರೈವಿಂಗ್ ಹೋಗುವಂತದ್ದಾಗ್ಲಿ, ಇಂತಹ ಹಾಬೀಸ್ ಏನಿದೆ ಆ ರೀತಿಯಾಗಿದೆ, ಅಥವಾ ಪುಸ್ತಕ ಓದೋದು ಕೂಡ ಇರಬಹುದು. ಎನಿ ಕೈಂಡ್ ಆಫ್ ಹಾಬಿ, ಅದರ ಕಡೆಗೆ ಒಂದ್ ಕ್ಷಣ ಗಮನ ಕೊಟ್ಟು ನೋಡಿ. ಈಗ ಅಡಿಗೆ ಮಾಡೋದಾಗ್ಲಿ, ಅಥವಾ ಮ್ಯೂಸಿಕ್ ಕೇಳೋದಾಗ್ಲಿ, ಅಥವಾ ಪುಸ್ತಕ ಓದೋದಾಗ್ಲಿ, ಅದರ ಕಡೆಗೆ ನೀವು ಗಮನ ಹರಿಸಿದ್ದಾಗ, ಈಗ ಅಡಿಗೆ ಮಾಡ್ತಿದ್ದವ್ರು ನಾನು ಕರೆಕ್ಟ್ ಆಗಿ ಏನ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಕಡೆಗೆ ಗಮನ ಹರಿಸಿ ಅಡಿಗೆ ಮಾಡ್ತಿದ್ರೆ ಆಗ್ಲಿ, ಅಥವಾ ಪುಸ್ತಕ ಯಾವ್ದೋ ತುಂಬಾ ಚೆನ್ನಾಗಿರೋಂತಹ ಒಂದು ನಾವೆಲ್ ಆಗ್ಲಿ, ಯಾವ್ದೋ ಒಂದು ಕತೆ ಪುಸ್ತಕವನ್ನಾಗ್ಲಿ ಓದ್ತಾ ಇರ್ಬೇಕಾದಾಗ ಕಂಪ್ಲೀಟ್ ಗಮನ ಅದರ ಕಡೆ ಇದ್ದಾಗ
ಎಷ್ಟು ಜನಕ್ಕೆ ಅದರಲ್ಲಿ ಕಂಪ್ಲೀಟ್ ತಲ್ಲೀನರಾಗ್ಬಿಟ್ಟಿದ್ದು, ಬೇರೆ ಹೊರಗಡೆ ಏನ್ ನಡೀತಾ ಇದೆ ಅನ್ನೋದ್ರ ಗಮನವೂ ಇಲ್ಲದೆ ಅದರಲ್ಲಿ ಕಂಪ್ಲೀಟ್ ಲೀನವಾಗಿರುವಂತಹ ಪರಿಸ್ಥಿತಿ ಎಷ್ಟು ಜನ ಅನುಭವಿಸಿದಿರಿ ಇದರಲ್ಲಿ? ಆ ಒಂದು ಹಾಬಿಯನ್ನ ನೀವು ಮಾಡ್ತಾ ಇದ್ದಾಗ, ಒಂದು ಒಳ್ಳೆ ಹಾಡನ್ನು ಕೇಳ್ತಾ ಇದ್ದಾಗ್ಲಿ, ಅಥವಾ ಒಂದು ಒಳ್ಳೆ ಪುಸ್ತಕವನ್ನು ಓದ್ತಿದ್ದಾಗ್ಲೋ, ಅಥವಾ ಯಾವ್ದೋ ಒಂದು ಹೊಸ ಪ್ರಯತ್ನ ಅಡಿಗೆ ಮಾಡ್ತಾ ಇದ್ದಾಗ, ಏನೇ ಆಗ್ಲಿ, ಆ ರೀತಿಯಲ್ಲಿ ಇದ್ದಾಗ ಕಂಪ್ಲೀಟ್ ಅದರಲ್ಲಿ ಮಗ್ನರಾಗ್ಬಿಟ್ಟಿದ್ದೀರಿ ಅಂತ ಅನ್ಸಲ್ವಾ ನಿಮ್ಗೆ? ಹೊರಗಡೆ ಏನೋ ನಡೀತಾ ಇದ್ದಾಗ ಯಾರೋ ಒಬ್ರು ಬಂದು ಏನ್ ಮಾಡ್ತಿದ್ಯಾ ಅಂತ ಅಲ್ಲಾಡಿಸಿ ಎಬ್ಸೋ ತನಕನೂ ಅದ್ರ ಕಡೆಗೆ ಗಮನನು ಪಕ್ಕದಲ್ಲಿ ಏನ್ ನಡೀತಾ ಇದೆ ಅನ್ನೋ ರೀತಿನಲ್ಲೂ ಇಲ್ಲದೆ ಅದ್ರ ಕಡೆ ಕಂಪ್ಲೀಟ್ ಮಗ್ನರಾಗೋಗಿರ್ತೀವಿ ಅಲ್ವಾ? ಸೊ ನಾನ್ ಏನ್ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಇಲ್ಲಿ ಅಂದ್ರೆ, ಮೆಡಿಟೇಷನ್ ಅನ್ನುವ ಡೆಫಿನಿಷನ್ ನಾವು ಇದಕ್ಕೆ ಮುಂಚೆ ಹೇಳಿದಾಗ, ನಮ್ಮ ಮನಸ್ಸು ಬೇರೆ ಬೇರೆ ಕಡೆಗಳಿಗೆ ಹೋಗದೆ ಒಂದೇ ಒಂದು ಕಡೆಗೆ ಗಮನ ಹರಿಸುವಂತಹ ವಿಧಾನ ಏನಿದೆಲ್ಲ ಅದನ್ನ ಮೆಡಿಟೇಷನ್ ಅಂತ ಕರೆದ್ವಿ, ಹೌದಲ್ವಾ? ಹಾಗಿದ್ದಾಗ ಈ ಒಂದು ಅಡಿಗೆ ಮಾಡ್ತಾ ಇದ್ದಾಗ ಅಥವಾ ಪುಸ್ತಕ ಓದ್ತಿದ್ದಾಗ ನಿಮ್ಗೆ ಯಾವ ರೀತಿಯಾದ ಒಂದು ಅದರ ಕಡೆಗೆ ಗಮನ ಇದ್ದು ಹೊರಗಿನ ಪ್ರಪಂಚದ ಬಗ್ಗೆ ಅರಿವೂ ಇಲ್ಲದೆ ಇದ್ದೋದ್ರು ಅದನ್ನ ಯಾಕೆ ನಾವು ಮೆಡಿಟೇಷನ್ ಅಂತ ಕರಿಬಾರ್ದು? ಎಷ್ಟು ಜನಕ್ಕೆ ಈ ಪಾಯಿಂಟ್ ಕ್ಲಿಯರ್ ಅನ್ನಿಸ್ತಾ ಇದೆ? ಈ ಒಂದು ಸ್ಥಿತಿಯಲ್ಲಿ ನಾವಿದ್ದಾಗ ಅದನ್ನು ಯಾಕೆ ಮೆಡಿಟೇಷನ್ ಅಂತ ಕರಿಬಾರದು? ಸೊ ಇದು ಕೂಡ ಮೆಡಿಟೇಷನ್ನಿನ ಒಂದು ಭಾಗವೇ. ಸೊ ಹಾಗಾಗಿ ಈಗ ಪ್ರತಿಯೊಬ್ಬರಿಗೂ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಯಾವ ರೀತಿಯಾಗಿ ನಾವು ಓಡಾಡ್ತಾ ಇದ್ದಾಗಲಿ ಅಥವಾ ಏನೋ ಒಂದು ಮಾತನಾಡ್ತಿದ್ದಾಗಲಿ ಅದರ ಕಡೆಗೆ ಅದೊಂದೇ ವಿಷಯದ ಕಡೆಗೆ ನನ್ನ ಗಮನ ಇದ್ದು ಬೇರೆ ಕಡೆಗಳಿಗೆ ನನ್ನ ಗಮನ ಹೋಗದೆ ಇದ್ದಾಗ ನಾನು ಅದನ್ನ ಮೆಡಿಟೇಷನ್ ಅಂತ ಕರೀಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಇಲ್ಲಿ ಯೋಗಿ ಅಂತ ನಾವ್ ಏನ್ ಕರಿತಾ ಇದೀವಲ್ಲ, ಈ ಒಂದು ಸ್ಥಿತಿಯನ್ನು ತಲುಪಿದಾಗ ಯಾವುದೇ ರೀತಿಯಾದಂತಹ ಒಂದು ಕೆಲಸಗಳನ್ನು ಅವಾಗ ಅವರ ಒಂದು ಆಲೋಚನೆಗಳು ಏನಿದೆಯಲ್ಲ ಯಾವುದೋ ಒಂದು ಪರ್ಟಿಕ್ಯುಲರ್ ಇರುತ್ತೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದು ಕೆಲಸಗಳನ್ನ ಮಾಡ್ತಾ ಇದ್ರೂ ಕೂಡ ಒಂದು ಮೆಡಿಟೇಷನ್ನಿನ ಸ್ಟೇಟ್ ನಲ್ಲಿ ಆಲೋಚನೆಗಳು ಇರೋದೇನಿರುತ್ತಲ್ಲ, ಅಂತಹ ಪರಿಸ್ಥಿತಿಯನ್ನ ತಲುಪಿದಾಗ ಯೋಗಿ ಅಂತ ಕರೆಸ್ಕೋತೀವಿ. ಹಾಗಾಗಿ ಈ ವಿಷಯಗಳು ಇವೆಲ್ಲ ಏನಿದೆಯಲ್ಲ ಇವೆಲ್ಲವನ್ನು ಚಾಪ್ಟರ್ 6ರಲ್ಲಿ ಧ್ಯಾನ ಯೋಗದ ಒಂದು ವಿಧಾನ ಏನಿದೆ ಇದರಲ್ಲಿ ಭಗವಂತ ನಮಗೆ ಹೇಳ್ಕೊಟ್ಟಿರೋದು. ಈಗ ಒಂದೆರಡು ಶ್ಲೋಕಗಳನ್ನ ನೋಡೋಣ ನಾವು. ಅದರಲ್ಲಿ ಯಾವ ರೀತಿಯಾಗಿ ಮೆಡಿಟೇಷನ್ನಿನ ಬಗ್ಗೆ ಆಗ್ಲಿ ಅಥವಾ ಯೋಗಿಯ ಒಂದು ವಿಷಯವಾಗಿ ಯಾವ ರೀತಿಯಾಗಿ ಭಗವಂತ ಹೇಳಿದಾನೆ ಅಂತ ಒಂದೆರಡು ಶ್ಲೋಕಗಳನ್ನ ನೋಡೋಣ ಅಷ್ಟೇ, ಹೆಚ್ಚಿಗೆ ಹೋಗೋದು ಬೇಡ. ಈಗ ಈ ಎರಡು ಶ್ಲೋಕಗಳಲ್ಲಿ ನೀವು ನೋಡ್ತಾ ಇರುವಂತಹ ಪ್ರಕಾರ ಯಾವ ರೀತಿಯಾಗಿ ನಾವು ಈ ಯೋಗದ ದಾರಿ ಅಥವಾ ಯೋಗಿ ಆಗುವಂತಹ ದಾರಿಯಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬಹುದು ಅನ್ನೋದನ್ನ ಹೇಳಿದ್ದಾರೆ. ನಾವು ತುಂಬಾ ಹೆಚ್ಚಿಗೆ ತಿನ್ನೋದು ಅಥವಾ ತುಂಬಾ ಕಡಿಮೆ ತಿನ್ನೋದಾಗಲಿ ಅಥವಾ ತುಂಬಾ ಹೆಚ್ಚಿಗೆ ನಿದ್ದೆ ಮಾಡೋದು, ತುಂಬಾ ಕಡಿಮೆ ನಿದ್ದೆ ಮಾಡೋದು, ಈ ರೀತಿಯಾಗಿ ನಾನು ತುಂಬಾ ದೀಕ್ಷೆಯಲ್ಲಿ ಮಾಡ್ಕೊಂಡು ಆ ರೀತಿಯಾಗಿ ಪ್ರಯತ್ನ ಮಾಡ್ತಿದ್ದೀನಿ, ಈ ರೀತಿಯಾಗಿ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಹೋದ್ವೆ ಇದು ದೇಹವನ್ನಾಗ್ಲಿ ಮನಸ್ಸನ್ನಾಗ್ಲಿ ದಂಡಿಸುವ ಒಂದು ಇದಾಗತ್ತಷ್ಟೇ. ನಾನು ತುಂಬಾ ಕಮ್ಮಿ ತಿಂತ ಹೋದೆ ಅಂದ್ರೆ ನನ್ನ ದೇಹ ನಶಿಸ್ ಹೋಗ್ತಾ ಹೋಗುತ್ತೆ, ಇದಾಗ್ತಾ ಹೋಗುತ್ತೆ, ತೊಂದರೆಗೊಳಗಾಗ್ತಾ ಹೋಗ್ತಿವೆ ಹೊರತು ಇನ್ನೇನು ಇದಾಗೋದಿಲ್ಲ. ನಿದ್ರೆ ಕಡಿಮೆ ಮಾಡ್ಕೋತಾ ಹೋಗ್ತಿವಿ ಅಂದ್ರೆ ಅದು ಒಂದ್ ರೀತಿಯಾಗಿ ನಮ್ಮ ಮನಸ್ಸಿಗೆ, ನಮ್ಮ ಮೈಂಡ್ಗೆ, ಬ್ರೈನ್ಗೆ ಎಷ್ಟು ರೆಸ್ಟ್ ಅನ್ನೋದು ಬೇಕಿರುತ್ತೋ ಅಷ್ಟು ಇದ್ದಾಗ ಮಾತ್ರ ನಮ್ಮ ಈ ಸಾಧನಗಳನ್ನ ನಾವು ಸರಿಯಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ. ಯಾವ ರೀತಿಯಾಗಿ ಯಾವುದೇ ಒಂದು ಜನರೇಟರ್ ಯಾವುದೋ ಒಂದು ಮಿಷಿನ್ ಅನ್ನಾಗ್ಲಿ 24 ಗಂಟೆ ಓಡಿಸ್ತಾ ಇದ್ರೆ ಹಾಳಾಗಿ ಹೋಗುತ್ತೆ, ಅದೇ ಒಂದು ರೀತಿಯಲ್ಲಿ ಈ ದೇಹ ಮತ್ತೆ ಮನಸ್ಸಿಗೆ ರೆಸ್ಟ್ ಅನ್ನೋದನ್ನ ಕೊಡದೆ ನಾವು ಕಂಟಿನ್ಯೂಸ್ ಆಗಿ ಬಳಸ್ತಾ ಹೋದ್ವಿ ಅಂದ್ರೆ ಯಾವುದೇ ರೀತಿಯಾದಂತಹ ಅನುಕೂಲ ಆಗಲ್ಲ ಅದರಿಂದ. ಅದರ ಬಗ್ಗೆ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಎರಡನೇ ಶ್ಲೋಕದಲ್ಲಿ ಯಾವ ರೀತಿಯಾಗಿ ನಾವು ಒಂದು ಹದವನ್ನ ತಂದುಕೋಬೇಕು, ತುಂಬಾ ಹೆಚ್ಚಿಗೆ ತಿನ್ನೋದು, ತುಂಬಾ ಕಡಿಮೆ ತಿನ್ನೋದು, ಅಥವಾ ತುಂಬಾ ಹೆಚ್ಚಿಗೆ ಕೆಲಸ ಮಾಡೋದು, ತುಂಬಾ ಕಡಿಮೆ ಕೆಲಸ ಮಾಡೋದು, ತುಂಬಾ ಹೆಚ್ಚಿಗೆ ನಿದ್ದೆ ಕಡಿಮೆ ನಿದ್ದೆ, ಈ ರೀತಿಯಾಗಿ ಅಲ್ಲದೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ನೋದು, ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ದೇಹವನ್ನ ತೀರಾ ದಂಡಿಸದೆ ಎಷ್ಟು ಮಾತ್ರ ಕೆಲಸವನ್ನ ಮಾಡ್ಲಿಕ್ಕಾಗುತ್ತೋ ಅಷ್ಟು ಮಾಡೋದು, ನಮಗೆ ಆ ಫ್ರೆಶ್ನೆಸ್ ಅನ್ನೋದು ಬರುವಂತ ರೀತಿಯಲ್ಲಿ ಎಷ್ಟು ನಿದ್ದೆ ಬೇಕೋ ಅಷ್ಟು ನಿದ್ದೆಯನ್ನ ಮಾಡೋದು. ಈ ರೀತಿಯಾಗೆಲ್ಲ ಮಾಡ್ತಾ ಹೋದಾಗ ಈ ಮೆಡಿಟೇಷನ್ ಅನ್ನೋದು ಇದೆಯಲ್ಲ ಅದು ತುಂಬಾ ಬಹಳ ಸುಲಭವಾಗಿ ಮಾಡ್ತಾ ಹೋಗ್ಲಿಕ್ಕೆ ಆಗುತ್ತೆ. ಈ ರೀತಿಯಾಗಿ ಮಾಡ್ತಾ ಹೋಗೋದ್ರಿಂದ ನಾವು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಬಂದಾಗ ನಮ್ಮ ಆಲೋಚನೆಗಳನ್ನ ನಾವು ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋದ್ರಿಂದ ಯಾವುದೇ ದುಃಖಕರವಾದಂತಹ ಸಿಚುವೇಶನ್ಗಳಾಗ್ಲಿ ಪರಿಸ್ಥಿತಿಗಳಾಗ್ಲಿ ಬಂದಾಗ ನಮ್ಮ ಮನಸ್ಸನ್ನ ನಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋದ್ರಿಂದ ಒಂದು ಹಂತಕ್ಕೆ ಈ ದುಃಖಗಳಿಂದ ಹೊರಗೆ ಬರ್ಲಿಕ್ಕೂ ಕೂಡ ಸಾಧ್ಯ ಇದೆ ಈ ಯೋಗದ ದಾರಿಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ. ಸೊ ಹಾಗಾಗಿ ಈ ಮೆಡಿಟೇಷನ್ ಅನ್ನೋದನ್ನ ನಾವ್ ಏನ್ ನೋಡಿದ್ವಲ್ಲ ಇದು ಒಂದು ರೀತಿಯಾಗಿ ಬಹಳ ಸಹಾಯ ಮಾಡುವಂತಹ ವಿಧಾನವೇ. ಆದ್ರೆ ಇದಕ್ ಮುಂಚೆ ಹೇಳ್ದಂಗೆ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ನಲ್ಲೋ ನಿಂತು ಬಿಡಬಾರ್ದು, ನಾವು ಮುಂದೆ ಹೋಗಿ
ಯಾವ ರೀತಿಯಾಗಿ ಒಬ್ಬ ಯೋಗಿಯ ಒಂದು ಪರಿಸ್ಥಿತಿ ಏನಿರುತ್ತಲ್ಲ ಆ ಹಂತವನ್ನ ತಲುಪಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಂದ್ರೆ ಖಂಡಿತವಾಗಿಯೂ ನಾವು ಜಾಗೃತ ಅವಸ್ಥೆಯಲ್ಲಿದ್ದಾಗ ನಾವು ಹೊರಗಿನ ಪ್ರಪಂಚದ ಜೊತೆ ಇಂಟರಾಕ್ಟ್ ಮಾಡ್ತಾ ಇದ್ದಾಗ್ಲೂ ಕೂಡ ಆ ಒಂದು ರೀತಿಯಾಗಿ ನಮ್ಮ ಆಲೋಚನೆಗಳನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳುವುದರ ಮೂಲಕ ಈ ರೀತಿಯಾದ ದುಃಖಕರವಾದಂತಹ ಪರಿಸ್ಥಿತಿಗಳು ಏನಿರುತ್ತಲ್ಲ ಇದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಇದು ಈ 2 ಶ್ಲೋಕಗಳಿಂದ ಭಗವಂತ ಹೇಳ್ತಾ ಇರುವಂತದ್ದು. ಇನ್ನೊಂದು ಶ್ಲೋಕದ ಕಡೆಗೆ ನೋಡೋಣ. ಇದು ಯಾವ ರೀತಿಯಾಗಿ ಒಬ್ಬ ನಿಜವಾದ ಯೋಗಿ ಅನ್ನುವಂತಹವನು ಯಾವ ರೀತಿಯಾಗಿ ಒಂದು ಹೊರಗಿನ ಪ್ರಪಂಚವನ್ನ ನೋಡ್ತಾ ಹೋಗ್ತಾನೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ ಈ ಶ್ಲೋಕದಲ್ಲಿ. ಯೋಗಿಯ ಪರಿಸ್ಥಿತಿಯನ್ನ ತಲುಪಿದ್ದಾಗ ನೀವು ಒಂದು ದೇವರ ಒಂದು ಕಡೆಗೆ ಗಮನ ಹರಿಸೋದಾಗ್ಲಿ ಅಥವಾ ದೇವರಲ್ಲಿ ಒಬ್ಬರಾಗಿರುವಂತಹ ಒಂದು ಆಲೋಚನೆಗಳು ಬರೋದಾಗ್ಲಿ ಅದಾದ್ರೂ ಆಗ್ಬೋದು, ಅಥವಾ ಒಂದು ಆತ್ಮಸಾಕ್ಷಿಯಾಗಿ ನಾವು ಏನ್ ನೋಡ್ತಾ ಹೋಗ್ತೀವಿ ಸಾಂಖ್ಯ ಯೋಗದಲ್ಲಿ ನಾವು ನೋಡ್ದಂಗೆ ನಾನೇ ಆತ್ಮಸಾಕ್ಷಿಯಾಗಿ ಇದ್ದುಕೊಂಡು ಆ ರೀತಿಯಾಗಿರುವಂತಹ ಪರಿಸ್ಥಿತಿಯಲ್ಲಿ ಇದ್ದು ಪ್ರತಿಯೊಂದು ಜೀವಿಯನ್ನು ಒಂದೇ ರೀತಿಯಾಗಿ ನೋಡೋದು ಅಂತಹ ಪರಿಸ್ಥಿತಿಯನ್ನ ತಲುಪಿರ್ತಾರೆ ಯೋಗಿಗಳು. ಸಂಸ್ಕೃತ ಶ್ಲೋಕದಲ್ಲಿ ಅಲ್ಲಿ ಹೈಲೈಟ್ ಆಗಿರಂಗೆ ಸರ್ವತ್ರ ಸಮದರ್ಶಿನಃ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ಬರನ್ನು ಒಂದೇ ರೀತಿಯಲ್ಲಿ ನೋಡೋದು ಅಂತ. ಪ್ರತಿಯೊಬ್ಬರಲ್ಲೂ ದೇವರನ್ನು ನೋಡೋದು ಅಥವಾ ದೇವರಲ್ಲಿ ಪ್ರತಿಯೊಬ್ಬರನ್ನ ನೋಡೋದು ಅನ್ನೋದು ಒಂದು ಹಂತವಾದ್ರೆ ಪ್ರತಿಯೊಬ್ಬರನ್ನು ಒಂದೇ ರೀತಿಯಾಗಿ ನೋಡುವಂತಹದ್ದು ಅನ್ನೋ ಪರಿಸ್ಥಿತಿಯನ್ನ ಯೋಗಿಗಳು ತಲುಪ್ತಾರೆ. ಹಾಗಿದ್ರೆ ಇಲ್ಲಿ ಒಂದು ಪ್ರಶ್ನೆ ಬರ್ತಿರ್ಬೇಕಲ್ಲ, ಪ್ರತಿಯೊಬ್ಬರನ್ನು ಒಂದೇ ರೀತಿಯಲ್ಲಿ ನೋಡೋದು ಹೇಗೆ ಸರ್ ಅನ್ನೋಂತ ಪ್ರಶ್ನೆ ಬರ್ಬೇಕಲ್ಲ. ಯಾರೋ ಒಬ್ರು ನನಗೆ ಅವ್ರನ್ನ ಕಂಡ್ರೆ ಆಗಲ್ಲ, ನಾನು ಯಾಕೆ ಅವ್ರನ್ನ ಒಂದೇ ರೀತಿಯಾಗಿ ನೋಡ್ಬೇಕು, ಅಥವಾ ಇನ್ಯಾರೋ ನಮ್ಮ ಮನೆಯವರನ್ನು ಒಂದೇ ರೀತಿಯಾಗಿ ಯಾಕೆ ನಾನು ಟ್ರೀಟ್ ಮಾಡಬೇಕು. ಒಬ್ಬ ಯೋಗಿ ಆದವನು ಯಾವ ರೀತಿಯಾಗಿ ತನಗೆ ಒಳ್ಳೆಯದನ್ನ ಮಾಡಿದವ್ರನ್ನ ತನಗೆ ಕೆಟ್ಟದನ್ನ ಮಾಡಿದವ್ರನ್ನಾಗ್ಲಿ ಅಥವಾ ಯಾವುದೇ ಒಂದು ರೋಲ್ ಅಂತ ನಾವು ಹೇಳ್ತೀವಲ್ಲ, ಈಗ ನಮ್ಮ ಪೇರೆಂಟ್ಸ್ ಅನ್ನ ನೋಡುವ ರೀತಿನಲ್ಲಿ ನಾವು ನಮ್ಮ ಮಕ್ಕಳನ್ನ ನೋಡೋದಿಲ್ಲ. ಹಾಗಿದ್ರೆ ಯೋಗಿ ಅಂತ ಅನ್ನಿಸ್ಕೊಂಡವನು ತನ್ನ ತಂದೆ ತಾಯಿಯನ್ನು ತನ್ನ ಮಕ್ಕಳನ್ನು ಒಂದೇ ರೀತಿಯಾಗಿ ನೋಡ್ತಾನ ಅನ್ನೋಂತ ಪ್ರಶ್ನೆ ಬಂದ್ಬಿಡುತ್ತಲ್ವ ಇಲ್ಲಿ. ಎಷ್ಟು ಜನಕ್ಕೆ ಈ ಪ್ರಶ್ನೆ ಜೆನ್ಯೂನ್ ಅಂತ ಅನ್ಸುತ್ತೆ? ಭಗವಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇರೋದನ್ನ ಒಂದು ಎಕ್ಸಾಂಪಲ್ ಮೂಲಕ ತಗೊಳ್ಳೋಣ. ಈಗ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ತಗೊಂಡ್ರಿ ಅಂದ್ರೆ, ನೀವು ಒಂದು ವಾಷಿಂಗ್ ಮಿಷಿನ್ ಅನ್ನ ತಗೊಂಡ್ರಿ, ಒಂದು ಫ್ರಿಡ್ಜ್ ಅನ್ನ ತಗೊಂಡ್ರಿ. ನೀವು ಒಂದು ಫ್ರಿಡ್ಜ್ ಅನ್ನ ಮತ್ತು ಒಂದು ವಾಷಿಂಗ್ ಮಿಷಿನ್ ಅನ್ನ ಒಂದೇ ಕೆಲಸಕ್ಕಾಗಿ ಬಳಸ್ಲಿಕ್ಕೆ ಆಗುತ್ತಾ? ವಾಷಿಂಗ್ ಮಿಷಿನ್ ನೀವು ಬಟ್ಟೆ ಒಗಿಲಿಕ್ಕೆ ಅಂತ ಬಳಸ್ತೀರಿ, ಫ್ರಿಡ್ಜ್ ಅನ್ನ ನೀವು ಏನು ಪದಾರ್ಥಗಳು ಕೆಡದೆ ಇರೋ ರೀತಿಯಲ್ಲಿ ಇಡಬೇಕು ಅಂತ ಬಳಸ್ತೀರಿ, ಅದಕ್ಕಾಗಿ ಫ್ರಿಡ್ಜ್ ಅನ್ನ ಬಳಸ್ತೀರಿ. ಫ್ರಿಡ್ಜ್ ಮತ್ತೆ ವಾಷಿಂಗ್ ಮಿಷಿನ್ ಅನ್ನೋದೇನಿದೆ ಇದು ಎರಡನ್ನೂ ಒಂದೇ ರೀತಿಯಾಗಿ ಕಾಣ್ಲಿಕ್ಕೆ ಆಗಲ್ಲ ಅನ್ನುವಂಥದ್ದು ಕ್ಲಿಯರ್ ಆಯ್ತಲ್ವಾ? ಈಗ ಇದೆರಡೂನು ಓಡೋದು ಯಾವ್ದರ ಇದರಿಂದ? ಕರೆಂಟ್ ನಿಂದ ಅಲ್ವಾ, ಎಲೆಕ್ಟ್ರಿಸಿಟಿ. ಇದೆರಡು ಕೆಲಸ ಮಾಡಬೇಕು ಅಂದ್ರೆ ಬೇಕಾಗಿರುವಂತದ್ದು ಎಲೆಕ್ಟ್ರಿಸಿಟಿ. ಕರೆಂಟ್ ಅನ್ನೋದು ಇಲ್ಲದೆ ಹೋದ್ರೆ ವಾಷಿಂಗ್ ಮಿಷಿನ್ ತನ್ನ ಆ ಬಟ್ಟೆಗಳನ್ನು ಒಗೆಯುವಂತ ಕೆಲಸವನ್ನ ಮಾಡ್ಲಿಕ್ಕೆ ಆಗಲ್ಲ. ಫ್ರಿಡ್ಜ್ ಕೂಡ ಅದೇ ರೀತಿಯಾಗಿ ತನ್ನ ಕೆಲಸವನ್ನ ತಾನು ಮಾಡ್ಲಿಕ್ಕೆ ಎಲೆಕ್ಟ್ರಿಸಿಟಿ ಅನ್ನೋದು ಖಂಡಿತವಾಗ್ಲೂ ಬೇಕು. ಒಂದು ವಾಷಿಂಗ್ ಮಿಷಿನ್ ಮತ್ತೆ ಒಂದು ಫ್ರಿಡ್ಜ್ ಅನ್ನೋದು ಎರಡು ಬೇರೆ ಬೇರೆ ಪದಾರ್ಥಗಳಾದ್ರೂ ಕೂಡ ಅದರ ಅಡಿಯಲ್ಲಿ ಅವುಗಳ ಕೆಲಸಕ್ಕಾಗಿ ಬೇಕಾಗಿರುವಂತಹ ಬಹಳ ಮುಖ್ಯವಾದ ಒಂದು ಸೋರ್ಸ್ ಅಂತ ಏನ್ ಕರಿತೀವಿ ಅದು ಎಲೆಕ್ಟ್ರಿಸಿಟಿ. ಅದು ಯಾವ ರೀತಿಯಾಗಿ ಒಂದೇ ಆಗಿರುತ್ತೋ ಅದೇ ರೀತಿಯಲ್ಲಿ ಒಬ್ಬ ಯೋಗಿಯಾದವನು, ಈಗ ಉದಾಹರಣೆ ತಂದೆ ತಾಯಿ ಅಥವಾ ಮಕ್ಕಳನ್ನ ಯಾವ ರೀತಿ ತಗೊಂಡು ಅದೇ ರೀತಿಯಾಗಿ ತಂದೆ ತಾಯಿಗಳಲ್ಲಾಗಲಿ ಮಕ್ಕಳನ್ನಾಗಲಿ ನೋಡಿದಾಗ ಅವರನ್ನ ಆ ಒಂದು ಪಾತ್ರದಲ್ಲಿ ಅಲ್ಲದೆ ಅದರ ಹಿಂದಿನ ಇರುವ ಚೈತನ್ಯ ಅಥವಾ ಆತ್ಮ ಅಂತ ಯಾವ ರೀತಿಯಾಗಿ ನಾವು ಕರಿತೀವಿ, ಸಾಂಖ್ಯಯೋಗದಲ್ಲಿ ಯಾವ ರೀತಿ ನೋಡಿದ್ವಿ, ಅದರ ಒಂದು ಆಂಗಲ್ನಿಂದ ಅದರ ಒಂದು ದೃಷ್ಟಿಯಿಂದ ನೋಡುವ ರೀತಿಯಾಗಿ ಆಗ್ತಾರೆ ಅನ್ನೋದು ಇದರ ಅರ್ಥ. ಇದು ನನ್ನ ತಂದೆ ತಾಯಿಗಳನ್ನ ನನ್ನ ಮಕ್ಕಳನ್ನ ಟ್ರೀಟ್ ಮಾಡದಂಗೆ ಮಾಡ್ಬಿಡ್ಬೇಕಾ ಅನ್ನೋಂತಹ ಪ್ರಶ್ನೆ ಇಲ್ಲಿ ಬರಬಾರದು. ಯಾಕೆ ಅಂದ್ರೆ ನಾನು ಫ್ರಿಡ್ಜ್ ನಲ್ಲಿ ಹೋಗಿ ಬಟ್ಟೆಗಳನ್ನ ಹಾಕಿದ್ರೆ ಆಗ್ಲಿ, ವಾಷಿಂಗ್ ಮಿಷಿನ್ ನಲ್ಲಿ ತಗೊಂಡೋಗಿ ಐಸ್ ಕ್ರೀಮ್ ಅನ್ನ ಇಟ್ಟೆ ಆಗ್ಲಿ, ಇದೆರಡನ್ನೂ ರೋಲ್ಗಳು ಎಕ್ಸ್ಚೇಂಜ್ ಮಾಡ್ಕೊಂಡು ಅವು ಕೆಲಸ ಮಾಡಲ್ಲ. ಅವುಗಳ ಕೆಲಸವನ್ನ ಅವುಗಳೇ ಮಾಡುತ್ತೆ. ಆದ್ರೆ ಎರಡಕ್ಕೂ ಯಾವ ರೀತಿ ಕರೆಂಟ್ ಇಲ್ಲದೆ ಕೆಲಸ ಮಾಡಲ್ವೋ ಅದೇ ರೀತಿಯಾಗಿ ಈ ಒಂದು ಯೋಗಿಯ ವಿಷಯಕ್ಕೆ ಬಂದಾಗ್ಲೂ ಕೂಡ ಅವರ ತಂದೆ ತಾಯಿಯರಾಗ್ಲಿ ಅಥವಾ ಮಕ್ಕಳಾಗ್ಲಿ ಅಥವಾ ಯಾವುದೇ ಒಂದು ರೀತಿಯಾದ ಒಂದು ವ್ಯವಹಾರ ನಡಿಬೇಕಾದ್ರೆ ಒಬ್ಬ ವ್ಯಕ್ತಿಯ ಜೊತೆಗೆ ಆ ವ್ಯಕ್ತಿಯನ್ನ ಆ ಕೇವಲ ವ್ಯಕ್ತಿಯ ರೋಲಿನಿಂದ ಅಲ್ಲದೆ ಆ ಶುದ್ಧ ಚೈತನ್ಯ ಅಥವಾ ಆತ್ಮ ಅಂತ ಏನ್ ಕರಿತೀವಲ್ಲ ಆ ಒಂದು ದೃಷ್ಟಿಯಿಂದ ನೋಡುವಂತಹ ವಿಧಾನ ಏನಿದೆಯಲ್ಲ ಅದು ಬರುತ್ತೆ ಅಂತ ಭಗವಂತ ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿರೋದು. ಸರ್ವತ್ರ ಸಮದರ್ಶಿನಃ ಅಂದ್ರೆ ಅದು
ಅದು ವರ್ತನೆ ಒಂದೇ ರೀತಿ ಆಗ್ಬೇಕು ಅನ್ನೋ ತರ, ಇದು ನಾನ್ ಮಕ್ಕಳನ್ನ ಟ್ರೀಟ್ ಮಾಡಿದಾಗ ನಮ್ ತಂದೆ ತಾಯಿನ ಟ್ರೀಟ್ ಮಾಡ್ತೀನಿ ಅಥವಾ ತಂದೆ ತಾಯಿಗೆ ಮರ್ಯಾದೆ ಕೊಟ್ಟಂಗ್ ಮಕ್ಕಳಿಗೆ ಮಾಡ್ತೀನಿ ಅನ್ನೋ ತರ ಇದ್ದಿದ್ರೆ ಸರ್ವತಾ ಸಮವರ್ತಿನಃ ಅಂತ ಹೇಳಬೇಕಿರ್ತಿತ್ತು ಭಗವಂತ. ಅಲ್ಲಿ ಎಲ್ಲರ ಹತ್ರನು ಒಂದೇ ರೀತಿ ವರ್ತನೆ ತೋರಿಸ್ತಾನೆ ಅಂತ, ಆ ರೀತಿ ಹೇಳಿಲ್ಲ. ಸಮದರ್ಶಿನಃ ಅಂತ ಹೇಳಿರೋದು. ಎಲ್ಲರನ್ನೂ ಒಂದೇ ರೀತಿ ಕಾಣೋದು ಯಾಕೆ ಅಂದ್ರೆ ಈ ಎಲ್ಲರಲ್ಲೂ ಇರುವ ಆ ಶುದ್ಧ ಚೈತನ್ಯವನ್ನ ಏನಿದೆ, ಆತ್ಮ ಏನಿದೆ, ಅದನ್ನ ಒಂದೇ ಅನ್ನುವ ರೀತಿನಲ್ಲಿ ಯೋಗಿಯಾದವನು ನೋಡ್ತಾನೆ. ಹಾಗಾಗಿ ಬೇರೆ ಬೇರೆಯವರಲ್ಲಿರುವ ಭಿನ್ನಗಳನ್ನ ಬಿಟ್ಟು ಪ್ರತಿಯೊಬ್ಬರಲ್ಲೂ ಇರುವ ಒಂದೇ ಚೈತನ್ಯವನ್ನ ಏನು ನೋಡುವ ಪ್ರಯತ್ನ ಯೋಗಿ ಮಾಡ್ತಾನೆ, ಅದನ್ನ ಇಲ್ಲಿ ಸರ್ವತಃ ಸಮದರ್ಶಿನಃ ಅಂತ ಹೇಳಿರೋದು. ಈ ರೀತಿಯಾಗಿ ಪ್ರತಿಯೊಂದು ಜೀವಿಯನ್ನು ದೇವರ ರೀತಿಯಲ್ಲಿ, ದೇವರಲ್ಲಿ ಪ್ರತಿಯೊಬ್ಬ ಜೀವಿಯನ್ನು ನೋಡುವಂತಹ ಒಂದು ಮನೋವಿಧಾನ ಏನಿದೆ ಅದು ಯೋಗಿಯಾದವನಿಗೆ ಬರುತ್ತೆ ಅನ್ನೋದು ಈ ಶ್ಲೋಕದ ತಾತ್ಪರ್ಯ. ಈಗ ನಾವು ಬೇರೆ ಬೇರೆ ಆದಂತಹ ರೀತಿಯಾದ ಈಗ ಚಾಪ್ಟರ್ 2 ನಲ್ಲಿ ನಾವು 2ನೇ ಅಧ್ಯಾಯದಲ್ಲಿ ಸಾಂಖ್ಯದ ಬಗ್ಗೆ ಮಾತಾಡ್ಕೊಂಡ್ವಿ, ಆತ್ಮಜ್ಞಾನದ ಬಗ್ಗೆ ಮಾತಾಡ್ಕೊಂಡ್ವಿ, ಮತ್ತೆ 4-5ಕ್ಕೆ ಬಂದಾಗ ಕರ್ಮ ಸನ್ಯಾಸದ ಬಗ್ಗೆ ಮಾತಾಡ್ಕೊಂಡ್ವಿ, 3ನೇದರಲ್ಲಿ ನಿಷ್ಕಾಮ ಕರ್ಮದ ಬಗ್ಗೆ ಮಾತಾಡ್ಕೊಂಡ್ವಿ. ಈ ರೀತಿಯಾಗಿ ಬೇರೆ ಬೇರೆ ಆದಂತಹ ಟಾಪಿಕ್ಗಳ ಬಗ್ಗೆ ಭಗವಂತ ಮಾತಾಡ್ತಿದ್ದಾನೆ ಅಲ್ವಾ. ಸೊ ಹಾಗಾಗಿ ಇವತ್ತಿನ ದಿನ ನಾವು ಮಾತಾಡ್ಕೊಂಡಿದ್ದು ಧ್ಯಾನದ ಬಗ್ಗೆ, ಮೆಡಿಟೇಷನ್ನಿನ ಬಗ್ಗೆ. ಸೊ ಹೀಗಾಗಿ ಏನಿದು ಎಲ್ಲೆಲ್ಲೋ ಹೋಗ್ತಿದ್ಯಲ್ಲ, ಯಾವ್ಯಾವ್ದು ಅಲ್ಲೊಂದ್ ಪೀಸು ಇಲ್ಲೊಂದ್ ಪೀಸು ಅನ್ನೋ ರೀತಿಯಲ್ಲಿ ಮಾತಾಡ್ಕೋತಾ ಇದೀವಲ್ಲ ಅನ್ನೋಂತಹ ಪ್ರಶ್ನೆ ನಿಮ್ಮಲ್ಲಿ ಬಂದಿರಬಹುದು, ಹೌದಲ್ವಾ? ಎಷ್ಟು ಜನಕ್ಕೆ ಅನ್ನಿಸ್ತಾ ಇದೆ ಇದ್ರ ಬಗ್ಗೆ? ನನಗೆ ಚಾಪ್ಟರ್ 2 ನೋಡಿದ್ರೆ 3, 4, 5ರಲ್ಲಿ ಏನ್ ಮಾತಾಡ್ಕೊಂಡ್ವಿ ಅನ್ನೋದ್ರ ಬಗ್ಗೆ ಕ್ಲಿಯರ್ ಬರ್ತಿಲ್ಲ. ಇವತ್ತು ನೀವ್ ಏನ್ ಕವರ್ ಮಾಡಿದ್ರಿ ಅದು ಯಾವ ರೀತಿಯಾಗಿ ಅವುಗಳಿಗೆ ಲಿಂಕ್ ಆಗಿದೆ ಅನ್ನೋದ್ರ ಬಗ್ಗೆ ಅರ್ಥ ಆಗ್ತಿಲ್ಲ. ಎಲ್ಲೋ ಒಂದೊಂದ್ ಕಡೆ ಅಲ್ಲೊಂದ್ ಚುಕ್ಕೆ ಇಲ್ಲೊಂದ್ ಚುಕ್ಕೆ ಇಟ್ಕೊಂಡು ಹೋಗ್ತಾ ಇದ್ದಂಗ ಆಗ್ತಿದೆ ಅನ್ನೋ ತರ ಎಷ್ಟು ಜನಕ್ಕೆ ಅನ್ನಿಸ್ತಾ ಇದೆ. ಇವತ್ತಿನ ಒಂದು ಸೆಷನ್ ನಲ್ಲಿ ಈ ಒಂದು ಕನ್ಫ್ಯೂಷನ್ ಬರಬಹುದು ಅನ್ನೋಂತ ಕಾರಣಕ್ಕೆ ಇನ್ನೊಂದು ಟಾಪಿಕ್ ಅನ್ನ ನಾವು ಮಾತಾಡೋಣ ಅಂತ ಅನ್ಕೊಂಡಿದ್ವಿ. ಫ್ರೀಡಮ್ ಅಥವಾ ನಾವು ನೆಮ್ಮದಿ ಅಂತ ಏನ್ ಕರೆದ್ವಿ, ಅಥವಾ ಜೀವನ್ ಮೋಕ್ಷ ಅನ್ನೋ ರೀತಿನಲ್ಲಿ ಯಾವ್ದನ್ನ ಕರೀತಾ ಇದ್ವಲ್ಲ, ಇವುಗಳನ್ನ ಅಟೈನ್ ಮಾಡಬೇಕಾದಂತದ್ದು ನಮ್ಮ ಜೀವನದ ಮೊದಲನೇ ಧ್ಯೇಯ ಅನ್ನೋದು ಫಸ್ಟ್ ಸ್ಟಾರ್ಟಿಂಗ್ ನಲ್ಲೇ ನಾವು ನೋಡ್ಕೊಂಡ್ವಿ. ಫ್ರೀಡಮ್ ಫ್ರಮ್ ಸಫರಿಂಗ್, ನಮ್ಮ ಈ ಕಷ್ಟಗಳು ಇವುಗಳಿಂದ ಎಲ್ಲಾನು ಹೊರಗೆ ಬಂದು ನಮಗೆ ನೆಮ್ಮದಿ ಅನ್ನೋದು ಸಿಗಬೇಕು ಅನ್ನೋದೇ ನಮ್ಮ ಜೀವನದ ಒಂದು ಧ್ಯೇಯ ಅನ್ನೋದನ್ನ ಮೊದಲನೇ ಸ್ಲೈಡ್ ನಲ್ಲಿ ನೋಡಿದ್ವಿ. ಇಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಮನಸ್ಸಿನಲ್ಲಿರುವಂತಹ ಆಲೋಚನೆಯೂ ಇದೇ ಆಗಿರುತ್ತೆ. ಯಾಕಂದ್ರೆ ಈ ರೀತಿಯಾದ ಸೆಷನ್ ಬಂದ್ರೆ ಆಗ್ಲಿ ಅಥವಾ ಜನರಲ್ ಬರದೇ ಇದ್ದವ್ರಿಗೂ ಕೂಡ ಮನಸ್ಸಿನಲ್ಲಿರುವಂತದ್ದು ಕಡೆಗೆ ಇದೇ ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ, ನಾನು ಜೀವನದಲ್ಲಿ ನೆಮ್ಮದಿಯಾಗಿ ಇರಬೇಕು ಅನ್ನೋ ರೀತಿನಲ್ಲೇ ಆಗುತ್ತೆ. ಹಾಗಾಗಿ ಭಗವಂತ ಏನ್ ಮಾಡಿದಾನೆ ಇಲ್ಲಿ ನಮಗೆ ಅಂದ್ರೆ ಒಂದು ವಿಧವನ್ನ ಕೊಟ್ಟಿಲ್ಲ ಇಲ್ಲಿ. ಈ ರೀತಿಯಾದಂತಹ ಒಂದು ನೆಮ್ಮದಿಯನ್ನ ಪಡ್ಕೊಳ್ಳಿಕ್ಕೆ ಒಂದು ವಿಧಾನ ಅಂತ ಹೇಳಿಲ್ಲ, ಹಲವಾರು ವಿಧಾನಗಳನ್ನ ಹೇಳ್ತಾ ಹೋಗಿದ್ದಾನೆ. ಮೊದಲನೆಯದು ಜ್ಞಾನ ಮಾರ್ಗ. ಇದನ್ನೇ ನಾವು ಸಾಂಖ್ಯ ಅಂತ 2ನೇ ಚಾಪ್ಟರ್ ನಲ್ಲಿ ಓದಿದ್ದು. ಯಾವುದು ಈ ಆತ್ಮಜ್ಞಾನದ ಬಗ್ಗೆ ಯಾವ ರೀತಿ ಮಾತಾಡಿದ್ವಲ್ಲ ನಾವು, ನನ್ನ ದೇಹ ನನ್ನ ಮನಸ್ಸು ಬೇರೆ, ಹಾಗಾಗಿ ನಾನು ಶುದ್ಧ ಚೈತನ್ಯ ಅಥವಾ ಆತ್ಮ ಅಂತ ಏನು ಕರೆದ್ವಿ, ಅದರ ಬಗ್ಗೆ ಈ ಸಾಂಖ್ಯ ಯೋಗದಲ್ಲಿ ಏನ್ ಮಾತಾಡ್ಕೊಂಡ್ವಲ್ಲ ಇದು ಜ್ಞಾನ ಮಾರ್ಗ. ನಾವು ದೃಗ್ದೃಶ್ಯ ವಿವೇಕದ ಬಗ್ಗೆ 3 ಹಂತದ ಅಬ್ಸರ್ವರ್, ಆಬ್ಜೆಕ್ಟ್, ಅಬ್ಸರ್ವರ್ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡ್ವಿ. ಜಾಗೃತ್, ಸ್ವಪ್ನ, ಸುಷುಪ್ತಿ ಈ 3 ಸ್ಥಿತಿಗಳ ಬಗ್ಗೆ ಮಾತಾಡ್ಕೊಂಡ್ವಿ. ಎಚ್ಚರವಾಗಿರೋದು, ನಿದ್ರಾವಸ್ಥೆಯಲ್ಲಿರೋದು, ಗಾಢ ನಿದ್ರೆಯಲ್ಲಿರೋದು, ಇವುಗಳ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಪ್ರಾಕ್ಟಿಕಲ್ ಆಗಿ ಯಾವ ರೀತಿಯಾಗಿ ಇದನ್ನ ರಿಯಲೈಸ್ ಮಾಡ್ಬೋದು ಅನ್ನೋದನ್ನ ನೋಡ್ಕೊಂಡ್ವಿ. ಇವತ್ತು ಕೂಡ ನಾವು ಮಾಡಿದ ಮೆಡಿಟೇಷನ್ ಮೆಥಡಿನಿಂದ ನಮಗೆ ಆಲೋಚನೆಗೆ ಬಂದಿದ್ದಿದೆ, ದೇಹ ನಾನಲ್ಲ ಮನಸ್ಸು ನಾನಲ್ಲ ಅನ್ನೋಂತ ಪಾಯಿಂಟ್ ಕ್ಲಿಯರ್ ಆಯ್ತು. ಇದು ಒಂದು ಮಾರ್ಗ, ಜ್ಞಾನದ ಮಾರ್ಗ. 2ನೇದು ಕರ್ಮ ಮಾರ್ಗ. ಕರ್ಮ ಮಾರ್ಗ ಅಂದ್ರೆ ನಿಷ್ಕಾಮ ಕರ್ಮ ಅಂತ ಇಲ್ಲಿ ಅರ್ಥ. ಅಂದ್ರೆ ಕೆಲಸವನ್ನ ಮಾಡಬೇಕು, ಆದರೆ ಅದರಿಂದ ಪ್ರತಿಫಲವನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಇದರಲ್ಲಿ ನಮಗೆ ಸ್ವಧರ್ಮದ ಬಗ್ಗೆ ಮಾತಾಡ್ಕೊಂಡ್ವಿ. ಮತ್ತೆ ಯಾವ ರೀತಿಯಾಗಿ ಈ ವಿಷಿಯಸ್ ಲೂಪ್ ಅಂತ ಏನ್ ಕರೆದ್ವಲ್ಲ, ಈ ಜನನ ಮರಣಗಳ ಸೈಕಲ್ ನಲ್ಲಿ ಏನು ಸಿಕ್ಕಾಕೊಂಡಿದೀವಿ ಅದರಿಂದ ಹೊರಗೆ ಬರ್ಲಿಕ್ಕೆ ಯಾವ ರೀತಿಯಾಗಿ ಕೆಲಸವನ್ನ ಮಾಡಿ ಅದರಿಂದ ಒಂದು ಪ್ರತಿಫಲವನ್ನ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ರೀತಿಯಲ್ಲಿ ಬದುಕುವುದು ಹೇಗೆ, ಸ್ವಧರ್ಮವನ್ನ ಪರಿಪಾಲಿಸುವುದು ಹೇಗೆ ಅನ್ನೋದನ್ನೆಲ್ಲ ಯಾವ್ದನ್ನ ಟಾಪಿಕ್ಗಳು ಮಾತಾಡ್ಕೊಂಡ್ವಲ್ಲ ಅವೆಲ್ಲ ಕರ್ಮ ಮಾರ್ಗಕ್ಕೆ ಬರುತ್ತೆ ಅಥವಾ ಕರ್ಮಯೋಗಕ್ಕೆ ಬರುತ್ತೆ. ಇವತ್ತು ನಾವು ಮಾತಾಡ್ಕೊಂಡದ್ದು ಏನಿದೆಯಲ್ಲ ಅದು ಧ್ಯಾನ ಮಾರ್ಗಕ್ಕೆ ಬರುತ್ತೆ. ಧ್ಯಾನ ಅಂದ್ರೆ ಅದೇ ಮೆಡಿಟೇಷನ್. ಅಂದ್ರೆ ನಮ್ಮ ದೇಹವನ್ನ ಅಥವಾ ನಮ್ಮ ಮನಸ್ಸನ್ನ ಯಾವ ರೀತಿಯಾಗಿ ಕಂಟ್ರೋಲ್ ನಲ್ಲಿ, ಹತೋಟಿಯಲ್ಲಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತುಕತೆಗಳಾಗುತ್ತೆ. ಈಗ ಪತಂಜಲಿ ಅವರ ಯೋಗ ಸೂತ್ರಗಳು ಬರುತ್ತೆ, 8 ಯೋಗ ಸೂತ್ರಗಳು. ಅದರಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಸ್ಟೆಪ್ಗಳನ್ನ ಹೇಳ್ತಾ ಹೋಗ್ತಾರೆ. ಯಮ ನಿಯಮ ಅನ್ನೋ ರೀತಿಯಲ್ಲಿ ಹೇಳ್ತಾ ಹೋಗಿ ಧ್ಯಾನ, ಸಮಾಧಿ ಅನ್ನುವಂತ ಕೊನೆ ಸ್ಥಿತಿ ತನಕ ಹೋಗುತ್ತೆ. ಸಮಾಧಿ ಅಂದ್ರೆ ಧ್ಯಾನದಲ್ಲಿ ಸಮಾಧಿ ಅಂತ ಅಂದ್ರೆ ಹೊರಗಿನ ಜಗತ್ತಿನ ಏನೂ ಪರಿವೇ ಇಲ್ಲದೆ ಕಂಪ್ಲೀಟ್ ಡೀಪ್ ಮೆಡಿಟೇಷನ್ ಅಂತ ನಾವೇನ್ ಕರಿತೀವಲ್ಲ ಆ ಸ್ಥಿತಿಯನ್ನ ತಲುಪುವಂಥದ್ದು.
ಆ ರೀತಿಯಾದದ್ದು ಪತಂಜಲಿ ಅವರ ಯೋಗ ಸೂತ್ರಗಳಲ್ಲೂ ಕೂಡ ಹೇಳ್ತಾ ಹೋಗ್ತಾರೆ. ಅಲ್ಲಿ ಹೇಳಿದಾಗ್ಲೂ ಕೂಡ ಯಮ ನಿಯಮಗಳು ಅವೆಲ್ಲನೂ ದೇಹಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಹೋಗ್ತಾ ಹೋಗ್ತಾ ಪ್ರಾಣಾಯಾಮ, ಧ್ಯಾನ, ಧಾರಣ ಅನ್ನೋ ರೀತಿಯಲ್ಲೆಲ್ಲ ಹೋಗ್ತಾ ಹೋದಾಗ ಅದು ಮನಸ್ಸಿನ ಕಡೆಗೆ ಬರ್ತಾ ಹೋಗುತ್ತೆ. ಸೊ ಅಲ್ಲೂ ಕೂಡ ಈ ಯೋಗ ಸೂತ್ರಗಳೆಲ್ಲ ಹೇಳ್ತಾ ಹೋದಾಗ ನಮ್ಮ ದೇಹ ಮತ್ತೆ ನಮ್ಮ ಮನಸ್ಸು ಎರಡರ ಬಗ್ಗೆನೂ ಮಾತಾಡ್ತಾ ಹೋಗುತ್ತೆ. ಇಲ್ಲೂ ಕೂಡ ಭಗವಂತ ಹೇಳಿರೋ ಪ್ರಕಾರ ನಾವು ಯಾವ ರೀತಿಯಾಗಿ ನಮ್ಮ ಊಟ ಅಥವಾ ನಿದ್ರೆಗಳು, ನಮ್ಮ ಕೆಲಸ ಎಲ್ಲ ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾದ 4 ಸಾಧನೆಯ ಲೆವೆಲ್ಗಳಿದಾವೆ, ಇವುಗಳನ್ನ ಹೇಳೋದ್ರ ಮೂಲಕ ಮೆಡಿಟೇಷನ್ನಿನ ಮೂಲಕ ಯಾವ ರೀತಿಯಾಗಿ ನಾವು ಆ ಒಂದು ಯೋಗಿಯ ಸ್ಥಿತಿ ಏನಿದೆ ಅಂತ ಕರಿತೀವಲ್ಲ ಅದನ್ನ ಹೇಗೆ ತಲುಪಬಹುದು ಅನ್ನೋದನ್ನ ಇವತ್ತು ನಾವು ನೋಡಿದ್ವಿ. ಇದು ಧ್ಯಾನ ಮಾರ್ಗ ಆಗತ್ತೆ. ಇದನ್ನ ಬಿಟ್ಟು ನಾವು 12ನೇ ಅಧ್ಯಾಯಕ್ಕೆ ಹೋಗೋ ಅಷ್ಟೊತ್ತಿಗೆ ಇನ್ನೊಂದನ್ನ ನೋಡ್ತೀವಿ, ಭಕ್ತಿಯ ಮಾರ್ಗ ಯಾವ ರೀತಿ ಅನ್ನೋದ್ರ ಮೂಲಕನೂ ನೋಡ್ತಾ ಹೋಗ್ತೀವಿ. ಇವು ಇದಲ್ಲದೆ ಬೇರೆ ಬೇರೆ ವಿಷಯಗಳು, ಮಾತುಕತೆಗಳು ಆಗಿದೆ. ಆದ್ರೆ ಒಂದು ಬ್ರಾಡರ್ ಸೆನ್ಸ್ ನಲ್ಲಿ ನಾವು ತುಂಬಾ ಮೇಲ್ಮೈಯಲ್ಲಿ ನೋಡ್ತೀವಿ ಅನ್ನೋ ತರ ಆಯ್ತು ಅಂದ್ರೆ ಈ 4 ವಿಧಾನಗಳನ್ನ ಭಗವಂತ ಹೇಳಿದ್ದಾನೆ. ಈ 4 ಮಾರ್ಗಗಳಲ್ಲಿಯೂ ನಾವು ಈ ನೆಮ್ಮದಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಬರೀ ಜ್ಞಾನ ಮಾರ್ಗದಿಂದಲೇ ಆಗತ್ತೆ, ಬರೀ ಕರ್ಮ ಮಾರ್ಗದಿಂದಲೇ ಆಗತ್ತೆ. ಅದೇ ರೀತಿಯಾಗಿ ಬರೀ ಭಕ್ತಿಯಿಂದ ಆಗತ್ತೆ, ಧ್ಯಾನದಿಂದ ಆಗತ್ತೆ. ಅದೇ ರೀತಿಯಾಗಿ ಎಲ್ಲವನ್ನೂ ನಾನು ಪ್ರಯತ್ನ ಮಾಡ್ತೀನಿ, ಆಗತ್ತೆ, ಪ್ರಯತ್ನ ಪಡಬಹುದು. ಈಗ ಹೇಗಾಗತ್ತೆ ಅಂದ್ರೆ 4 ಕಡೆ ಭೂಮಿಯನ್ನ ಅಗದು ಒಂದೊಂದು ಅಡಿ ಅಗದು ನೀರ್ ಬರ್ಲಿಲ್ಲ ಅನ್ನೋ ಬದಲು ಅಷ್ಟು ಅಡಿಗಳನ್ನ ಒಂದೇ ಕಡೆ ಅಗದ್ರೆ ಯಾವ ರೀತಿ ಬೇಗ ನೀರ್ ಬರುತ್ತೋ ಅದೇ ರೀತಿಯಾದಂತಹ ಇದನ್ನು ಇಲ್ಲೇ ಆಗುತ್ತೆ. 4 ಬೇರೆ ಬೇರೆ ಕಡೆ ನಾವು ಡೀಪ್ ಆಗಿ ಅಗಿತಾ ಹೋದ್ವಿ ಅಂದ್ರೆ 4 ಕಡೆಗಳಿಂದನೂ ನೀರ್ ಬರುತ್ತೆ. ಅದೇನು ಕಷ್ಟಕರವಾದ ಸಂಗತಿ ಅಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಮಾರ್ಗದಿಂದಲೂ ಈ ನೆಮ್ಮದಿಯನ್ನ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಈ ಜೀವನ್ ಮೋಕ್ಷ ಅನ್ನೋದೇನಿದೆ ಅದನ್ನ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಒಂದೇ ವಿಧಾನದಿಂದಲೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸಾಧ್ಯವಾದವರು ಅಥವಾ ಬೇರೆ ಬೇರೆ ರೀತಿಯಾದ ಪ್ರಯತ್ನಗಳನ್ನ ಮಾಡ್ತಾ ಹೋಗ್ತೀನಿ ಅನ್ನುವಂತಹವರು ಬೇರೆ ಬೇರೆ ಪ್ರಯತ್ನಗಳನ್ನ ಮಾಡ್ತಾ ಹೋಗ್ಬೋದು. ಈಗ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದೇ ವಿಧವಾದ ಒಂದು ಮಾರ್ಗ ಸರಿ ಹೋಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಬೇಕು ಅಂದ್ರೆ ಕೆಲವರಿಗೆ ಸೈಕಲ್ ಮೇಲೆ ಹೋಗೋದು ಅನುಕೂಲ ಆಗ್ಬೋದು, ಕೆಲವ್ರು ನಡೆದು ಹೋಗೋಕೆ ಅನುಕೂಲ ಆಗ್ಬೋದು, ಕೆಲವರಿಗೆ ಗಾಡಿನಲ್ಲಿ ಹೋಗೋದು ಅನುಕೂಲ ಆಗ್ಬೋದು. ಆದ್ರೆ ಇಲ್ಲಿ ನಮ್ಮ ಈವೆಂಚುಯಲ್ ಇದೇನಿದೆ ಆ ಡೆಸ್ಟಿನೇಷನ್ ಅನ್ನ ತಲುಪೋದು ನೀವ್ ಯಾವ ರೀತಿಯಾದ ಪ್ರಯತ್ನ ಮಾಡ್ತೀರಿ. ಒಂದ್ ಸ್ವಲ್ಪ ದೂರ ನಾನು ಟ್ಯಾಕ್ಸಿ ತಗೋತೀನಿ, ಸ್ವಲ್ಪ ದೂರ ಗಾಡಿಲಿ ಹೋಗ್ತೀನಿ, ಹೋಗಿ ನಿಮ್ಮ ಈವೆಂಚುಯಲ್ ಗೋಲ್ ಇರೋದು ಅಲ್ಲಿ ತಲುಪುವಂತದ್ದು ಬಹಳ ಮುಖ್ಯವಾದ ಸಂಗತಿ. ಹಾಗಾಗಿ ಈ 4 ಮಾರ್ಗಗಳಿಂದಲೂ ಈ ಜೀವನ್ ಮೋಕ್ಷ ಅನ್ನುವಂತ ಪರಿಸ್ಥಿತಿ ಏನಿದೆ, ಈ ನೆಮ್ಮದಿಯನ್ನ ಪಡ್ಕೊಳ್ಳುವಂತದ್ದು ಏನಿದೆ, ಪಡ್ಕೊಳ್ಳುವ ಸಾಧ್ಯತೆ ಇದೆ. ಅಥವಾ ಒಂದೊಂದರಿಂದಲೂ ಕೂಡ ಇದೆ. ಹಾಗಾಗಿ ನಿಮ್ಮ ಒಂದು ಅನುಗುಣವಾಗಿ ನಿಮ್ಮ ಆಲೋಚನೆಗಳಿಗೆ ತಕ್ಕಂತೆ ಯಾವ ಮಾರ್ಗ ನಿಮಗೆ ಸಲೀಸು ಅನ್ನಿಸ್ತಿದೆಯಲ್ಲ ಅದರ ಕಡೆ ಹೆಚ್ಚಿನ ಗಮನ ವಹಿಸಿ ಬೇರೆವುಗಳ ಕಡೆನೂ ಸ್ವಲ್ಪ ನೋಡ್ತಾ ಹೋಗಿ ವಿಷಯಗಳನ್ನ ತಿಳ್ಕೊಂಡಿದ್ರೆ ಈ ರೀತಿಯಾದಂತಹ ಈ ದಾರಿಯಲ್ಲಿ ನಡಿಲಿಕ್ಕೆ ನಿಮಗೆ ಬಹಳ ಅನುಕೂಲ ಆಗುತ್ತೆ ಅನ್ನೋದು ಇಲ್ಲಿ ಇರುವಂತ ಇದು. ಸೊ ಈ ಒಂದು ಸ್ಲೈಡ್ ಅನ್ನ ನಾವಿಲ್ಲಿ ಯಾಕೆ ಇವತ್ತಿನ ಸೆಷನ್ ನಲ್ಲಿ ತೋರಿಸ್ಲಿಕ್ಕೆ ಇದ್ ಮಾಡಿದ್ವಿ ಅಂದ್ರೆ ಅದೇ ಈ ರೀತಿ ಇರುವಂತ ಕನ್ಫ್ಯೂಷನ್ ಅನ್ನ ಹೋಗ್ಲಾಡ್ಸ್ಲಿಕ್ಕೆ. ಮುಂದೆ ಹೋಗ್ತಾ ಹೋಗ್ತಾ ಈ ಧ್ಯಾನ ಮಾರ್ಗದಿಂದ ಭಕ್ತಿ ಮಾರ್ಗಕ್ಕೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಸುಮಾರು ಆಸ್ಪೆಕ್ಟ್ ಗಳನ್ನ ನೋಡ್ತಾ ಹೋಗ್ತೀವಿ. ಅಲ್ಲಲ್ಲೂ ನಮಗೆ ಮತ್ತೆ ಜ್ಞಾನಕಾಂಡದ, ಕರ್ಮಕಾಂಡದ ಅಲ್ಲಲ್ಲೊಂದು ಇಲ್ಲೊಂದು ಭಾಗಗಳನ್ನ ತುಣುಕುಗಳ ಅವೇ ಸಿಗ್ತಾ ಹೋಗುತ್ತೆ. ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಭಕ್ತನ ಒಂದು ನಡವಳಿಕೆ ಯಾವ ರೀತಿಯಾಗಿ ಇರುತ್ತೆ ಅಂದ್ರೆ ಒಬ್ಬ ಧ್ಯಾನಿಯಾದವನು ತನ್ನ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದಾಗ ಒಬ್ಬ ಭಕ್ತನಾಗಿ ಕನ್ವರ್ಟ್ ಆಗ್ತಾನೆ ಅನ್ನೋ ಒಂದು ರೀತಿಯಲ್ಲಿ ಕೂಡ ಭಗವಂತ ಹೇಳಿದಾನೆ. ತುಂಬಾ ಜನ ಯೋಗಿಗಳಿದ್ರು ಕೂಡ ಅಷ್ಟು ಜನರಲ್ಲಿ ಕೆಲವರು ಮಾತ್ರ ಭಕ್ತರಾಗುವಂತಹ ಸಾಧ್ಯತೆ ಇದೆ. ಎಲ್ಲ ಯೋಗಿಗಳು ಭಕ್ತರಾಗುವಂತಹ ಸಾಧ್ಯತೆ ಇಲ್ಲ ಅನ್ನೋ ರೀತಿಯಲ್ಲಿ ಭಕ್ತರನ್ನ ಅಷ್ಟು ಮೇಲಿನ ಸ್ಥಾನದಲ್ಲಿ ಭಗವಂತ ಇಟ್ಟಿದ್ದಾನೆ. ಸೊ ಹಾಗಾಗಿ ಭಕ್ತಿ ಮಾರ್ಗ ಅನ್ನೋದು ಕೂಡ ಅಷ್ಟೇ ಈಕ್ವಲಿ ಪವರ್ಫುಲ್, ಅಷ್ಟೇ ಇಂಪಾರ್ಟೆಂಟ್ ಅನ್ನೋವಂಥದ್ದು ಆಗುತ್ತೆ. ಸೊ ಅದನ್ನ ನಾವು ಮುಂದೆ ಹೋಗ್ತಾ ಮಾತಾಡೋಣ. ಹಾಗಾಗಿ ಈ ಒಂದು ಇದರ ಮೂಲಕ ನಿಮ್ಗೆ ಅಟ್ಲೀಸ್ಟ್ ಇದ್ದಿದ್ದ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಬೇರೆ ಬೇರೆ ಮಾರ್ಗಗಳೇನಿದೆಯಲ್ಲ ಮುಂದೆ ಹೋಗ್ತಾ ಹೋಗ್ತಾ ನಾವು ಯಾವ್ದಾದ್ರು ಈ ಟಾಪಿಕ್ ಗಳನ್ನು ತಗೊಂಡಾಗ ನಿಮಗೆ ಈಸಿ ಇರ್ಬೇಕು. ಓಕೆ, ಈ ಮಾರ್ಗದ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ಇಂಥ ಯೋಗದ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅನ್ನೋಂತಹ ಕ್ಲಾರಿಟಿ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದು ಇವತ್ತಿನ ದಿನ ನಾವು ಮಾತನಾಡ್ಬೇಕು ಅಂತ ಅನ್ಕೊಂಡಿದ್ದಂತಹ ಒಂದು ಟಾಪಿಕ್. ಮೆಡಿಟೇಷನ್ ಅನ್ನೋದೇನಿತ್ತಲ್ಲ ಅದು ಮೇನ್ ನಾವು ಮಾತಾಡ್ಬೇಕಾಗಿದ್ದು. ಹಾಗಾಗಿ ನಾವು ನೋಡಿದ ಹಾಗೆ ಮೆಡಿಟೇಷನ್ ನಾವು ಯಾವ ಲೆವೆಲ್ ನಲ್ಲಿ ಫಾಲೋ ಮಾಡ್ತಿದೀವಲ್ಲ ಅದು ಅಲ್ಲದೆ ಮುಂದಿನ ಲೆವೆಲ್ಗಳನ್ನ ರೀಚ್ ಆಗೋ ಕಡೆ ನಮ್ಮ ಪ್ರಯತ್ನ ನಡೀಲಿ, ಆ ಕಡೆಗೆ ನಾವು ಪ್ರಯತ್ನವನ್ನ ಮಾಡ್ತಾ ಹೋಗೋಣ ಅನ್ನೋದು ಇವತ್ತಿನ ಸೆಷನ್ ನಲ್ಲಿ ನಾವು ಹೇಳಬೇಕು ಅಂತ ಅನ್ಕೊಂಡಿದ್ದು. ಹಾಗಾಗಿ ಇವತ್ತಿನ ಸೆಷನ್ ನಲ್ಲಿ ನಾವು ಹೇಳಬೇಕಾದಂತ ಟಾಪಿಕ್ ಇದು. ಪ್ರಶ್ನೆಗಳೇನಾದ್ರೂ ಇದ್ರೆ ಮಾತನಾಡ್ಬೋದು.
ನಟರಾಜ್ ಸರ್, ನೀವೇನಾದ್ರೂ ಪಾಯಿಂಟ್ಸ್ ಆಡ್ ಮಾಡೋದಿದ್ರೆ? ಸೊ ಏನಾದ್ರು ಪ್ರಶ್ನೆಗಳಿತ್ತು ಅಂತಂದ್ರೆ ಕೇಳ್ಬೋದು. ಬೈ ದ ವೇ, ಎಷ್ಟು ಜನಕ್ಕೆ ಸೋಫಾರ್ ನೀವು ಎಲ್ಲಿದ್ದೀರಾ ಅಥವಾ ಏನ್ ಆಗ್ತಿದೆ ಅನ್ನೋ ಕ್ಲಾರಿಟಿ ಇದೆ, ಅಥವಾ ಏನಾದ್ರು ಕನ್ಫ್ಯೂಷನ್ಸ್ ಅಂತ ಅನಿಸ್ತಾ ಇದ್ರೆ ದಯವಿಟ್ಟು ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ಹೇಳಿರೋ ಪ್ರಕಾರ 6 ಚಾಪ್ಟರ್ಗಳು ಆದ ಮೇಲೆ ಇನ್ನೊಂದು ಪಾರ್ಟ್ ಆಫ್ ಭಗವದ್ಗೀತೆಯ ಒಂದು ಸೆಕ್ಷನ್ಗೆ ನಾವು ಮೂವ್ ಆಗ್ತೀವಿ. ಇನ್ ಬ್ರಾಡರ್ ಸೆನ್ಸ್ ಅಲ್ಲಿ ಹೇಳ್ಬೇಕು ಅಂತ ಅಂದ್ರೆ, ಫಸ್ಟ್ ಮಾತಾಡಿರ್ತಕ್ಕಂಥದ್ದು ನಮ್ಮ ಜೀವನ, ನಾವೇನು ಹುಟ್ಟದಾಗಿಂದ ನಂಬಿಕೊಂಡು ಬಂದಿದೀವೋ ಆ ಒಂದು ಬದುಕಿನ ಬಗ್ಗೆ ಭಗವಂತ ಮಾತಾಡ್ತಕ್ಕಂಥದ್ದು. ಆ ಬದುಕಿನ ಅರ್ಥ ಏನು, ಅದ್ರ ಹಿಂದೆ ಇರತಕ್ಕಂತಹ ವಿಚಾರಗಳು ಏನೇನೆಲ್ಲ ಇದೆ, ಅದು ನಮ್ಮ ಅಸ್ತಿತ್ವದ ಬಗ್ಗೆ ಫಸ್ಟ್ ಮಾತುಕತೆ ಆಗುತ್ತೆ. ಅದಾದ್ಮೇಲೆ ಯಾವ ರೀತಿ ನಾವು ಈ ಒಂದು ಬಾಡಿ ಮೈಂಡ್ ನ ಇಟ್ಕೊಂಡು ಇಂಟ್ರಾಕ್ಟ್ ಮಾಡ್ಬೇಕು ನಮ್ಮ ವರ್ಲ್ಡ್ ಜೊತೆ ಅಂತಕ್ಕಂಥ ವಿಚಾರಗಳ ಬಗ್ಗೆ ಮಾತಾಡ್ತಾ ಬಂದಿರತಕ್ಕಂಥ ಒಂದು ಜರ್ನಿ ಇದು. ಬಟ್ ಇವಾಗ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್, ಇಲ್ಲಿಂದ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ಜರ್ನಿ ಏನಿದೆಯೋ ಇನ್ನೊಂದು ಪಾರ್ಟ್ ಆಫ್ ಅವರ್ ರಿಯಾಲಿಟಿ, ದ ಟ್ರೂ ಸೆಲ್ಫ್ ಏನಂತ ಮಾತಾಡಿದ್ವಲ್ಲ ನಾವು, ಕಾನ್ಶಿಯಸ್ನೆಸ್ ಅಥವಾ ಚೈತನ್ಯ, ಏನ್ ನಾವು ಇನಿಷಿಯಿಂದ ಮಾತಾಡ್ಕೊಂಡ್ ಬರ್ತಾ ಇದೀವಿ, ಟ್ರೂ ಸೆಲ್ಫ್ ನಮ್ಗೆ ಗೊತ್ತಿಲ್ಲ ಆತ್ಮ ಅಂತ ಕರೀತಾ ಇದೀವಿ ಅದನ್ನ ಅಂತ ಹೇಳ್ಕೊಂಡು, ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ಈ ಒಂದು ಪರ್ಟಿಕ್ಯುಲರ್ ಭಾಗ ಆದ್ಮೇಲೆ. ಸರ್, ಫ್ರೀಡಮ್ ಅಂದ್ರೆ ನೆಮ್ಮದಿನ ಅಥವಾ ಮುಕ್ತಿನ? ಎನಿ ಗಿವನ್ ಪಾಯಿಂಟ್ ಇನ್ ಟೈಮ್ ಒಂದು ಎಜಿಟೇಷನ್, ಫ್ರಸ್ಟ್ರೇಷನ್ ಒಳಗಡೆಯಿಂದ ಮೇ ಬಿ ಬಿಕಾಸ್ ಆಫ್ ಎನಿ ರೀಸನ್ಸ್ ಇರ್ಬೋದು. ಯಾರಾದ್ರೂ ಹೇಳ್ಬೋದಾ ಯಾವ ರೀಸನ್ ಇಂದ ನಮ್ಮ ಒಳಗಡೆಗೆ ಒಂದು ಅನ್ಈಸಿನೆಸ್, ಕಂಫರ್ಟಬಲ್ ಅನ್ಸಲ್ಲ, ಒಳಗಡೆಯಿಂದ ಯಾವಾಗ್ಲೂ ಸಂಕಟ ಅನಿಸ್ತಾ ಇರುತ್ತೆ, ಯಾವ ರೀಸನ್ ಇಂದ ಇದಾಗುತ್ತೆ? ಕ್ಯಾನ್ ಎನಿವನ್ ಟೆಲ್ ವಾಟ್ ಕುಡ್ ಬಿ ದ ರೀಸನ್? ಏನ್ ಇರ್ಬೋದು ಒಂದು ರೀಸನ್ ಇದರಿಂದ ಅಂತ? ಎಸ್, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದು ತಪ್ಪು ಅಂತ ಅಲ್ಲ, ಬಟ್ ರಿಸಲ್ಟಿನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಾವು ಕೆಲಸ ಮಾಡೋದು, ಅಥವಾ ಎನಿ ಗಿವನ್ ಪಾಯಿಂಟ್ ಇನ್ ಟೈಮ್ ಎಕ್ಸ್ಪೆಕ್ಟೇಷನ್ಸ್ ಆರ್ ಇಂಜೂರಿಯಸ್ ಟು ಹೆಲ್ತ್. ವೆರಿ ಗುಡ್. ಬಟ್ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಸೋರ್ಸ್ ಬಗ್ಗೆ, ಬಿಕಾಸ್ ಲಾಸ್ಟ್ ಅಲ್ಲಿ ಏನ್ ಸರ್ ಕನ್ಕ್ಲೂಡ್ ಮಾಡಿದ್ರು, ಸ್ವಲ್ಪ ಜನ ಕನ್ಫ್ಯೂಷನ್ ಅಂತ ಹೇಳ್ತಾ ಇದ್ರಿ. ಸೊ ದ ಥಿಂಗ್ ಈಸ್, ಫಸ್ಟ್ ಸ್ಟೇಟ್ಮೆಂಟ್ ಭಗವಂತ ಮಾತಾಡ್ತಕ್ಕಂಥದ್ದು ಆತ್ಮಜ್ಞಾನದ ಬಗ್ಗೆ, ಅಥವಾ ನಮ್ಮ ರಿಯಲ್ ನೇಚರ್ ಏನಿದೆಯೋ ಅದ್ರ ಬಗ್ಗೆ. ಸೊ 2 ಭಾಗಗಳು ನಮ್ಮ ಒಳಗಡೆಗೆ ಇದೆ. ಒಂದು ನಮಗ್ ಗೊತ್ತಿರ್ತಕ್ಕಂತಹ ನಾವು, ಅಥವಾ ನಾವು ಏನು ಅನ್ಕೊಂಡು ಬಂದಿದೀವೋ, ನಂಬಿಕೊಂಡು ಬದುಕು ನಡೆಸ್ತಾ ಇರತಕ್ಕಂತಹ ಇಮ್ಯಾಜಿನ್ಡ್ ಸೆಲ್ಫ್, ನಟರಾಜ್ ಅಂತಕ್ಕಂಥದ್ದು ಇಮ್ಯಾಜಿನ್ಡ್ ಸೆಲ್ಫ್ ಅಂತಕ್ಕಂತಹ ಒಂದು ರಿಯಾಲಿಟಿ, ಅದು ವ್ಯಾವಹಾರಿಕ ಸತ್ಯ ಅಂತ ನಮ್ಗೆ ಗೊತ್ತಾಗಿದೆ. ಇನ್ನೊಂದು ಪಾರಮಾರ್ಥಿಕ ಸತ್ಯ, ಅಂದ್ರೆ ನಮ್ಮ ಒಳಗಡೆಗಿದೆ, ಅದಿರೋದಕ್ಕೇನೆ ನಾನು ಬದುಕಿರೋದು. ಸೊ ಆ ಒಂದು ಪರ್ಟಿಕ್ಯುಲರ್ ಅಂಶ ಏನಿದೆಯೋ ಅದು ನನಗೆ ಏನು ಅಂತ ಗೊತ್ತಿಲ್ಲ, ಹಾಗಾಗಿ ಅದನ್ನ ನಾವು ಆತ್ಮ ಅಂತ ಕರೆದ್ವಿ 2ನೇ ಚಾಪ್ಟರ್ ಅಲ್ಲಿ. ಅಂಡ್ ಇಮಿಡಿಯೇಟ್ಲಿ ಕ್ವಶನ್ಸ್ ಕಮ್ಸ್, ಇಫ್ ಐ ಆಮ್ ನಾಟ್ ದ ಬಾಡಿ ಅಂಡ್ ಮೈಂಡ್, ಏನಕ್ಕೆ ಕೆಲಸ ಮಾಡ್ಬೇಕಪ್ಪ ಅನ್ನೋ ಒಂದು ಪ್ರಶ್ನೆ ಬಂದಾಗ, ಕೆಲಸ ಯಾವ ರೀತಿ ಮಾಡಿದ್ರೆ ಕೆಲಸದ ರಿಸಲ್ಟಿನ ಅಥವಾ ಕೆಲಸದಿಂದ ನಾವು ದೂರ ಆಗ್ಬೋದು, ಅಥವಾ ಕೆಲಸದ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳೇನಿರುತ್ತೋ ಅದನ್ನ ಇಟ್ಕೊಂಡ್ರು ಮೀನಿಂಗ್ ಇಲ್ಲ. ಹಾಗೆ ಅದನ್ನ ಯಾವ ರೀತಿ ನಾವು ಹ್ಯಾಂಡಲ್ ಮಾಡ್ಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸ್ ಅನ್ನ ಕರ್ಮಯೋಗ ಹಾಗೆ ಕರ್ಮ ಸನ್ಯಾಸ ಯೋಗದ ಮೂಲಕ ಭಗವಂತ ನಮ್ಮವರ್ಗು ತಲುಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಂಡ್ ಲಾಸ್ಟ್, ವೆರಿ ಇಂಪಾರ್ಟೆಂಟ್ಲಿ, ಹೌದು ನಾನು ಅದನ್ನ ಮಾಡ್ಬೇಕು ಅನ್ಕೊಳ್ತಾ ಇದ್ದೀನಿ, ಇವತ್ತು ಬಹಳ ಕಷ್ಟ ಆಗ್ತಿದೆ, ನನಗೆ ಮೈಂಡ್ ಕಂಟ್ರೋಲ್ ಸಿಗ್ತಿಲ್ಲ, ನನಗೆ ಫೋಕಸ್ ಮಾಡಕ್ ಆಗ್ತಿಲ್ಲ. ಇಫ್ ಯು ಬಿಲೀವ್ ಇಟ್ ಆರ್ ನಾಟ್, ಅಟೆನ್ಷನ್ ಸ್ಪ್ಯಾನ್ ಆಫ್ ಪೀಪಲ್ ಇವತ್ತಿನ ಸಿಚುವೇಶನ್ ನಾವು ನೋಡ್ತೀವಿ ಅಂತಂದ್ರೆ, ಯಂಗ್ಸ್ಟರ್ಸ್ ಗಳದಂತೂ ಈ ನಾರ್ಮಲ್ ಜನಗಳದೇ ನೋಡ್ತೀವಿ ಅಂತಂದ್ರು ಹಾರ್ಡ್ಲಿ 6 to 7 seconds is our attention span. ಮೀನಿನ ಅಟೆನ್ಷನ್ ಸ್ಪ್ಯಾನ್ ಕಿನ್ನ ಕಡಿಮೆ ಅಟೆನ್ಷನ್ ಸ್ಪ್ಯಾನ್ ನಮ್ಗಿದೆ. ಸೊ ಆ ರೀತಿಯಾದಂತಹ ಒಂದು ಇನ್ಸ್ಟೇಬಲ್ ಮೈಂಡ್ ಇಟ್ಕೊಂಡು ಈ ದಾರಿಯನ್ನ ಹೇಗೆ ನಾನು ನಡೆಯೋದು, ಇಷ್ಟು ಪವರ್ಫುಲ್ ಇದೆ ನನ್ನ ಮೈಂಡ್, ಹೌ ಕೆನ್ ಐ ಮೇಕ್ ಇಟ್ ಕಂಟ್ರೋಲ್, ಯಾವ ತರ ಕಂಟ್ರೋಲ್ ಮಾಡ್ಬೇಕು ಇದನ್ನ ಅಂತಕ್ಕಂಥ ಪ್ರಶ್ನೆ ಬಂದಾಗ, ದೆನ್ ಗಾಡ್ ಡಿಸ್ಕಸಸ್ ಅಬೌಟ್ ಮೆಡಿಟೇಷನ್ ಪ್ರಾಕ್ಟೀಸ್. ಕನ್ಸಿಸ್ಟೆಂಟ್ಲಿ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಏನ್ ಪ್ರಾಕ್ಟೀಸ್ ಮಾಡಬೇಕು, ಮಲ್ಟಿಪಲ್ ವೇದಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಫಸ್ಟ್ ಲೆವೆಲ್ ಫೋಕಸ್ ಮಾಡೋದನ್ನ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಅದು ನೀವು ಯಾವ ದಾರಿನಾದ್ರೂ ತಗೊಳ್ಬಹುದು, ಮ್ಯೂಸಿಕ್ ಕೇಳೋದ್ರ ಮೂಲಕನೋ, ಅಥವಾ ಒಂದು ಪರ್ಟಿಕ್ಯುಲರ್ ಕೆಲಸನ ಶ್ರದ್ಧೆಯಿಂದ 100% ಅಟೆನ್ಷನ್ ಕೊಟ್ಟು ಮಾಡೋದ್ರ ಮೂಲಕ. ಇನ್ಫ್ಯಾಕ್ಟ್ ಸ್ವಧರ್ಮವನ್ನ ನೀವು ಫಾಲೋ ಮಾಡ್ತಿದ್ದೀರಾ ಅಂತ ಅಂದ್ರೆ ಆಕ್ಚುಲಿ ಯು ಶುಡ್ ಬಿ ಏಬಲ್ ಟು ಡೂ ದ ಮೆಡಿಟೇಷನ್, ಬಿಕಾಸ್ ದಟ್ ಇಸ್ ಟೂಲ್ ಫಾರ್ ಮೆಡಿಟೇಷನ್. ಸೊ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನೀವು ಇರಕ್ಕಾಗ್ತಿದೆ ಅಂತಂದ್ರೆ, ಆಸ್ ಲಾಂಗ್ ಆಸ್ ನೀವು 24/7 ಯೋಗಿ ತರನೇ ಕೆಲಸ ಮಾಡ್ಬೇಕು ಅಂತ ಏನಿಲ್ಲ. ಅಟ್ಲೀಸ್ಟ್ ಇವತ್ತು 10 ನಿಮಿಷ ನಾನು ಕರೆಕ್ಟ್ ಆಗಿ ಕೆಲಸ ಮಾಡಕ್ ಆಗ್ತಿದೆ, ನಾಳೆ 15 ನಿಮಿಷಕ್ಕೆ ತಗೊಂಡೋಗಕ್ಕಾಗತ್ತಾ, ನೆಕ್ಸ್ಟ್ ವೀಕ್ 15-20 ನಿಮಿಷಕ್ಕೆ ತಗೊಂಡೋಗಕ್ಕಾಗತ್ತಾ? ಮೇನ್ ಪಾಯಿಂಟ್ ಈಸ್ ವಿ ಆರ್ ಇನ್ಕ್ರೀಸಿಂಗ್ ದ ಅಟೆನ್ಷನ್ ಸ್ಪ್ಯಾನ್. ನಮ್ಮ ಫೋಕಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀವಿ ವಯಾ ದ ಪ್ರಾಕ್ಟೀಸ್ ಆಫ್ ಮೆಡಿಟೇಷನ್ ಆರ್ ದ ಕಾನ್ಸಂಟ್ರೇಷನ್, ಸೋ ದಟ್ ನಮ್ಮ ಮೈಂಡ್ ಅನ್ನ ಲಿಬರೇಷನ್ ಅಥವಾ ಏನ್ ಮುಕ್ತಿಯ ಮಾರ್ಗ ಇದೆಯೋ ಆ ಮಾರ್ಗದಲ್ಲಿ ನಾವು ನಡೆಯಕ್ಕೆ ಹೆಲ್ಪ್ ಆಗ್ಬೇಕು ನಮಗೆ. ದಟ್ ಇಸ್ ದ ಮೇನ್ ಇಂಟೆನ್ಷನ್. ಯಾವುದೇ ಒಂದು ವಿಚಾರ ಇರಲಿ, ಯಾವುದೇ ಯೋಗದ ಮೂಲಕ ನೀವು ಹೋಗ್ತೀರಾ ಅಂತಂದ್ರು 3+3 is also 6, 3+2+4 is also 6. ಸೊ ಎಂಡ್ ರಿಸಲ್ಟ್ ಏನಿದೆಯೋ ದಟ್ ಶುಡ್ ಬಿ ದ ಸೇಮ್. ಸೊ ನೀವು 3+3 9 ಅನ್ಬಾರ್ದು, ಸೊ ಅಥವಾ 3+3 33 ಅನ್ಬಾರ್ದು. ದೆನ್ ದ ಪ್ರಾಬ್ಲಮ್ ಸ್ಟಾರ್ಟ್ಸ್. ದ ಮೇನ್ ಪ್ರಾಬ್ಲಮ್ ನಾವು ಮಾತಾಡ್ತಾ ಇದ್ದಂಥದ್ದು ಏನಿದೆಯೋ ನೆಮ್ಮದಿ ಮುಕ್ತಿ ಅನ್ನೋದು, ದಟ್ ಈಸ್ ಅ ಡಿಫರೆಂಟ್ ಥಿಂಗ್. ಬಟ್ ವೇರ್ ಇಟ್ ಈಸ್ ಕಮಿಂಗ್ ಫ್ರಮ್, ನಮ್ಮ ಅಜ್ಞಾನದಿಂದ ಹುಟ್ಟುತ್ತಾ ಇದೆ. ಫಸ್ಟ್ ಲೆವೆಲ್ ಅರ್ಥ ಆಗಿರ್ತಕ್ಕಂಥದ್ದು, ನಾವು ನಮ್ಮ ಅಸ್ತಿತ್ವದ ಅರಿವು ನಮಗಿಲ್ಲ.
ನಾವೇನೋ ಒಂದು ಇಮ್ಯಾಜಿನ್ ಮಾಡ್ಕೊಂಡಿದೀವಿ, ಯಾರೋ ಒಬ್ರು ಹೇಳಿರೋದು ಅಥವಾ ನಾವೇನೋ ಅನ್ಕೊಂಡಿರೋದು, ನಮ್ಮ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್, ನಮ್ಮ ಕನ್ಕ್ಲೂಷನ್ಸ್ ಗಳೇ ಸರಿ ಅಂತ ಅನ್ಕೊಂಡ್ ಕೂತಿದೀವಿ. ಅದನ್ನ ಸರಿಪಡಿಸೋದ್ರ ಮೂಲಕ ಅಥವಾ ಅದನ್ನ ಸರಿಯನ್ನ ಪ್ರೂವ್ ಮಾಡೋದಕ್ಕೋಸ್ಕರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಸ್ಟ್ರಗಲ್ ಪಡ್ತೀವಿ, ಓವರ್ ಥಿಂಕ್ ಮಾಡ್ತೀವಿ, ಅನ್ನೆಸೆಸರಿ ಥಿಂಕ್ ಮಾಡ್ಕೊಂಡು ಕೂತ್ಕೊಳ್ತೀವಿ. ಇಲ್ಲ ವಿ ಸ್ಟ್ರಗಲ್ ಇನ್ ಒನ್ ಆರ್ ಅದರ್ ವೇ, ವಿ ಸ್ಟ್ರಗಲ್ ಅಂಡ್ ವಿ ಟ್ರೈ ಟು ಕಂಟ್ರೋಲ್ ಎಕ್ಸ್ಟರ್ನಲ್ ಸರ್ಕಮ್ಸ್ಟಾನ್ಸಸ್, ಹೊರಗಡೆ ಇರತಕ್ಕಂತ ವಾತಾವರಣಗಳು ಅಥವಾ ವ್ಯಕ್ತಿಗಳನ್ನ ಬದಲಾಯಿಸಬೇಕು, ಪರಿಸ್ಥಿತಿಗಳನ್ನ ಬದಲಾಯಿಸಬೇಕು ಅಂತ ನೋಡ್ತಾ ಇರ್ತೀವಿ. ಬಟ್ ವಿ ನೆವರ್ ಲುಕ್ ವಿತ್ ಇನ್. ಸೊ ದಟ್ ಈಸ್ ದ ಮೇನ್ ಕಾಸ್ ಆಫ್ ಸಫರಿಂಗ್. ಅಂದ್ರೆ ನಮ್ಮ ರಿಯಲ್ ಅಸ್ತಿತ್ವ ಏನಿದೆಯೋ ಅದು ನಮಗೆ ತಿಳುವಳಿಕೆ ಆಗ್ತಿಲ್ಲ ಅಥವಾ ಅದು ನಮಗೆ ರಿಯಲೈಸ್ ಆಗ್ತಿಲ್ಲ. ಬಿಕಾಸ್ ಆಫ್ ದಟ್ ರೀಸನ್ ವಿ ಆರ್ ಸ್ಟ್ರಗಲಿಂಗ್. ಅದರಿಂದ ಹೊರಗಡೆಗೆ ಬರಬೇಕು, ಅದರಿಂದ ಹೊರಗಡೆಗೆ ಬರ್ತಕ್ಕಂಥದ್ದೇ ಮುಕ್ತಿ. ಬಿಕಾಸ್ ನೀವು ಆಲ್ರೆಡಿ ಪ್ರಾಕ್ಟೀಸ್ ಕೂಡ ಮಾಡಿದ್ರಿ ಇವಾಗ. ಅಂದ್ರೆ ನಿಮ್ಮ ಮೈಂಡ್ ಅನ್ನ ಅಥವಾ ನಿಮ್ಮ ಥಾಟ್ ಪ್ರೊಸೆಸ್ ಅನ್ನ ನೀವು ಒಂದು ಸಪರೇಟ್ ಎಂಟಿಟಿ ಆಗಿ ಅಬ್ಸರ್ವ್ ಮಾಡಿದ್ರಿ ಅಂತಂದ್ರೆ ಇಟ್ ಡಿಸಾಲ್ವ್ಸ್ ಇನ್ ದ ಇಮಿಡಿಯೇಟ್ ಮೂಮೆಂಟ್ ಅಲ್ಲಿ. ಪ್ರತಿಯೊಬ್ಬರು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಇಮಿಡಿಯೇಟ್ ಒಂದು ಬ್ಲಾಂಕ್ನೆಸ್ ಅನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಆ ಬ್ಲಾಂಕ್ನೆಸ್ ಎಲ್ಲದರಲ್ಲೂ ಸೇಮ್ ಎಲ್ಲರಲ್ಲೂ ಆ ಒಂದು ಬ್ಲಾಂಕ್ನೆಸ್ ನ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗ್ತಿದೆ ಅಂತಂದ್ರೆ ಮೇಲ್ಗಡೆಗೆ ವ್ಯವಹಾರಿಕ ಸತ್ಯಗಳು, ಈಗ ನನ್ನ ಎದುರುಗಡೆಗೆ ಫ್ರಿಡ್ಜ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಅದಕ್ಕೆ ಇಂಡಿವಿಜುವಲ್ ಫಂಕ್ಷನ್ಸ್ ಗಳಿರ್ಬೋದು. ಬಟ್ ಅದ್ರ ಹಿಂದೆ ಇರತಕ್ಕಂತಹ ಎಲೆಕ್ಟ್ರಿಸಿಟಿ ಏನಿದೆಯೋ ದಟ್ ಈಸ್ ಮೇಕಿಂಗ್ ಆ ಒಂದು ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಫಂಕ್ಷನ್ ಮಾಡೋದಕ್ಕೋಸ್ಕರ ಇರತಕ್ಕಂತ ಎಲೆಕ್ಟ್ರಿಸಿಟಿ ಏನಿದೆಯೋ ದಟ್ ಈಸ್ ದ ಸೇಮ್. ಅದು ಸೇಮ್ ಇರೋದೇ ಆ ಒಂದು ಪರ್ಟಿಕ್ಯುಲರ್ ವಿಚಾರದಲ್ಲಿ ಸಮತ್ವವನ್ನ ನೋಡ್ತಕ್ಕಂತಹ ಬುದ್ಧಿಯನ್ನ ಯಾರು ಹೊಂದಿರ್ತಾರೋ ಅವನು ನಿಜವಾದ ಯೋಗಿ ಅಂತಕ್ಕಂಥ ಒಂದು ಪಾಯಿಂಟ್ ಏನಿದೆಯೋ ಲಾಸ್ಟ್ ಅಲ್ಲಿ ಡಿಸ್ಕಷನ್ ಆಗುತ್ತೆ. ಅಂಡ್ ಇನ್ಫ್ಯಾಕ್ಟ್ ಆ ಎಲೆಕ್ಟ್ರಿಸಿಟಿ ಬಗ್ಗೆನೇ ನಾವೀಗ ನೆಕ್ಸ್ಟ್ 6 ಚಾಪ್ಟರ್ಸ್ ಗಳಲ್ಲಿ ಮಾತಾಡಕ್ ಹೋಗ್ತಾ ಇರ್ತಕ್ಕಂಥದ್ದು. ಫಸ್ಟ್ ನಮ್ಮ ಇಮ್ಯಾಜಿನ್ಡ್ ರಿಯಾಲಿಟಿ ಬಗ್ಗೆ ತಿಳ್ಕೊಂಡ್ವಿ ಅಥವಾ ಅದರ ಅಸ್ತಿತ್ವ ಏನು ಅಂತ ಅರ್ಥ ಆಯ್ತು. ಇವಾಗ ಅದನ್ನ ಸತ್ಯ ಅಂತ ಹೇಳ್ತಾರೆ. ಸತ್ ಚಿತ್ ಸೆಕೆಂಡ್ ಭಾಗ ಭಗವದ್ಗೀತೆದು ಚಿತ್ ಕಾನ್ಶಿಯಸ್ನೆಸ್ ಏನಿದೆಯೋ ಅಥವಾ ನಮ್ಮ ಒಳಗಡೆಗಿರೋ ಚೈತನ್ಯ ಏನಿದೆಯೋ ಆ ಚೈತನ್ಯದ ಬಗ್ಗೆ ಮಾತುಕತೆ ಇವಾಗ 7ನೇ ಚಾಪ್ಟರ್ ಇಂದ ಆಗಕ್ ಹೋಗ್ತಾ ಇದೆ. ಇವತ್ತಿನ ಸೆಷನ್ ಅಥವಾ ಏನಾದ್ರು ಪ್ರಶ್ನೆಗಳು ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು ಏನಾದ್ರು ಇತ್ತು ಅಂತಂದ್ರೆ ಲೆಟ್ಸ್ ಡಿಸ್ಕಸ್. ಏನಾರು ಇತ್ತು ಅಂದ್ರೆ ಕೇಳ್ಬೋದು. ಸರ್ ಯು ಸೆಡ್ ಅಮಾಂಗ್ 4 ವಿ ಕ್ಯಾನ್ ಚೂಸ್ ಎನಿವನ್ ಫಾರ್ ನೆಮ್ಮದಿ. ಸರ್ ಗಿರೀಶ್ ಅವ್ರ ಪ್ರಶ್ನೆ ಕೇಳಿದ್ದಾರೆ. ಎಸ್ ಗಿರೀಶ್ ಅವರೇ, ಓಕೆ. ನೀವು ಕೇಳ್ತಾ ಇರೋದು 4ರಲ್ಲಿ ಯಾವ್ದನ್ನಾದ್ರೂ ಬಳಸ್ಕೋಬಹುದು, ಹಾಗಾಗಿ ಕರ್ಮಯೋಗದಿಂದ ಯಾವ ರೀತಿಯಾಗಿ ನೆಮ್ಮದಿಯನ್ನ ಪಡ್ಕೋಬಹುದು ಅನ್ನೋದಲ್ವಾ. ಸೊ ಮೊದಲನೇದಾಗಿ ನಾವು ಕರ್ಮಯೋಗದಲ್ಲಿ ಮಾತನಾಡ್ಕೊಂಡಿದ್ದು ನಿಷ್ಕಾಮ ಕರ್ಮಯೋಗದ ಬಗ್ಗೆ ಮತ್ತು ಈ ರೋಲ್ಗಳ ಬಗ್ಗೆ, ಯಾವುದು ನಮ್ಮ ಸ್ವಧರ್ಮ ಇದ್ರ ಬಗ್ಗೆ. ಸೊ ಈ ಸೆಷನ್ಗಳನ್ನ ನೀವು ಗಮನಿಸಿದ್ದೇ ಆಗಿದ್ರೆ ಕರ್ಮಯೋಗದಲ್ಲಿ ನಿಷ್ಕಾಮ ಕರ್ಮ ಅಂತ ಕರೆದ್ವಿ ನಾವು ಅದನ್ನ. ಅಂದ್ರೆ ಎಕ್ಸ್ಪೆಕ್ಟೇಷನ್ ಅನ್ನೋದನ್ನ ಇಟ್ಕೊಳ್ಳದೆ ಕೆಲಸ ಮಾಡುವಂಥದ್ದು. ಈಗ ನಾನು ಯಾವ್ದೋ ಒಂದು ಕೆಲಸವನ್ನ ಮಾಡಿದೆ, ಅದರಿಂದಾಗಿ ಏನೋ ಆಗ್ಬೇಕು ಅನ್ನೋದನ್ನ ಗೋಲಾಗಿ ಇಟ್ಕೊಂಡು ಮಾಡಿದ್ನೇ ಹೊರತು ನಾನು ಮಾಡಿರೋದ್ರಿಂದ ಅದು ಆಗ್ಲೇಬೇಕು ಅನ್ನೋ ರೀತಿನಲ್ಲಿ ನಾನು ಆಲೋಚನೆ ಇಟ್ಕೊಂಡು ಮಾಡಿದ್ರೆ, ಇನ್ ಕೇಸ್ ಅದು ಫೇಲ್ ಆದ್ರೆ, ಅದು ಆಗ್ಲಿಲ್ಲ ನನ್ನ ಕಡೆಯಿಂದ ಆ ಕೆಲಸ ಮಾಡಿದಾಗ ಅದು ನನಗೆ ಏನು ಎಂಡ್ ಗೋಲ್ ನಾನು ಅಚೀವ್ ಮಾಡಕ್ ಹೋಗ್ತಿದ್ದೆ ಆಗ್ಲಿಲ್ಲ ಅಂದಾಗ ಅದರಿಂದ ಕೊರಗು ಬರುತ್ತೆ. ಆ ಕೊರಗಿನಿಂದ ನಾನು ಮಿಕ್ಕಿದ ಡಿಸಿಷನ್ಗಳನ್ನ ತಗೊಳ್ತಾ ಹೋದಾಗ ಈ ಒಂದಿನ ಹಿಂದೆ ಒಂದಿನ ಚೈನ್ ರಿಯಾಕ್ಷನ್ಗಳೇನಿದೆಯಲ್ಲ ಅದು ಶುರು ಆಗ್ತಾ ಹೋಗುತ್ತೆ. ಯಾವಾಗ ನಾನು ಇದು ನನ್ನ ಕೆಲಸ ಮಾತ್ರ, ಅದರ ಮಿಕ್ಕಿದ್ದು ಏನ್ ಆಗುತ್ತಲ್ಲ ಅದು ನನ್ನ ಕೈಯಲ್ಲಿ ಇಲ್ಲ ಅನ್ನೋಂತಹ ರೀತಿನಲ್ಲಿ ನಾನು ಮಾಡ್ತೀನೋ ಅವಾಗ ಕೊರಗು ಅನ್ನೋದು ಕಮ್ಮಿ ಆಗುತ್ತೆ. ಈಗ ಉದಾಹರಣೆಗೆ ನಾವು ಒಂದು ಎಕ್ಸಾಮ್ ಬರೆಯೋದ್ರ ವಿಷಯವಾಗೇನೆ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಎಕ್ಸಾಮ್ ಬರೀಬೇಕಾದಾಗ ನಾನು ಚೆನ್ನಾಗಿ ಓದಿ ಒಳ್ಳೆಯ ಮಾರ್ಕ್ಸ್ ಬರ್ಲಿ ಅನ್ನುವಂತಹ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡು ಎಕ್ಸಾಮ್ ಬರೀಬೇಕು. ಆದರೆ ಅದರಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರ್ಲಿಲ್ಲ ಅಂದಾಗ ನಾನು ಕೊರಗಿ ಉಪಯೋಗ ಇಲ್ಲ. ಬರ್ಲಿಲ್ಲ ಅಂತ ಆದಾಗ ಎಲ್ಲೋ ಒಂದು ಕಡೆ ನನ್ನ ಒಂದು ಪರಿಶ್ರಮ ಕಡಿಮೆ ಆಗಿದೆ, ನಾನು ಇನ್ನೂ ಹೆಚ್ಚು ಚೆನ್ನಾಗಿ ಓದಬೇಕಿತ್ತು ಅನ್ನುವಂತಹ ಆಲೋಚನೆ ತಂದುಕೋಬೇಕೇ ಹೊರತು ಅದರಿಂದ ಕೊರಗಿ ಉಪಯೋಗ ಇಲ್ಲ. ಸೊ ಹಾಗಾಗಿ ಅದರಿಂದ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದನ್ನ ಇಟ್ಕೊಂಡು ಕೆಲಸ ಮಾಡಿದೆ ನಾನು ಅಂದ್ರೆ ಅದು ಆಗದೇ ಇದ್ದಾಗ ಅದರಿಂದ ಕೊರಗು ಬರ್ತಾ ಹೋಗುತ್ತೆ. ಮೊದಲನೆಯ ಸ್ಥಿತಿನಲ್ಲಿ ನಾನು ಎಕ್ಸಾಮ್ ಯಾಕೆ ಬರಿಬೇಕು, ನಾನು ಎಕ್ಸಾಮ್ಗೆ ಯಾಕೆ ಓದಬೇಕು ಅನ್ನೋಂಥ ಮೈಂಡ್ ಸೆಟ್ ಕೂಡ ಇರಬಾರ್ದು. ನನ್ನ ಸ್ವಧರ್ಮದಲ್ಲಿ ನನ್ನ ಕೆಲಸ, ಆ ರೋಲಿನಲ್ಲಿ ಏನಿದೆ, ವಿದ್ಯಾರ್ಥಿಯಾಗಿ ನನ್ನ ಕೆಲಸ ಏನಿದೆ, ಚೆನ್ನಾಗಿ ಓದಿ ಪರೀಕ್ಷೆಗೆ ಪ್ರಿಪೇರ್ ಆಗಿ ಎಕ್ಸಾಮ್ನ ಬರೆಯುವಂಥದ್ದು ನನ್ನ ಜವಾಬ್ದಾರಿ, ಅದು ನನ್ನ ಸ್ವಧರ್ಮ, ಅದನ್ನ ಮಾಡಬೇಕು. ಆದ್ರೆ ಅದರಿಂದ ಇಂಥದೇ ಆದಂತ ಫಲ ಬರಲಿ ಅನ್ನೋದನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಆ ರೀತಿಯಾದ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳುವುದ್ರಿಂದಲೇ ಕೊರಗು ಅನ್ನೋದು ಬರ್ತಾ ಹೋಗುತ್ತೆ. ಈ ಸಾರೋ ಅನ್ನೋದು ಬರ್ತಾ ಹೋಗೋದೇ ಆ ಕಾರಣದಿಂದ. ಯಾವಾಗ
ನಾವು ಆ ರೀತಿ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದನ್ನ ಇಟ್ಕೊಳ್ಳದೆ ನಮ್ಮ ಸ್ವಧರ್ಮವನ್ನ ಮಾಡ್ತಾ ಹೋಗ್ತೀವೋ ಅವಾಗ ಆಟೋಮೆಟಿಕಲಿ ನಾವು ಯಾವುದೇ ರೀತಿಯಾದಂತ ಒಂದು ರಿಸಲ್ಟ್ ಆಗ್ಲಿ ಒಂದು ವಸ್ತು ಆಗ್ಲಿ ಅದರ ಕಡೆಗೆ ಅಟ್ಯಾಚ್ಡ್ ಆಗಿರಕ್ ಹೋಗಲ್ಲ. ಯಾವಾಗ ಆ ಅಟ್ಯಾಚ್ಮೆಂಟ್ ಅನ್ನೋದು ಹೋಗುತ್ತೋ ತಾನಾಗೇನೆ ನ್ಯಾಚುರಲ್ ಆಗಿ ನಾವು ನೆಮ್ಮದಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು ನೀವು ಈಗಾಗ್ಲೇ ಗಿರೀಶ್ ಅವರೇ ನೀವು ಕೇಳಿದ ಪ್ರಶ್ನೆಗೆ ನೀವು ಆಲ್ರೆಡಿ ನೀವು ಯಾವ್ದಾದ್ರು ಒಂದು ಪರಿಸ್ಥಿತಿಗಳಲ್ಲಿ ಇದಕ್ ಮುಂಚೆ ಅನುಭವಿಸಿರುವಂತದ್ರಲ್ಲಾಗ್ಲಿ ಈ ಒಂದು ಇದನ್ನ ಯೋಚನೆ ಮಾಡಿ ನೋಡಿ. ನೀವು ಯಾವ್ದೋ ಒಂದು ಕೆಲಸವನ್ನ ಮಾಡಿ ಅದು ನಿಮಗೆ ಬೇಕಾದಂತ ರೀತಿಯಲ್ಲಿ ಆಗ್ಲಿಲ್ಲ ಅಂತ ಕೊರಗು ಬಂದು ಅದರಿಂದ ಕೆಲವು ತಪ್ಪು ಡಿಸಿಷನ್ಗಳನ್ನ ತಗೊಳ್ಳೋದಾಗ್ಲಿ ಅಥವಾ ಮಿಕ್ಕಿದ ಡಿಸಿಷನ್ಗಳನ್ನ ಅದರ ಬೇಸ್ಡ್ ತಗೊಳ್ಳೋದಾಗ್ಲಿ ಮಾಡಿರ್ತೀರಿ. ಇಲ್ಲ ಅಂದ್ರೂ ಕೂಡ ನಿಮ್ಗೆ ಇಮಿಡಿಯೇಟ್ ಆಗಿ ತಿಳ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಮುಂದೆ ಬರುವ ದಿನಗಳಲ್ಲಿ ಇದರ ಕಡೆಗೆ ಒಂದ್ ರೀತಿ ಗಮನ ಹರಿಸಿ ನೋಡಿ. ನೀವು ಯಾವ ರೀತಿಯಾಗಿ ಆ ಎಕ್ಸ್ಪೆಕ್ಟೇಷನ್ ಅನ್ನೋದನ್ನ ಇಟ್ಕೊಳ್ದೆ ಸ್ವಧರ್ಮವನ್ನ ಪರಿಪಾಲಿಸ್ತಾ ಹೋಗೋದ್ರಿಂದ ಆಟೋಮೆಟಿಕ್ ಆಗಿ ನಾನು ಯಾವುದೇ ಒಂದು ವಸ್ತುವಿನ ಕಡೆ ಆಗ್ಲಿ ಯಾವುದೇ ಒಂದು ರಿಸಲ್ಟಿನ ಕಡೆ ಆಗ್ಲಿ ಅಟ್ಯಾಚ್ಡ್ ಆಗಿ ಇರೋದಿಲ್ಲ. ತಾನಾಗೇನೆ ನನಗೆ ನೆಮ್ಮದಿ ಅನ್ನೋದು ಬರ್ತಾ ಹೋಗುತ್ತೆ. ಇದನ್ನ ನೀವು ಈಗಾಗ್ಲೇ ನೀವು ಜೀವನದಲ್ಲಿ ಅನುಭವಿಸುವಂತದ್ದು ಯಾವ್ದಾದ್ರು ಸಿಚುಯೇಷನ್ಗಳಿದ್ರೆ ಅದಕ್ಕೆ ಹೋಲಿಕೆ ಮಾಡ್ಕೊಂಡು ನೋಡ್ಕೋಬಹುದು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಈ ರೀತಿಯಾದ ಪರಿಸ್ಥಿತಿ ಆದಾಗ ಇಂತಹ ಒಂದು ಆಲೋಚನೆಯನ್ನ ಇಟ್ಕೊಂಡು ಯಾವ ರೀತಿಯಾಗಿ ಅದರಿಂದ ನೀವು ನೆಮ್ಮದಿಯಾಗಿ ಇರಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನೋದನ್ನು ಪ್ರಯತ್ನ ಮಾಡ್ಬೋದು. ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಓಕೆ, ಥ್ಯಾಂಕ್ಸ್. ಅಂಡ್ ಇನ್ನೊಂದು ಜಸ್ಟ್ ಐ ವಾಂಟ್ ಟು ಆಡ್ ಆನ್, ಈಗ ಒಂದೇ ದಾರಿನೇ ಫಾಲೋ ಅಪ್ ಮಾಡಬೇಕು ಅಂತ ಏನಿಲ್ಲ. ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ಅಂದ್ರೆ ನೀವ್ ಏನ್ ಬೇಕಾದ್ರೂ ಮಾಡಿ. ಆಕ್ಚುಲಿ ರಾಮಕೃಷ್ಣ ಹೇಳ್ತಕ್ಕಂಥದ್ದು ಇದನ್ನ ಫಸ್ಟ್ ಲೆವೆಲ್ ಅಲ್ಲಿ ಪಕ್ಕದಲ್ಲಿ ಒಂದು ಗಂಟು ಕಟ್ಕೊಂಡಿರಿ, ನಾಲೆಜಿನ ಗಂಟನ್ನ ಪಕ್ಕದಲ್ಲಿ ಇಟ್ಕೊಂಡಿರಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಮ್ಮ ಇಲ್ಯೂಷನ್ ಏನಿದೆಯೋ, ಭ್ರಮೆ ಏನೋ, ಈಗ ನಾನ್ ನಟರಾಜ್ ಅಂತಕ್ಕಂಥದ್ದೇ ಫಸ್ಟ್ ಆಫ್ ಆಲ್ ಭ್ರಮೆ. ಯಾಕೆ? ಅದು ಯಾರೋ ಒಬ್ರು ಹೇಳಿರೋದು. ಫಸ್ಟ್ ಹುಟ್ಟಿದ್ದು ರೂಪ, ಅದ್ರ ಮೇಲಿರ್ತಕ್ಕಂಥ ಇಮ್ಯಾಜಿನರಿ ಲೇಯರ್ಗಳು ಏನಿದೆಯೋ, ನನ್ನ ಕಂಡೀಷನಿಂಗ್ಸ್ ಗಳೇನಿದೆಯೋ, ಆಲ್ ದೋಸ್ ಆರ್ ಇಮ್ಯಾಜಿನೇಷನ್ಸ್. ಆ ಇಮ್ಯಾಜಿನೇಷನ್ಸ್ ಅಥವಾ ಅದ್ರ ಮೇಲಿರೋ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ನೋಡಿ, ನಮ್ಗೆ ಮೋಹ, ಅದು ಪಕ್ಕಕ್ಕೆ ಹೋಗ್ಬೇಕು. ಅದು ಜ್ಞಾನದ ಮೂಲಕನೂ ಪ್ರಾಕ್ಟೀಸ್ ಮಾಡ್ಬೋದು. ಈಗ ಸ್ವಧರ್ಮ ನೀವು ಮಾಡ್ತೀರಾ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ದ ಕೈಂಡ್ ಆಫ್ ಜ್ಞಾನ ಯೋಗನೇ ಬರುತ್ತೆ. ಯಾಕೆ ಅಂತಂದ್ರೆ ದ ಥಿಂಗ್ ಈಸ್, ಒಬ್ಬ ಕಾಮನ್ ಸೆನ್ಸ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರು, ನೀವು ಎಕ್ಸ್ಪೆಕ್ಟ್ ಮಾಡಿದ್ರು ಎಕ್ಸ್ಪೆಕ್ಟ್ ಮಾಡದೆ ಹೋದ್ರು ನೀವು ಮಾಡಿರೋ ಕೆಲಸಕ್ಕೆ ಏನಾಗ್ಬೇಕು ಅದು ಹಾಗೆ ಆಗುತ್ತೆ. ಇನ್ನೊಂದು ಆಂಗಲ್ ಅಲ್ಲಿ ನೀವು ಕೆಲಸ ಮಾಡದೇ ಇರೋದು ಒಂದು ಕೆಲಸನೇ. ವಿತ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಯು ಎಕ್ಸಿಕ್ಯೂಟ್ ಯುವರ್ ವರ್ಕ್ ಎಟ್ ದ ಪ್ರೆಸೆಂಟ್ ಮೂಮೆಂಟ್. ಇದು ನಾಲೆಜ್ ಬೇದಲ್ಲಿ ನೋಡ್ತೀರಾ ಅಂತ ಅಂದ್ರೆ. ಭಕ್ತಿಯ ಮಾರ್ಗದಲ್ಲಿ ನೀವು ನೋಡ್ತೀರಾ ಅಂತ ಅಂದ್ರೆ, ನಾನು ಅಂತಕ್ಕಂಥ ಈ ಒಂದು ಇಮ್ಯಾಜಿನರಿ ಲೇಯರ್ ಪಕ್ಕಕ್ಕೆ ಇಟ್ಬಿಟ್ಟು ನನಗೆ ಕೆಲಸ ಬಂದಿದೆ, ಇದು ಮೇ ಬಿ ನೇಚರ್ ಕೊಡ್ತಾ ಇದೆ ನನಗೆ, ಅಥವಾ ನನಗೆ ಅಸೈನ್ಮೆಂಟ್ ಕೊಡ್ತಾ ಇದಾರೆ, ಭಗವಂತ ನನಗೆ ಅಸೈನ್ಮೆಂಟ್ ಕೊಡಿದ್ರೆ, ನಿಮ್ಗೆ ಯಾವ್ದೋ ದೇವ್ರ ಇಷ್ಟಪ್ಪ, ಆ ದೇವ್ರಿಗೋಸ್ಕರ ನೀವು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಅಥವಾ ಅವರು ನಿಮ್ಗೆ ಅಸೈನ್ ಮಾಡಿದ್ದಾರೆ. ಯಾವ ರೀತಿ ಅಸೈನ್ ಆಗುತ್ತೆ ಕೆಲಸ? ಸಿಚುವೇಶನ್ ಮೇಲೆ. ಈಗ ನನಗೆ ಸಿಚುವೇಶನ್ ಎದುರುಗಡೆಗೆ ಬಂದಿರೋದೇನೋ, ಭಗವದ್ಗೀತೆ ಕ್ಲಾಸಿನ ವಿಚಾರವಾಗಿ ಮಾತಾಡ್ಬೇಕು. ದಟ್ ಈಸ್ ಮೈ ಕಾಂಟೆಕ್ಸ್ಟ್. ಸೊ ಆ ರೀತಿಯಾಗಿ ನೇಚರ್ ನಮ್ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ, ಅಥವಾ ಪರಿಸ್ಥಿತಿಗಳ ಮೂಲಕ ಭಗವಂತ ನಮ್ ಜೊತೆ ಕಮ್ಯುನಿಕೇಟ್ ಮಾಡ್ತಾನೆ. ಹೌ ವಿ ರೆಸ್ಪಾಂಡ್, ಅದ್ರ ಬೇಸಿಸ್ ಅಲ್ಲಿ ವಿಚಾರಗಳು ನಡೀತಾ ಹೋಗುತ್ತೆ. ಇದು ಭಕ್ತಿಯ ವಿಚಾರದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ. ಕರ್ಮಯೋಗವನ್ನ ಎರಡು ರೀತಿಲೂ ಪ್ರಾಕ್ಟೀಸ್ ಮಾಡಬಹುದು, ಮಲ್ಟಿಪಲ್ ವೇಸ್ ಗಳನ್ನು ಪ್ರಾಕ್ಟೀಸ್ ಮಾಡಬಹುದು. ಬಟ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್, ಆ ಒಂದು ಸೆಲ್ಫ್ ನಾನ್ ಸೆಲ್ಫ್, ಆತ್ಮ ಅನಾತ್ಮದ ಬಗ್ಗೆ ಒಂದು ವಿಚಾರ ಏನ್ ನಾವು ಮಾತಾಡಿದ್ವು, ಅದನ್ನ ಒಂದು ಗಂಟನ್ನ ನೀವು ಜೊತೆಗೆ ಇಟ್ಕೊಂಡೇನೆ ಓಡಾಡಿದ್ರೆ ಒಳ್ಳೇದು. ಯಾವುದೇ ಒಂದು ಮಾರ್ಗದಲ್ಲಿ ನೀವು ಹೋಗ್ತೀರಾ ಅಂತಂದ್ರೂ ಕೂಡ ಆಲ್ವೇಸ್ ಅಂಡರ್ಸ್ಟ್ಯಾಂಡ್, ನಾಲೆಜ್ ಅನ್ನ ನಾವು ಸುಮ್ನೆ ಇಟ್ಕೊಂಡು ಪಕ್ಕಕ್ಕೆ ಇಡೋದಲ್ಲ. ವಿ ಹ್ಯಾವ್ ಟು ಪ್ರಾಕ್ಟೀಸ್ ಇಟ್. ಅಂಡ್ ಕರ್ಮಯೋಗ ಮೇಕ್ ಲಾಟ್ ಆಫ್ ಸೆನ್ಸ್, ಬಿಕಾಸ್ ಎವ್ರಿ ಮೂಮೆಂಟ್ ಯುವರ್ ಇನ್ ಆಕ್ಷನ್. ನೀವು ಬೇಕು ಬೇಡ ಅಂತಂದ್ರೂ ಕೂಡ ಎಟ್ ದ ಲೆವೆಲ್ ಆಫ್ ಬಾಡಿ ಅಂಡ್ ಮೈಂಡ್ ಸಮ್ ಆಕ್ಷನ್ಸ್ ಗಳು ಆಗ್ತಾ ಇರುತ್ತೆ. ಆ ಒಂದು ಆಕ್ಷನ್, ಯು ಬಿಲೀವ್ ಇಟ್ ಆರ್ ನಾಟ್, ಅಟೆನ್ಷನ್ ಸ್ಪ್ಯಾನ್ ಆಫ್ ಪೀಪಲ್ ಇವತ್ತಿನ ಸಿಚುವೇಶನ್ ನಾವು ನೋಡ್ತೀವಿ ಅಂತಂದ್ರೆ, ಯಂಗ್ಸ್ಟರ್ಸ್ ಗಳದಂತೂ ಈಗ ನಾರ್ಮಲ್ ಜನಗಳದೇ ನೋಡ್ತೀವಿ ಅಂತಂದ್ರು ಹಾರ್ಡ್ಲಿ 6 to 7 seconds ಇಸ್ ಅವರ್ ಅಟೆನ್ಷನ್ ಸ್ಪ್ಯಾನ್. ಮೀನಿನ ಅಟೆನ್ಷನ್ ಸ್ಪ್ಯಾನ್ ಕಿನ್ನ ಕಡಿಮೆ ಅಟೆನ್ಷನ್ ಸ್ಪ್ಯಾನ್ ನಮ್ಗಿದೆ. ಥ್ರೂನೇ 100% ನೀವು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರಕ್ ಆಗ್ತಾ ಇದೆ ಅಂತಂದ್ರೆ, ದಟ್ ಇಟ್ ಸೆಲ್ಫ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಲೆವೆಲ್ ಆಫ್ ಅಟೈನ್ಮೆಂಟ್. ನೀವು ಫ್ಯೂಚರ್ ವರೀಸ್ ಇಲ್ಲ. ಅವ್ರ ಮೈಂಡ್ಗೆ ಇರೋ ಫುಡ್ ಏನು ಅಂತಂದ್ರೆ, ಫ್ಯೂಚರ್ ವರೀಸ್, ಪಾಸ್ಟ್ ರಿಗ್ರೆಟ್ಸ್. ಆಗಿರೋದನ್ನ ಇಟ್ಕೊಂಡು ಕೊರ್ಗೋದು, ಇಲ್ಲ ಆಗಕ್ ಹೋಗ್ತಾ ಇರೋದನ್ನ ನೋಡ್ಕೊಂಡು ಹೆದರ್ಕೊಳ್ಳೋದು. ಎರಡು ಆಗಿರಲ್ಲ, ಎರಡು ಭೂತಾನೆ. ಆಗಿರೋದು ಆಗೋಗಿದೆ, ಅದು ಆಗೋಗ್ಬಿಟ್ಟಿದೆ ಆಲ್ರೆಡಿ. ಆಗಕ್ ಹೋಗ್ತಾ ಇರೋದು ನಮ್ಗೆ ಏನಾಗುತ್ತೆ ಗೊತ್ತಿಲ್ಲ. ಅನ್ನೆಸೆಸರಿ ವಿ ಥಿಂಕ್ ಸೋ ಮಚ್ ಅಬೌಟ್ ಇಟ್, ಅಂಡ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರಲ್ಲ. ಪ್ರೆಸೆಂಟ್ ಇರತಕ್ಕಂಥ ವಿಚಾರಗಳಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಫಸ್ಟ್ ಲೆವೆಲ್ ಪ್ರಯಾರಿಟಿ. ಅದಕ್ಕೆ ಭಗವಂತ ಕರ್ಮ ಯೋಗಕ್ಕೆ ಫಸ್ಟ್ ಲೆವೆಲ್ ಅಲ್ಲೇ ಮಾತಾಡೋದು ಆ ಒಂದು ವಿಚಾರಕ್ಕೆ. ಅಟ್ ದ ಎಂಡ್ ಆಫ್ ದ ಡೇ, ಮೋಸ್ಟ್ ಆಫ್ ದ ಸಿಚುವೇಶನ್ಸ್ ಅಲ್ಲಿ ನಾವು ಅದೇ ಆಕ್ಷನ್ಸ್ ಗಳನ್ನ ಮಾಡ್ತಾ ಇರ್ತೀವಿ. ಅದು ನೀವು ಈಗ ಅಡಿಗೆ ಮಾಡೋದೇ ಇರ್ಬೋದು, ಸರ್ ಹೇಳಿದ್ರು, ಅಥವಾ ಏನೋ ಒಂದು ಕ್ಲೀನಿಂಗ್ ಕೆಲಸನೇ ಇರ್ಬೋದು, ಒಂದೇನೋ ಕೋಡಿಂಗ್ ಕೆಲಸ ಇರ್ಬೋದು, ಎನಿ ವರ್ಕ್. ಆ ಒಂದು ವರ್ಕ್ ಅನ್ನ ಡಿವಿನೈಸ್ ಮಾಡ್ಬೋದು ನಾವು, ಅಥವಾ ಒಂದು ವರ್ಕ್ ಅನ್ನ ಯೋಗವನ್ನಾಗಿ ಕನ್ವರ್ಟ್ ಮಾಡ್ಬೋದು ಬೈ ಬೀಯಿಂಗ್ ವಿತ್ ಅ ನಾಲೆಜ್.
ರೈಟ್. ಪ್ರಾಕ್ಟೀಸ್ ಮಾಡ್ತಾನೆ. ಇವಾಗ ಅಡಿಗೆನ ಸುಮ್ನೆ ಗಂಡನಿಗೋಸ್ಕರ ಅಡಿಗೆ ಮಾಡೋದೇ ಬೇರೆ, ಭಗವಂತನಿಗೋಸ್ಕರ ಅಡಿಗೆ ಮಾಡೋದೇ ಬೇರೆ. ಸೊ ಎರಡಕ್ಕೂ ಡಿಫ್ರೆನ್ಸ್ ಇದೆ. ಪ್ರಸಾದ ಯಾವಾಗ್ಲೂ ಕೆಟ್ಟದಾಗ ಸಿಗುತ್ತಾ ನಮ್ಗೆ? ಪ್ರಸಾದ ನಾವು ಅವ್ರಿಗೆ ದೇವಸ್ಥಾನದಲ್ಲೆಲ್ಲ ತಿನ್ನೋದು, ರೈಟ್? ಇಟ್ ವಿಲ್ ಬಿ ವೆರಿ ಗುಡ್ ಬಿಕಾಸ್ ಅವ್ರ ಒಂದು ಸಟನ್ ಲವ್ ಅಥವಾ ಅಫೆಕ್ಷನ್ ಇಂದ ಮಾಡಿರ್ತಾರೆ, ಭಗವಂತನಿಗೋಸ್ಕರ ಮಾಡಿರ್ತಾರೆ. ಆ ಒಂದು ಲವ್ ಅಫೆಕ್ಷನ್ ಇಂದ ಕೆಲಸ ಮಾಡೋಕಾದ್ರೂ ಕೂಡ, ಅಥವಾ ಬೈ ಬೀಯಿಂಗ್ ಪ್ರೆಸೆಂಟ್, ಅಟ್ಟರ್ ಪ್ರೆಸೆಂಟ್ ಅಲ್ಲಿ ಆ ಒಂದು ಕೆಲಸವನ್ನ ಎಫೆಕ್ಟಿವ್ ಆಗಿ ಮಾಡೋದ್ರ ಮೂಲಕನೂ ಕೂಡ ಈ ಒಂದು ಪ್ರಾಕ್ಟೀಸ್ ಅನ್ನ ಮಾಡಬಹುದು. ದಟ್ ಈಸ್ ಸ್ವಧರ್ಮ ಅಥವಾ ಕರ್ಮ ಯೋಗದ ಒಂದು ಎಸೆನ್ಸ್ ಏನಿದೆ. ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಅದನ್ನ ನಾವು ಪ್ರಾಕ್ಟೀಸ್ ಲೆವೆಲ್ ತರಕಾದ್ರೂ ಕೂಡ ಸುಮಾರು ವಿಷಯಗಳನ್ನ ನಾವು ಈಸಿಲಿ ಹ್ಯಾಂಡಲ್ ಮಾಡಬಹುದು. ಹೊರಗಡೆ ವಿಚಾರಗಳನ್ನ, ಒಳಗಡೆ ವಿಚಾರಕ್ಕೆ ನಾಲೆಜ್ ಬೇಕೇ ಬೇಕು. ಕಿರಣ್ ಅವರು ಪ್ರಶ್ನೆ ಕೇಳ್ದಂಗಿದೆ. From schooling to job and marriage, everyone is expecting from us, and we are learning in Bhagavad Gita not to keep expectation. Sir, ಇದು everyone is expecting from us ಅನ್ನೋದು ಅಂದ್ರೆ ಎದುರಿನವರು ನಮ್ಮ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೋತಾ ಇದ್ದಾರೆ. ಅದು ನಮ್ಮ ಕಂಟ್ರೋಲಿನಲ್ಲಿ ಇರೋದಿಲ್ಲ ಅಲ್ವಾ? ಅಲ್ಲ, ಅವರ ಮೊದಲನೇದಾಗಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ನಾವು. ಸೊ ಕರೆಕ್ಟ್. ಸೊ ಹಾಗಾಗಿ ನಮ್ಮ ಕಡೆಯಿಂದ ನಾವು ಏನು ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಳ್ಳದೆ ಕೆಲಸ ಮಾಡಬೇಕು. ಈಗ ಸರ್ಟನ್, ಈಗ ನೀವು ಎಕ್ಸಾಂಪಲ್ ಏನ್ ಹೇಳ್ದಂಗೆ ಸ್ಕೂಲಿಂಗ್ ಟು ಜಾಬ್, ಮ್ಯಾರೇಜ್, ಪ್ರತಿಯೊಂದು ವಿಷಯದಲ್ಲೂ ಎಕ್ಸ್ಪೆಕ್ಟೇಷನ್ಸ್ ಅವ್ರ ಕಡೆಯಿಂದ ಇಟ್ಕೊಂಡಿರೋದು ಬೇರೆ ಆಯ್ತು. ಆದ್ರೆ ಲೆಟ್ಸ್ ಸೇ ಆಸ್ ಅ ಪೇರೆಂಟ್, ಆಸ್ ಅ ಸ್ಪೌಸ್, ಆಸ್ ಅನ್ ಎಂಪ್ಲಾಯಿ, ನಿಮ್ಮ ಕಡೆಯದು ರೋಲ್ ಏನು, ಸ್ವಧರ್ಮ ಏನು, ಅದನ್ನ ನೀವು ಮಾಡ್ಕೊಂಡು ಹೋಗ್ತಾ ಇದ್ರೆ, ಅದನ್ನ ಬಿಟ್ಟು ಎಕ್ಸ್ಟ್ರಾ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ, ಅದನ್ನ ನೀವು ಮಾಡದೇ ಇದ್ದಾಗ ಅವ್ರ ಕಡೆ ಸಫರಿಂಗ್ ಆಗುತ್ತೆ. ದೆನ್ ಬ್ರಿಂಗ್ ದೆಮ್ ಟು ಭಗವದ್ಗೀತಾ ಕ್ಲಾಸ್. ಅವ್ರು ಅರ್ಥ ಮಾಡ್ಕೋತಾರೆ ಅದನ್ನ ಅಲ್ವಾ? ಸೊ ಹಾಗಾಗಿ ನಿಮ್ಮ ಕಡೆಯಿಂದ ನೀವು ಸ್ವಧರ್ಮವನ್ನ ಮಾಡ್ತಾ ಹೋಗಿ, ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದಿರ ಇದ್ರಿ ಅಂದ್ರೆ ನೀವು ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ನನ್ಗನ್ಸೋ ಮಟ್ಟಿಗೆ ನೀವು ಕೇಳ್ತಾ ಇರೋಂತ ಪ್ರಶ್ನೆ, ಈಗ ಅವ್ರು ನಮ್ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು, ನಾವ್ ಅದನ್ನ ಮೀಟ್ ಮಾಡಕ್ ಆಗ್ಲಿಲ್ಲ ಅನ್ನೋಂತಹ ಫೀಲಿಂಗ್ ನಮಗ್ ಬಂದಾಗ ನಾವ್ ಏನ್ ಮಾಡ್ಬೇಕು ಅಂತ, ಅಲ್ಲೇನೆ ಯು ಹ್ಯಾವ್ ಟು ಡ್ರಾ ಅ ಕ್ಲಿಯರ್ ಲೈನ್. ನೀವು ಒಂದು ಪರ್ಟಿಕ್ಯುಲರ್ ಲೈನ್ ಅನ್ನ ಎಳ್ಕೋಬೇಕು. ಈ ಒಂದು ರೋಲ್ ನಲ್ಲಿ, ಈ ಒಂದು ಮುಖವಾಡವನ್ನ ನಾನು ಧರಿಸಿದ್ದಾಗ ನನ್ನ ಕೆಲಸ ಏನು, ಆ ಧರ್ಮವನ್ನ ನಾನು ಕರೆಕ್ಟ್ ಆಗಿ ಪರಿಪಾಲಿಸ್ತಾ ಇದ್ದೀನ, ಅಲ್ಲಿಗೆ ನೀವು ಗೆರೆ ಎಳ್ಕೋಬೇಕು. ಅದನ್ನ ಬಿಟ್ಟು ಅದನ್ನ ಮೀರಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಅದನ್ನ ನಾನು ಮಾಡ್ಲಿಲ್ಲ ಅಂದ್ರೆ ಅವ್ರು ಕೊರಗುತ್ತಾರೆ ಅಂತ ನೀವು ಕಷ್ಟಪಟ್ರಿ ಅಂದ್ರೆ ಅವರ ಕಡೆ ಇರುವಂತಹ ಒಂದು ಕೊರಗನ್ನ ನೀವು ತಂದ್ಕೊಂಡಂಗೆ ಆಯ್ತೆ ಹೊರತು ನೀವು ನೆಮ್ಮದಿಯಿಂದ ಇರ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಂತ ಹೇಳಿ ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ನನ್ ಕೆಲಸ ನಾನ್ ಮಾಡ್ಕೊಂಡಿರ್ತೀನಿ ಅಂತಾನೂ ಅಲ್ಲ. ನಿಮ್ಮ ಸ್ವಧರ್ಮವನ್ನ ನೀವು ಕರೆಕ್ಟ್ ಆಗಿ ಮಾಡ್ಲೇಬೇಕು. ಅದನ್ನ ಮಾಡಿ, ಅದನ್ನ ಮೀರಿ ಎದುರಿನವರು ನಿಮ್ಮಿಂದ ಹೆಚ್ಚಿನದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು, ವಿಚ್ ಈಸ್ ನಾಟ್ ಇನ್ ಸ್ಕೋಪ್, ನಿಮ್ಮ ಸ್ವಧರ್ಮ ಏನಿದೆಯಲ್ಲ ಅದನ್ನ ಮೀರಿ ಅವರು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಅದನ್ನ ನೀವು ಸಾಧಿಸ್ಬೇಕು ಅಂತ ಹೋದ್ರಿ ಅಂದ್ರೆ ಡೆಫಿನೆಟ್ ಆಗಿ ಸಫರಿಂಗ್ ಇದ್ದೇ ಇರುತ್ತೆ. ಯಾಕಂದ್ರೆ ಅದು ನಿಮ್ಮ ಸ್ವಧರ್ಮ ಅಲ್ಲ. ಅದನ್ನು ಕೂಡ ಶ್ಲೋಕದಲ್ಲಿ ಒಂದು ಕಡೆ ನಾವು ನೋಡಿದ್ವಿ. ನಿಮ್ಮ ಧರ್ಮವನ್ನ ನೀವು ಸ್ವಲ್ಪವಾಗಿ ಮಾಡಿದರೂ ಸಾಕು, ಬೇರೆ ಯಾವುದನ್ನೋ ನೀವು ಪೂರ್ತಿಯಾಗಿ ಮಾಡ್ತೀನಿ ಅಂತ ಪ್ರಯತ್ನ ಮಾಡೋದಕ್ಕಿಂತಲೂ ನಿಮ್ಮ ಸ್ವಧರ್ಮವನ್ನ ಈವನ್ ಅರ್ಧದಷ್ಟು ಮಟ್ಟಿಗೆ ಮಾಡ್ಕೊಂಡು ಹೋದ್ರೂ ಕೂಡ ಯು ವಿಲ್ ಬಿ ಹ್ಯಾವಿಂಗ್ ಆ ನೆಮ್ಮದಿ ಏನಿದೆಯಲ್ಲ ಅದು ನಿಮ್ಮ ಪಾಲಾಗುತ್ತೆ ಅನ್ನೋದನ್ನ ಇದಕ್ಕೆ ಮುಂಚಿನ ಸೆಷನ್ಗಳು ಕೂಡ ನಾವು ನೋಡಿದ್ವಿ. ಭಗವಂತ ಶ್ಲೋಕಗಳಲ್ಲಿ ಕೂಡ ಹೇಳಿದ್ವಿ, ಭಗವಂತ ಹೇಳಿದ್ವಿ ಅದನ್ನ. ಸೊ ಹಾಗಾಗಿ ಎದುರಿನವರು ನಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅಂತ ಟೈಮ್ ನಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಮಾಡದೇ ಇರೋದು ತಪ್ಪಾಗತ್ತೆ ಅಂತ ಅನ್ಕೋಬಾರ್ದು. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ನೀವು ಮಾಡ್ಬೇಕಾದಂತ ಕೆಲಸ ಆದ್ರೆ ಎಸ್, ಡೂ ಇಟ್. ಯಾಕಂದ್ರೆ ಅದು ನಿಮ್ಮ ಸ್ವಧರ್ಮ. ಅದ್ ಅಲ್ಲದೆ ಮೀರಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ನೀವು ಅದನ್ನ ಮಾಡುವ ನೆಸೆಸಿಟಿ ಇಲ್ಲ. ಅದರ ಕಡೆಗೆ ನೀವು ಕೊರಗಿ ಅರ್ಥವೂ ಇಲ್ಲ. ಯಾಕೆಂದ್ರೆ ನೀವು ಅನ್ನಿಸಿದ್ರೆ ನೀವು ನಿಮ್ಮ ನೆಮ್ಮದಿಯನ್ನ ನೀವೇ ಹಾಳು ಮಾಡ್ಕೋತಾ ಇದ್ದೀರಿ ಅಷ್ಟೇ. ಆ ಸ್ವಧರ್ಮ ಅನ್ನೋದು ಏನಿದೆಯಲ್ಲ ಅದನ್ನ ಕ್ಲಿಯರ್ ಆಗಿ ಡಿಫೈನ್ ಮಾಡ್ಕೋಬೇಕು. ಆ ಒಂದು ರೋಲಿನಲ್ಲಿ ನಾನು ಮಾಡಬೇಕಾದಂತ ಕೆಲಸ ಏನು, ಅದನ್ನ ನಾನು ಮಾಡ್ತಾ ಇದ್ದೀನ, ಅಲ್ಲಿಗೆ ಗೆರೆ ಎಳ್ಕೋಬೇಕು. ಗಿರೀಶ್ ಅವ್ರು ಮತ್ತೆ ಕೇಳ್ತೀರಾ? Nowadays, I feel these meditations and good values should be introduced in the school itself. It will help in building a better society and people. Definitely, Girish ಅವರೇ. I think ಇದ್ರ ಬಗ್ಗೆ ಒಂದು ಹಿಂದಿನ ಸೆಷನ್ಗಳಲ್ಲಿ ನಟರಾಜ್ ಸರ್ ಅವ್ರು ಹೇಳಿದ್ರು ಅನ್ಸುತ್ತೆ. ಭಗವದ್ಗೀತೆ ಅನ್ನೋದು ಯಾವಾಗ್ಲೂ ವಯಸ್ಸಾದ ಮೇಲೆ ಏನೋ ಒಂದು ಮೋಕ್ಷಕ್ಕೆ ದಾರಿಯಾಗಿ ಹುಡುಕೋಬೇಕು, ನಮಗೆ ಇದಾಗಿ ಮುಕ್ತಿ ಸಿಗಬೇಕು ಅನ್ನೋದಕ್ಕೆ ಹುಡುಕುವಂಥದ್ದು ಅಲ್ವೇ ಅಲ್ಲ. ಖಂಡಿತವಾಗಿಯೂ ಭಗವದ್ಗೀತೆ ಅನ್ನೋದು ಭೂಮಿಗೆ ನಾವು ಬಂದಿದ ದಿನದಿಂದಲೇ ನಮಗೆ ಅಪ್ಲಿಕೇಬಲ್ ಆಗುತ್ತೆ. ಬಿಕಾಸ್ ಆಸ್ ಸೂನ್ ಆಸ್ ಯು ಆರ್ ಇನ್, ನೀವು ಆ ವಿಷಯಸ್ ಲೂಪ್ ಅಂತ ನಾವೇನ್ ಮಾತಾಡಿದ್ವಲ್ಲ, ಜನನ ಮರಣಗಳ ಸೈಕಲ್, ಅದರಲ್ಲಿ ಇದೀರಿ. ಭಗವದ್ಗೀತೆ ಅನ್ನೋದು ಒಂದು ದಿನದ ಮಗುವಿನಿಂದ
ಇವತ್ತು ಮುಂದಿನ ಕ್ಷಣದಲ್ಲಿ ಸಾಯ್ತೀನಿ ಅನ್ನುವಂತಹ ವ್ಯಕ್ತಿಯವರೆಗೆ ಪ್ರತಿಯೊಬ್ಬರಿಗೂ ಅಪ್ಲಿಕಬಲ್ ಆಗುವಂತಹ ವಿಷಯಗಳು. ಖಂಡಿತವಾಗಲೂ ಇದನ್ನ ಬಹಳ ಸಣ್ಣ ವಯಸ್ಸಿನಲ್ಲಿಯೇ ಮಕ್ಕಳಿಗೆ ಇದರ ಬಗ್ಗೆ ವಿಷಯಗಳನ್ನ ತಿಳಿಸ್ಕೊಡೋದ್ರಿಂದ ಮುಂದಿನ ದಿನಗಳಲ್ಲಿ ಅವರು ವಿಷಯಗಳನ್ನ ನೋಡುವಂತಹ ವಿಧಾನವಾಗ್ಲಿ ಅಥವಾ ಸಮಾಜದ ಕಡೆಗೆ ಅವರು ನೋಡುವಂತಹ ವಿಧಾನವಾಗ್ಲಿ ಅದರಲ್ಲಿ ಬಹಳಷ್ಟು ಪರಿವರ್ತನೆ ತರುವಂತಹ ಇದನ್ನ ಮಾಡಬಹುದು ನಾವು. ಖಂಡಿತವಾಗ್ಲೂ ಡೆಫಿನೆಟ್ಲಿ ಅಗ್ರಿ, ನೀವು ಹೇಳಿದ್ದು ಕರೆಕ್ಟ್ ಆಗಿದೆ. ಅಂಡ್ ಆಲ್ಸೋ ಪೇರೆಂಟ್ಸ್ ಕೂಡ ಮಾಡ್ಬೇಕು ಸರ್, ಇಂಪ್ರೂವ್ಮೆಂಟ್ ಆಗ್ಬೇಕು. ಬಿಕಾಸ್ ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ದ ಚೈಲ್ಡ್ ಧರ್ಮ ಇಟ್ ಸ್ಟಾರ್ಟ್ಸ್ ಫ್ರಮ್ ಪೇರೆಂಟ್ಸ್, ರೈಟ್? ಸೊ ಮಕ್ಕಳ ಮೇಲೆ ನಾವು ಎಲ್ಲಾನು ಬೆರಳು ಮಾಡಕ್ಕೂ ಆಗಲ್ಲ. ಅಂಡ್ ದೇ ಡೋಂಟ್ ಲಿಸನ್, ದೇ ರೆಸ್ಪಾಂಡ್ ಅಥವಾ ದೇ ರಿಪೀಟ್. ನಾವ್ ಏನ್ ಮಾಡ್ತೀವೋ ಅದನ್ನ ಮಾಡ್ತಾರೆ, ನಾವ್ ಏನ್ ಹೇಳ್ತೀವೋ ಅದನ್ನ ಮಾಡಲ್ಲ ಅವರು. ಸೊ ನಾವು ಬೆಳಿಗ್ಗೆ ಸಾಯಂಕಾಲದವರೆಗೂ ರೀಲ್ ನೋಡ್ಕೊಂಡು ಹಿಂಗೆ ಮಾಡ್ತಾ ಇದ್ರೆ ಅವರು ಕನ್ಸಲ್ಲಿ ಹಿಂಗೆ ಮಾಡ್ತಾ ಇರ್ತಾರೆ. ಇಟ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ದ ಪೇರೆಂಟಿಂಗ್. ಫಸ್ಟ್ ನಮ್ಮನ್ನು ನಾವು ಬ್ಲೇಮ್ ಮಾಡ್ಕೊಳ್ಬೇಕು. ಪಾಪ ಮಕ್ಕಳಿಗೆ ಇವಾಗಿರೋ ಸಿಚುವೇಶನ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬರ್ಬೇಕು, ಇಲ್ಲ ಅಂತಲ್ಲ. ಬಟ್ ನನ್ನ ಒಂದು ಅನಿಸಿಕೆ, ಈಗಿರೋ ಅನಿಸಿಕೆ ಪ್ರಕಾರ ಇಟ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಹೋಮ್. ಮನೆಯಿಂದ ಸ್ಟಾರ್ಟ್ ಆದ್ರೆ ಮನೆ ಮೊದಲ ಪಾಠಶಾಲೆ. ಜಸ್ಟ್ ಥಿಂಕ್ ಅಬೌಟ್ ಇಟ್. ಓಕೆ, ನಾನು ಇದನ್ನ ಲಾಸ್ಟ್ ಟೈಮು ಹೇಳಿದ್ದೆ. ಪ್ರಪಂಚ ಇಷ್ಟು ದೊಡ್ಡದಿದೆ, ಲೈಕ್ ಇಟ್ ಈಸ್ ಸೋ ವ್ಯಾಸ್ಟ್. ಅಷ್ಟು ದೊಡ್ಡ ಯೂನಿವರ್ಸ್ ಅಲ್ಲಿ ನಾವು ಒಂದು ಚಿಕ್ಕ ಜಾಗದಲ್ಲಿ ಕುತ್ಕೊಂಡು ವಿಚಾರಗಳನ್ನ ಮಾತಾಡ್ತಾ ಇರ್ತೀವಿ. ಸೊ ಫಸ್ಟ್ ಅಂಡರ್ಸ್ಟ್ಯಾಂಡ್ ವೇರ್ ಯು ಆರ್ ಅಂಡ್ ವಾಟ್ ಯು ಕ್ಯಾನ್ ಕಂಟ್ರೋಲ್. ನಮ್ಮ ಸಿಚುವೇಶನ್ ಅಲ್ಲಿ ನಮ್ಮ ಸ್ವಧರ್ಮದ ಪ್ರಕಾರ ಸಟನ್ ವಿಷಯಗಳನ್ನು ನಾವು ಕಂಟ್ರೋಲ್ ಮಾಡಬಹುದು. ಇದನ್ನ ನಾವು ಇನಿಷಿಯಲ್ ಕೂಡ ಮಾತಾಡಿದ್ವಿ. ಸಟನ್ ವಿಷಯಗಳನ್ನ ನಾವು ಏನು ಮಾಡಕ್ ಆಗಲ್ಲ, ರೈಟ್? ಇವನ್ ದೋ ದೇರ್ ಇಸ್ ಅನ್ ಎಕ್ಸ್ಪೆಕ್ಟೇಷನ್ಸ್, ನಮ್ ಕೈಯಿಂದ ಆಗ್ತಿಲ್ಲ ಆ ಮೂಮೆಂಟ್ ಅಲ್ಲಿ ಅಂತಂದ್ರೆ ಏನು ಮಾಡಕ್ ಆಗಲ್ಲ. ಯು ಕೆನಾಟ್ ಡೂ ಎನಿಥಿಂಗ್. ನಿಮ್ಮ ಕಂಟ್ರೋಲ್ ಸರ್ಕಲ್ ಆಫ್ ಕಂಟ್ರೋಲ್ ಅಲ್ಲಿ ಏನಿದೆಯೋ ಅಷ್ಟನ್ನ ಮಾತ್ರ ಮಾಡಕ್ ಆಗುತ್ತೆ. ಆ ಸ್ವಧರ್ಮವನ್ನ ಮಾತ್ರ ಆ ಮೂಮೆಂಟ್ ಅಲ್ಲಿ ಫಾಲೋ ಅಪ್ ಮಾಡ್ತೀರಾ. ಅಂಡ್ ಯು ಲಿವ್ ದ ರೆಸ್ಟ್ ಏನಿದೆಯೋ ಅದನ್ನ ಮಿಕ್ಕಿರೋದನ್ನ ನೇಚರೋ ಅಥವಾ ಎನರ್ಜಿನೋ ಅಥವಾ ನೀವು ದೇವ್ರನ್ನ ನಂಬ್ತೀರಾ ಅಂತಂದ್ರೆ ಆ ದೇವ್ರ ಮೇಲೋ, ಯಾವ ದೇವ್ರಾದ್ರೂ ಇರ್ಬೋದು, ಆ ದೇವ್ರ ಮೇಲೆ ಬಿಟ್ಬಿಟ್ಟು ನೆಮ್ಮದಿಯಾಗಿ ಕೆಲಸ ಮಾಡೋದು ಇಂಪಾರ್ಟೆಂಟ್. ಬಿಕಾಸ್ ಆ ಕೆಲಸವನ್ನ ಭಗವಂತ ನಮ್ಗೆ ಈ ಮೂಮೆಂಟ್ ಅಲ್ಲಿ ಕೊಟ್ಟಿದ್ದಾನೆ. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಅಂಡ್ ಆದಷ್ಟು ನಾವು ಹೊರಗಡೆಗೆ ನೋಡ್ತಾ ಇರ್ತೀವಿ. ಅಟ್ಲೀಸ್ಟ್ ಇಲ್ಲಿಂದ ವಿ ವಿಲ್ ಲುಕ್ ವಿತ್ ಇನ್ ಏನಾಗ್ತಿದೆ ನಮ್ಮ ಒಳಗಡೆಗೆ, ವೇರ್ ವಿ ಆರ್ ಗೆಟಿಂಗ್ ದಿಸ್ ಥಾಟ್ಸ್, ಎಮೋಷನ್ಸ್ ಹೇಗ್ ಬರ್ತಾ ಇದೆ. ಅದಷ್ಟು ಅಬ್ಸರ್ವೆಂಟ್ ಆದ್ರೆ ಒಳ್ಳೇದು. ಮೈಂಡ್ ಅನ್ನ ಸ್ವಲ್ಪ ಅಬ್ಸರ್ವೆಂಟ್ ಆಗಿ ನಾವು ಅಬ್ಸರ್ವ್ ಮಾಡ್ತಾ ಇದ್ರೆ ಇಟ್ ವಿಲ್ ಹೆಲ್ಪ್ ಅ ಲಾಟ್. ಬೇರೆ ವಿಚಾರಗಳಿಗೂ ಕೂಡ ನಮ್ಮ ಈ ಮಟೀರಿಯಲಿಸ್ಟಿಕ್ ಲೈಫ್ ಏನಿದೆ ಹೊರಗಡೆ ವಿಚಾರವನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು. ದುಡ್ಡಿನ ವಿಚಾರ ಇರ್ಬೋದು ಅಥವಾ ರಿಲೇಶನ್ಶಿಪ್ಸ್ ಗಳ ವಿಚಾರ, ಆದಷ್ಟು ಪ್ರಯತ್ನ ಪಡ್ಬೋದು. ಅಟ್ಲೀಸ್ಟ್ ಈ ರೀತಿಯಾದಂತಹ ಸೆಷನ್ಸ್ ಗಳನ್ನ ಅಟೆಂಡ್ ಆಗದೆ ಬಹಳ ರೇರ್ ಇವಾಗಿರೋ ಸಿಚುವೇಶನ್. ವಿ ಆರ್ ಆಲ್ ರನ್ನಿಂಗ್ ಬಿಹೈಂಡ್. ದಿಕ್ಕೇ ಇಲ್ಲದೆ ದಿಕ್ಕು ತೋಚದೇನೆ ಓಡ್ತಾ ಇದೀವಿ, ಎಲ್ಲಿಗೆ ಅಂತಾನೆ ಗೊತ್ತಿಲ್ಲ, ಆ ತರ ಓಡ್ತಾ ಇದೀವಿ. ಆ ರೀತಿಯ ಸಂದರ್ಭದಲ್ಲಿ ನಿಮ್ಮ ಅಮೂಲ್ಯವಾದಂತಹ ಸಮಯನ ಈ ಒಂದು ಪರ್ಟಿಕ್ಯುಲರ್ ಸೆಷನ್ಸ್ಗೆ ಕೊಡ್ತಾ ಇದೀರಾ. ದಟ್ ಇಟ್ ಸೆಲ್ಫ್ ಇಸ್ ಗ್ರೇಟೆಸ್ಟ್ ಬ್ಲೆಸಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್. ಅಂಡ್ ಐ ಗೆಸ್ ವಿ ಆರ್ ಆನ್ ದ ರೈಟ್ ಟ್ರ್ಯಾಕ್. ನಾವು ವಿಲ್ ಸಿ ಇಲ್ಲಿಂದ ಬೇರೆ ರೀತಿಯಾದಂತಹ ಆಂಗಲ್ ಅನ್ನ ಪಡ್ಕೊಳ್ಳುತ್ತೆ ಭಗವದ್ಗೀತೆ. ಸೊ ಆದಷ್ಟು ಇದನ್ನ ಇಂಟ್ರೆಸ್ಟಿಂಗ್ ಆಗಿ, ಆದಷ್ಟು ಇದನ್ನ ಎಫೆಕ್ಟಿವ್ ವೇದಲ್ಲಿ ಹೊರಗಡೆ ಪ್ರಪಂಚಕ್ಕೆ ಲಿಂಕ್ ಮಾಡೋ ತರ ವಿ ಆರ್ ಟ್ರೈಂಗ್ ಟು ಕನ್ವೆ, ರೈಟ್? ಸೊ ತುಂಬಾ ಅಫಿಷಿಯಲ್ ಆಗಿ, ಟ್ರೆಡಿಷನಲ್ ಆಗಿ ಅಂತ ಏನೂ ಅಲ್ಲ, ಎಲ್ರಿಗೂ ಅರ್ಥ ಆಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡೆ ಈ ಸೆಷನ್ಸ್ ಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದಷ್ಟು ಇದನ್ನ ಪ್ರಾಕ್ಟಿಕಲ್ ಆಗಿ ಉಪಯೋಗಿಸಿ. ಎಲ್ಲ ಕಡೆಗೂ ಏನಾದ್ರು ಪ್ರಶ್ನೆಗಳು, ರಿಯಲ್ ಲೈಫ್ ಅಲ್ಲಿ ಏನಾದ್ರು ನಿಮ್ಗೆ ಈ ತರ ನನಗೆ ಇದನ್ನ ಅನಿಸ್ತು ಅಥವಾ ಈ ರೀತಿಯಾಗಿ ನನಗೆ ಇಂಪ್ಲಿಮೆಂಟ್ ಮಾಡಕ್ ಆಗ್ಲಿಲ್ಲ ಅಥವಾ ಈ ತರ ಗೊಂದಲಗಳಿದೆ, ಟೇಕ್ ಅ ನೋಟ್ ಆಫ್ ಇಟ್, ಅಥವಾ ಅದ್ರ ಬಗ್ಗೆ ಏನಾದ್ರು ಇತ್ತು ಅಂತ ಕೂಡ ಡಿಸ್ಕಷನ್ಸ್ ಮಾಡಬಹುದು. ಇದಕ್ಕಾಗಿ ಟೈಮ್ ಕೊಟ್ಟು ಬಂದು ಕೇಳ್ತಾ ಇರೋದ್ರಿಂದ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಡೆಫಿನೆಟ್ಲಿ ಈ ಒಂದು ಜರ್ನಿಯಲ್ಲಿ ಎಲ್ಲರೂ ಒಟ್ಟಿಗೆ ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಭಗವಂತನ ಇದನ್ನ ತಗೊಂಡು ಹೋಗ್ತಾನೆ ಇದನ್ನ ಅನ್ನೋದನ್ನ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಹರೇ ಕೃಷ್ಣ. ಹಾಗಾದ್ರೆ ಸಿಗೋಣ. ಆದಷ್ಟು ಬೇಗ ವಿಡಿಯೋ ಅಪ್ಲೋಡ್ ಮಾಡಿ ಪ್ರಯತ್ನ ಪಡ್ತೀವಿ. ಏನಾದ್ರು ಪ್ರಶ್ನೆಗಳಿತ್ತು ಅಂತಂದ್ರೆ ನೆಕ್ಸ್ಟ್ ಕೂಡ ಕೇಳ್ಬೋದು. ವಿಡಿಯೋ ಇನ್ನೊಂದ್ಸತಿ ನೋಡಿ, ಸೊ ಯು ವಿಲ್ ಗೆಟ್ ಮೋಸ್ಟ್ ಕ್ಲಾರಿಟಿ. ಸೊ ಏನಾದ್ರು ಪ್ರಶ್ನೆಗಳಿದ್ರೆ ನೆಕ್ಸ್ಟ್ ತಗೊಳ್ಳೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಸಿ ಯು ಇನ್ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.